ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಬ್ಯಾಡ್ಮಿಂಟನ್ ಇದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿರೋದು. ನಾನು ಈ ಹಿಂದೆ ಮಾಡಿರೋದು ಅದು ಆಥರ್ ಟೆಕ್ಸ್ಟ್ ಬುಕ್ಕಲ್ಲಿರೋದು. ಹಾಗಾಗಿ ಎರಡೂ ಕೂಡ ನಾವೇನು ಮಾಡೋಣ, ಒಟ್ಟಿಗೆ ಸೇರಿಸ್ಕೊಂಡು ಸ್ಟಡಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಪ್ರಾರಂಭಿಸ್ತಾ ಇದ್ದೀನಿ. ಇದು 8ನೇ ತರಗತಿಯಲ್ಲಿ ಬರುವಂಥ ಒಂದು ಟಾಪಿಕ್ ಆಗಿರ್ತೈತೆ. ಈ ಒಂದು ಲೆಸನಲ್ಲಿ ನಾವು ಏನು ತಿಳ್ಕೊತೀವಿ ಅಂದರೆ, ಬ್ಯಾಡ್ಮಿಂಟನ್ ಆಟದ ಬೆಳವಣಿಗೆ ಇತಿಹಾಸ ತಿಳ್ಕೊತೀವಿ, ಬ್ಯಾಡ್ಮಿಂಟನ್ ಆಟದ ಅಂಕಣ ಮತ್ತು ಅಳತೆ ಬಗ್ಗೆ ತಿಳ್ಕೊತೀವಿ, ಬ್ಯಾಡ್ಮಿಂಟನ್ ಆಟದಲ್ಲಿ ಬಳಸುವ ಉಪಕರಣಗಳ ಬಗ್ಗೆ ತಿಳ್ಕೊತೀವಿ, ಬ್ಯಾಡ್ಮಿಂಟನ್ ಆಟದ ನಿಯಮಗಳ ಬಗ್ಗೆ ತಿಳ್ಕೊತೀವಿ. ಮೊದಲಿಗೆ ಪ್ರಸ್ತಾವನೆ ನೋಡೋಣ. ಬ್ಯಾಡ್ಮಿಂಟನ್ ಆಟವು ಪ್ರಾಚೀನ ಕಾಲದಿಂದಲೇ ಏನಿದೆ ಪ್ರಚಲಿತದಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಸ್ಪರ್ಧೆಗೆ ಮಾತ್ರ ಈ ಆಟ ಸೀಮಿತವಾಗಿರದೆ ಜನರು ತಮ್ಮ ಆರೋಗ್ಯವನ್ನು ಕಾಪಾಡಲು ಮತ್ತು ಮನೋಲ್ಲಾಸಕ್ಕಾಗಿ ಆಡುವುದನ್ನು ಸಾಮಾನ್ಯವಾಗಿ ನೋಡ್ತೀವಿ. ಇದು ತುಂಬ ಸಂತೋಷ ನೀಡುವಂತಹ ಒಂದು ಆಟ ಆಗಿರ್ತೈತೆ. ಎಲ್ಲ ವರ್ಗದ ಜನರನ್ನು ಕೂಡ ಏನು ಮಾಡ್ಬೋದು, ಇದು ಅಭಿರುಚಿಯನ್ನು ಮೂಡಿಸುವಂತಹ ಒಂದು ಗೇಮ್ ಆಗಿದೆ. ಅಂದರೆ ಮಕ್ಕಳಿಂದ ವಯೋವೃದ್ಧರಿಗೂ ಕೂಡ ನಾವು ಆಡುವುದನ್ನು ಇದನ್ನು ನೋಡ್ತೀವಿ. ಹಾಗಾದರೆ ಇದರ ಇತಿಹಾಸ ಏನು, ಹೇಗೆ ಹುಟ್ಕೊಳ್ತು ಈ ಬ್ಯಾಡ್ಮಿಂಟನ್ ಆಟ ಅಂತೇಳಿ ನೋಡೋಣ. 1873ರಲ್ಲಿ ಇಂಗ್ಲೆಂಡಿನ ಗೌಸೆಸ್ಟರ್ ಪೀರಿಯಲ್ಲಿ ಬೋಫೋರ್ಟ್ ಡ್ಯೂಕ್ನ ಒಂದು ಮನೆಯಲ್ಲಿ ಸಂತೋಷಕೂಟವೊಂದನ್ನು ಏರ್ಪಡಿಸಲಾಗಿತ್ತು. ಅಲ್ಲಿಗೆ ಆಗಮಿಸಿದಂತಹ ಅತಿಥಿಗಳ ಮನೋರಂಜನೆಗೋಸ್ಕರ ಈ ಆಟವನ್ನು ಏನು ಮಾಡ್ತಿದ್ರು, ಪ್ರಾರಂಭಿಸಿತ್ತು. ಎಲ್ಲಿ ಪ್ರಾರಂಭಿಸಿದರೆ ಡ್ಯೂಕ್ನ ಮನೆಯಾದಂತಹ ಬ್ಯಾಡ್ಮಿಂಟನ್ ಹೌಸ್ನಲ್ಲಿ ಈ ಆಟವನ್ನು ಮೊದಲಿಗೆ ಆಡಿದ್ದರಿಂದ ಇದಕ್ಕೇನಂತಾರೆ, ಬ್ಯಾಡ್ಮಿಂಟನ್ ಅಂತೇಳಿ ಕರೀತಾರೆ. ಭಾರತದಲ್ಲಿ ಆಂಗ್ಲ ಸೇನಾಧಿಕಾರಿಗಳು ಈ ಆಟವನ್ನು ಕಂಡುಕೊಂಡಿದ್ದರು. ಕೂಡ ಈ ಆಟವನ್ನು ಕಂಡುಕೊಂಡಿದ್ದರು. ಆಗ ಆ ಆಟಕ್ಕೆ ಅವರು ಪೂನಾ ಅಂತೇಳಿ ಕರಿತಾಯಿದ್ರು. ಏನಂತ ಕರಿತಾಯಿದ್ರು, ಅದಕ್ಕೆ ಪೂನಾ ಅಂತೇಳಿ ಕರಿತಾಯಿದ್ರು. ಕ್ರಮೇಣ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೆಡರೇಷನ್ ಸ್ಥಾಪನೆ ಆಗ್ತೈತಿ. ಅವಾಗ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಪ್ರಾರಂಭವಾಯಿತು. ಈ ಚಾಂಪಿಯನ್ಶಿಪ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠ ಮಟ್ಟದ ಚಾಂಪಿಯನ್ಶಿಪ್ ಅಂತೇಳಿ ಅನಿಸ್ಕೊಂಡಿತು. ಬ್ಯಾಡ್ಮಿಂಟನ್ ಅಧಿಕೃತವಾಗಿ 1992ರಲ್ಲಿ ಬಾರ್ಸಿಲೋನಾ ಒಲಿಂಪಿಕ್ನಲ್ಲಿ ಸ್ಥಾನಮಾನವನ್ನು ಪಡ್ಕೊಂಡಿತ್ತು. ಏನು ಮಾಡಿತ್ತು, ಬ್ಯಾಡ್ಮಿಂಟನ್ ಅಧಿಕೃತವಾಗಿ 1992ರ ಬಾರ್ಸಿಲೋನಾ ಒಲಿಂಪಿಕ್ಸ್ನಲ್ಲಿ ತನ್ನ ಸ್ಥಾನಮಾನವನ್ನು ಕಂಡುಕೊಳ್ತೈತಿ. ಈಗ ಆಟದ ಅಂಕಣದ ಪರಿಚಯ, ಅಂದರೆ ಬ್ಯಾಡ್ಮಿಂಟನ್ ಅಂಕಣದ ಪರಿಚಯ ನೋಡಿರಿ. ಬ್ಯಾಡ್ಮಿಂಟನ್ನಲ್ಲಿ ನಾವು ಸಿಂಗಲ್ಸ್ ಆಡ್ತೀವಿ, ಡಬಲ್ಸ್ ಆಡ್ತೀವಿ, ಮಿಶ್ರ ಡಬಲ್ಸ್ ಕೂಡ ನಾವು ಆಡುವುದನ್ನು ನೋಡ್ತೀವಿ. ಸಿಂಗಲ್ಸ್ ಚಿತ್ರದಲ್ಲಿ ತೋರಿಸಿದಂತೆ ಕೆಳಗಡೆ ಚಿತ್ರದಲ್ಲಿ ತೋರಿಸ್ತೀನಿ. ಬದಿರೇಖೆಯ ಒಳಗಿನ ಅಂಕಣ ಮಾತ್ರ ಇಲ್ಲೇನಾಗ್ತೈತೆ, ಅನ್ವಯ ಆಗ್ತೈತೆ. ಡಬಲ್ಸ್ನಲ್ಲಿ ಪೂರ್ತಿ ಅಂಕಣ ಅನ್ವಯ ಆದರೆ ಸಿಂಗಲ್ಸ್ನಲ್ಲಿ ಒಳಗಿನ ಬದಿರೇಖೆ ಮಾತ್ರ ಅನ್ವಯ ಆಗ್ತೈತೆ. ಡಬಲ್ಸ್ನಲ್ಲಿ ಬದಿರೇಖೆಯಿಂದ ಅನ್ವಯವಾಗ್ತೈತೆ. ಡಬಲ್ಸ್ನಲ್ಲಿ ಸರ್ವಿಸ್ ಮಾಡಿದಂತಹ ಶಟಲು ಅಂಕಣದ ಹಿಂದಿನ ಬಾಕ್ಸ್ನಲ್ಲಿ ಬೀಳ್ಕೊಡೋದು. ಡಬಲ್ಸ್ನಲ್ಲಿ ಏನು ಮಾಡಿದ್ದು, ಸರ್ವಿಸ್ ಮಾಡಿದಂಥ ಶಟಲು ಅಂಕಣದ ಹಿಂಭಾಗದಲ್ಲಿ ಬಾಕ್ಸ್ನಲ್ಲಿ ಬೀಳಂಗಿಲ್ಲ. ಆದರೆ ಸಿಂಗಲ್ಸ್ನಲ್ಲಿ ಆಟ ನಡೆದಾಗ ಸರ್ವಿಸ್ ಮಾಡಿದ ಶಟಲ್ ಹಿಂದಿನ ಬಾಕ್ಸ್ನಲ್ಲಿ ಬಿದ್ದರೆ ಅದು ಸರಿ. ಏಕೆಂದರೆ ಒಬ್ಬನೇ ಇರ್ತಾನಲ್ಲ, ಎಲ್ಲ ಕಡೆ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅದು ಬಿದ್ದರೆ ನಡೀತೈತೆ. ಆದರೆ ಡಬಲ್ಸ್ ಇದ್ದಾಗ ಬೀಳಂಗಿಲ್ಲ. ಅಂಕಣವನ್ನು ಸಮವಾಗಿ ವಿಭಜಿಸಲು ಒಂದು ಮಧ್ಯರೇಖೆ ಇರ್ತೈತೆ. ಅಂಕಣವನ್ನು ಸಮಭಾಜ್ಯವಾಗಿ, ಅಂದರೆ ಎರಡು ಸಮ ಪ್ರಮಾಣದಲ್ಲಿ ವಿಭಾಗಿಸಲು ಒಂದು ಮಧ್ಯರೇಖೆ ಇರ್ತೈತೆ. ಸರ್ವಿಸ್ ರೇಖೆಯಿಂದ ಕೊನೆಯ ಒಂದು ರೇಖೆವರೆಗೆ, ಅಂದರೆ ಎಡ ಮತ್ತು ಬಲ ಅಂಕಣ ಅಂತೇಳಿ ಗುರುತಿಸ್ತೀವಿ. ನೋಡಲಿ, ಅಂಕಣವನ್ನು ಸಮನಾಗಿ ವಿಭಜಿಸಲು ಒಂದು ಮಧ್ಯರೇಖೆ ಇರ್ತೈತೆ. ಹೀಗಾಗಿ ಎಡ ಮತ್ತು ಬಲ ಅಂಕಣ ಅಂತ ನಾವು ಗುರುತಿಸ್ಕೊಳ್ತೀವಿ. ಚಿತ್ರದಲ್ಲಿ ತೋರಿಸುವಂತೆ ಕೆಳಗಡೆ ಗ್ರೌಂಡಿದೆ ತೋರಿಸ್ತೀನಿ. ಬಲ ಸರ್ವೀಸು, ಎಡ ಸರ್ವಿಸ್ ಕ್ಷೇತ್ರ, ಸರ್ವಿಸ್ ರೇಖೆ, ಶಾರ್ಟ್ ಸರ್ವಿಸ್ ಕ್ಷೇತ್ರ, ಬದಿರೇಖೆ, ಕೊನೆಗೆರೆಗಳು, ಲಾಂಗ್ ಸರ್ವಿಸ್ ಕ್ಷೇತ್ರ ಹೀಗೆ ಕ್ರಮಬದ್ಧವಾಗಿ ಇರ್ತವೆ. ಅಂಕಣದಲ್ಲೂ 4 ಮೂಲೆಗಳಲ್ಲಿ ಬಾಕ್ಸ್ಗಳು ನಾವು ಕಾಣ್ತೀವಿ. ಅಂಕಣದ 4 ಮೂಲೆಗಳಲ್ಲಿ ಒಂದೊಂದು ಬಾಕ್ಸ್ಗಳನ್ನು ನಾವು ಕಾಣ್ತೀವಿ. ಸಿಂಗಲ್ಸ್ನಲ್ಲಿ ಆಗಲಿ ಡಬಲ್ಸ್ನಲ್ಲಿ ಆಗಲಿ ಸರ್ವಿಸ್ ಮಾಡಿದ ಶಟಲು ಮೂಲೆಯಲ್ಲಿರುವ ಬಾಕ್ಸ್ ಒಳಗಡೆ ಬಿದ್ದರೆ ಅದು ತಪ್ಪು ಅಂತೇಳಿ ಪರಿಗಣಿಸಲಾಗುವುದು. ಸಿಂಗಲ್ಸ್ನಲ್ಲಿ ಆಗಲಿ ಡಬಲ್ಸ್ನಲ್ಲಿ ಆಗಲಿ ಸರ್ವಿಸ್ ಮಾಡಿದ ಶಟಲು ಮೂಲೆಯಲ್ಲಿ ಏನಾದರೂ ಬಿದ್ದರೆ, ಹಿಂದಿನ ಬಾಕ್ಸಲ್ಲಿ ಬೀಳ್ಬೋದು ಆದರೆ ಮೂಲೆಯಲ್ಲಿ ಬೀಳಂಗಿಲ್ಲ. ಮೂಲೆಯಲ್ಲಿ ಏನಾದರೂ ಬಿದ್ದರೆ ಆ ಮೂಲೆ ಒಳಗಡೆ ಬಾಕ್ಸಲ್ಲಿ ಒಳಗಡೆ ಬಿದ್ದರೆ ಅದು ತಪ್ಪು ಅಂತೇಳಿ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ. ಸಿಂಗಲ್ಸ್ನಲ್ಲಿ ಆಟ ನಡೆಯುತ್ತಿರುವಾಗ ಮೂಲೆಯ ಬಾಕ್ಸ್ನಲ್ಲಿ, ಅಂದರೆ ರ್ಯಾಲಿ ಶಟಲ್ ಬಿದ್ದರೆ ಅದು ತಪ್ಪು. ಎಲ್ಲಿ ಸಿಂಗಲ್ಸ್ ಆಟ ನಡೆಯುತ್ತಿರುವಾಗ ಮೂಲೆಯ ಬಾಕ್ಸ್ನಲ್ಲಿ ಅಂದರೆ ರ್ಯಾಲಿಯಲ್ಲಿ ಶಟಲ್ ಬಿದ್ದರೆ ಅದು ತಪ್ಪು. ಡಬಲ್ಸ್ ಆಟದ ರ್ಯಾಲಿಯ ಸಂದರ್ಭದಲ್ಲಿ ಮೂಲೆಯಲ್ಲಿರೋ ಬಾಕ್ಸ್ನಲ್ಲಿ ಶಟಲ್ ಬಿದ್ದರೆ ಅದು ಸರಿ ಅಂತೇಳಿ ಪರಿಗಣಿಸಲಾಗುವುದು. ನೋಡಿರಿ, ಸಿಂಗಲ್ಸ್ ಆಟ ನಡೀತಿರುವಾಗ ಮೂಲೆಯ ಬಾಕ್ಸ್ನಲ್ಲಿ ರ್ಯಾಲಿ ಟೈಮ್ನಲ್ಲಿ ಏನಾದರೂ ಆ ಒಂದು ಬಾಕ್ಸಲ್ಲಿ ಸೆಟಲ್ ಹೋಗಿಬಿದ್ದರೆ, ಅಂದರೆ
ಶಟಲ್ ಬಿದ್ದರೆ ಅದು ತಪ್ಪು ಅಂತೇಳಿ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ. ಅದೇ ಡಬಲ್ಸ್ ಆಟದ ರ್ಯಾಲಿಯ ಸಂದರ್ಭದಲ್ಲಿ ಮೂಲೆಯಲ್ಲಿರುವ ಬಾಕ್ಸ್ನಲ್ಲಿ ಶಟಲ್ ಬಿದ್ದರೆ ಸರಿ ಅಂತೇಳಿ ಪರಿಗಣಿಸ್ತೀವಿ. ಇದೊಂದು ಪಾಯಿಂಟ್ಸ್ ನೆನ್ಪಿಟ್ಕೊಳ್ರಿ. ನೋಡ್ರಿದು ಅಂಕಣ. ಇಲ್ಲಿ ಪೋಸ್ಟ್ ಇರ್ತೈತಿ, 2 ಪೋಸ್ಟ್ಗಳು ಕಂಬಗಳು ಇರ್ತವೆ. ಇದು ನೆಟ್ ಕಟ್ಟಿರ್ತಾರೆ ಮಧ್ಯದಲ್ಲಿ. ಇದಕ್ಕೆ ಶಾರ್ಟ್ ಸರ್ವಿಸ್ ಲೈನ್ ಅಂತೀವಿ. ಇದಕ್ಕೆ ಈ ಕಡೆಯಿಂದ ಈ ಕಡೆ ಶಾರ್ಟ್ ಸರ್ವಿಸ್ ಲೈನ್ಗಳು ಇರ್ತವೆ. ಇದು ಶಾರ್ಟ್ ಸರ್ವಿಸ್ ಲೈನು. ಇದು ರೈಟ್ ಸರ್ವಿಸ್ ಕೋರ್ಟು, ಇದು ಲೆಫ್ಟ್ ಸರ್ವಿಸ್ ಕೋರ್ಟು. 2 ಭಾಗವನ್ನು ಮಾಡೋದಕ್ಕೆ ಸೆಂಟರ್ ಲೈನ್ ಅಂತ ಕರಿತೀವಿ. ಇಲ್ಲಿ ಡಬಲ್ಸ್ ಲಾಂಗು, ಇಲ್ಲಿ ಸರ್ವಿಸ್ ಲೈನ್ ನೋಡಿರಿ. ಈ ಕಡೆ ಸೇಮ್ ಇದೆ ಈ ಕಡೆ. ಇದಕ್ಕೆ ನಿಂತು ಸೈಡ್ ಲೈನ್ ಫಾರ್ ಸಿಂಗಲ್ಸ್ ನೋಡಿರಿ. ಇದು ಒಳಗಿನ ಭಾಗ ಮಾತ್ರ ಏನಾಗ್ತದೆ ಸಿಂಗಲ್ ಸರ್ ಕನ್ಸಿಡರ್ ಮಾಡ್ತಾರೆ. ಡಬಲ್ ಸರ್ ಟೈಮ್ನಾಗ ಇದನ್ನು ಕೂಡ ಕನ್ಸಿಡರ್ ಮಾಡ್ಕೊತಾರೆ. 4 ಬಾಕ್ಸ್ಗಳು ನೋಡಿರಿ. ಬಾಕ್ಸು ಇವು ಎಷ್ಟೆಷ್ಟು ಮೆಜರ್ಮೆಂಟ್ ಇರ್ತಾವೆ ಅಂತ ಹೇಳಿ ನೋಡೋಣ. ನೋಡಿರಿ, ಉದ್ದ ಎಷ್ಟಿರ್ತೈತೆ ಬ್ಯಾಡ್ಮಿಂಟನ್ ಅಂತಂದರೆ 13.40 ಮೀಟರ್ ಉದ್ದ ಇರ್ತೈತೆ. ಅದು ಏನಾದರೂ ಅಡಿಯಲ್ಲಿ ಅಥವಾ ಫೀಟಲ್ಲಿ ಹೇಳಬೇಕಾದ್ರೆ 44 ಫೀಟ್ ಅಂಥೇಳಿ ನಾವು ಹೇಳ್ತೀವಿ. ಅಗಲ ಎಷ್ಟಿರ್ತೈತೆ ಅಂದರೆ 6.10 ಮೀಟರ್ ಇರ್ತೈತೆ ಅಗಲ. ಅದೇನಾದರೂ ನಾವು ಅಡಿಯಲ್ಲಿ ಅಥವಾ ಫೀಟಲ್ಲಿ ಹೇಳಬೇಕಾದ್ರೆ 20 ಫೀಟ್ ಅಂತೇಳಿ ಹೇಳ್ತೀವಿ. ಇದು ಏನಾಯಿತು ಡಬಲ್ಸ್ ಇರ್ತೈತೆ. ಈಗ ಸಿಂಗಲ್ಸ್ ನೋಡಿರಿ, ಸಿಂಗಲ್ಸ್ ಎಷ್ಟಿರ್ತೈತಿ 13.40 ಮೀಟರ್ ಉದ್ದ ಸೇಮ್ ಇರ್ತೈತೆ. ಅಗಲ ಮಾತ್ರ ಸ್ವಲ್ಪ ಚೇಂಜ್ ಆಗ್ತದೆ ನೋಡಿರಿ, 5.18 ಮೀಟರ್ ಅಗಲ ಇರ್ತೈತೆ. ಫೀಟಲ್ಲಿ ಹೇಳಿದ್ರೆ 17 ಫೀಟ್. ಬಾಕ್ಸಲ್ಲಿ ಇದು ಮೆಜರ್ಮೆಂಟ್ ಕೊಟ್ಟಿದೆ ನೋಡಿರಿ. ಇದು 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 ಎಷ್ಟು ಇರ್ತೈತೆ ನೋಡಿರಿ, 0.46 ಮೀಟರ್ ಇರ್ತೈತೆ. ಏನಾದರೂ ನಾವು ಫೀಟಲ್ಲಿ ಹೇಳಬೇಕಾದ್ರೆ 1 ಫೀಟ್ 6 ಇಂಚ್ ಇರ್ತೈತೆ. ಇದು ಆಗಲ್ಲ ಅಂತೀವಿ. ಈ ಕಡೆ ನೋಡೋಣ. ನೋಡಿರಿ, ಇದು ಅಗಲ ಆಯಿತು. ಇದು ಉದ್ದ, ಇದು ಉದ್ದ. ಇದು ಎಷ್ಟಿರ್ತೈತೆ ನೋಡಿರಿ, 0.76 ಮೀಟ್ರ್ ಇರ್ತೈತೆ. ಎಷ್ಟಿರ್ತೈತೆ ಉದ್ದ? 0.76 ಮೀಟ್ರ್ ಉದ್ದ ಇರ್ತೈತೆ. ಫೀಟಲ್ಲಿ ಹೇಳಿದ್ರೆ 2 ಫೀಟ್ 6 ಇಂಚ್. ಇದು ಎಷ್ಟು ಅಗಲ? ಎಷ್ಟು? 0.46 ಮೀಟರ್ ಉದ್ದ ಉದ್ದ ಇರ್ತೈತೆ. ಅಂದರೆ ಅಗಲ ಇರ್ತೈತೆ, ಅಗಲ. ಇದು ಉದ್ದ, ಇದು ಅಗಲ. ಇದೇನಿದ್ರೆ ಫೀಟಲ್ಲಿ ಹೇಳಿದ್ರೆ 1 ಫೀಟ್ 6 ಇಂಚ್. ನೆನ್ಪಿಟ್ಕೋಬೇಕು, ಇವನು ಕೂಡ ಕೇಳ್ತಾರೆ ಎಕ್ಸಾಮಲ್ಲಿ. ನೋಡಿರಿ, ಇದು ನೋಡಿರಿ ಶಾರ್ಟ್ ಸರ್ವಿಸ್ ಲೈನಿಂದ ಈ ಲೈನಿಗೆ ಎಷ್ಟು ಇರ್ತೈತೆ ಅಂದರೆ 3.96 ಮೀಟ್ರ್ ಇರ್ತೈತೆ. ಫೀಟಲ್ಲಿ ಕೇಳಿದ್ರೆ 13 ಫೀಟ್. ಶಾರ್ಟ್ ಸರ್ವಿಸ್ ಲೈನಿಂದ ನೆಟ್ಟಿಗೆ ಎಷ್ಟು ಇರ್ತದೆ ನೋಡಿರಿ, ನೆಟ್ಟಿಗೆ 1.98 ಮೀಟರ್ ಇರ್ತೈತೆ. 6 ಫೀಟ್ 6 ಇಂಚ್. ಫೀಟಲ್ಲಿ ಹೇಳಬೇಕಾದ್ರೆ 6 ಫೀಟ್ 6 ಇಂಚ್ ಇರ್ತೈತೆ. ಇಲ್ಲಿ ಸೇಮ್ ಇದೆ, ಇದು ಈ ಕಡೆ ಸೇಮ್ ಇರ್ತೈತೆ. ಮತ್ತು ಇದು ಸೇಮ್. ಒಂದು ಕಡೆ ನೋಡಿಕೊಂಡ್ರೆ ಒಂದು ಕಡೆ ಸೇಮ್ ಇರ್ತದೆ ಅಂತ ಹೇಳಿ ನೆನ್ಪಿಟ್ಕೊಳ್ರಿ. ಇದ್ರಲ್ಲಿ ಮೆಜರ್ಮೆಂಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಫಾಲೋ ಮಾಡಿರಿ. ಪಾತ್ರ ಟೆಕ್ಸ್ಟ್ ಬುಕ್ಕಲ್ಲಿಗಿಂತ ನಾವು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಫಾಲೋ ಮಾಡೋದೇ ಉತ್ತಮ. ಇದಾಯ್ತಿಗೆ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ನಲ್ಲಿ ಇದುವರೆಗೂ ಭಾರತದ ಸಾಧನೆ ಚರ್ಚಿಸಿ. ಅಂಕಣದ ಅಳತೆ. ಒಂದು ಅಂಕಣದಲ್ಲಿ ಸಿಂಗಲ್ಸ್, ಡಬಲ್ಸ್ ಪಂದ್ಯಗಳು ನಡೆಯುವುದನ್ನು ನಾವು ನೋಡಿದ್ದೀವಿ. ಒಂದು ಅಂಕಣದಲ್ಲಿ ಸಿಂಗಲ್ಸ್ ಮತ್ತು ಡಬಲ್ಸ್ ಪಂದ್ಯಗಳು ನಡೆಸುವುದರಿಂದ ಅಳತೆಗಳು ಏನಾಗಿರ್ತವೆ, ಬೇರೆ ಬೇರೆ ಆಗಿರೋದನ್ನು ನಾವು ಗಮನಿಸ್ತೀವಿ. ಸಿಂಗಲ್ಸ್ನಲ್ಲಿ ಅಗಲ ಎಷ್ಟಿರ್ತೈತೆ? 5.18 ಮೀಟರ್ ಅಗಲ ಇರ್ತೈತೆ, ಅಂದರೆ 17 ಅಡಿಗಳು. ಈಗ ಸಿಂಗಲ್ಸ್ನಲ್ಲಿ ಉದ್ದ ಎಷ್ಟಿರ್ತೈತೆ ಅಂದರೆ 13.40 ಮೀಟರ್ ಉದ್ದ ಇರ್ತೈತೆ, ಅಂದರೆ 44 ಅಡಿಗಳು. ಡಬಲ್ಸ್ನಲ್ಲಿ ಅಗಲ ಎಷ್ಟಿರ್ತೈತೆ ಅಂದರೆ 6.10 ಮೀಟರ್ ಅಗಲ ಇರ್ತೈತೆ. ಉದ್ದ ಎಷ್ಟಿರ್ತದೆ ಅಂದರೆ 13.40 ಮೀಟರ್ ಉದ್ದ ಇರ್ತೈತೆ. ಅಂದರೆ ಅಗಲ ಅಡಿಯಲ್ಲಿ ಹೇಳಬೇಕಾದ್ರೆ 20 ಅಡಿಗಳು, ಉದ್ದ ಅಡಿಯಲ್ಲಿ ಹೇಳಬೇಕಾದ್ರೆ 44 ಅಡಿಗಳು. ಕಂಬದಿಂದ ಶಾರ್ಟ್ ಸರ್ವಿಸ್ ರೇಖೆಯವರೆಗೆ ಇರುವಂತಹ ಅಂತರ. ಕಂಬದಿಂದ ಶಾರ್ಟ್ ಸರ್ವಿಸ್ ಗೆರೆಗೆ ಇರುವಂತಹ ಅಂತರ ಇದು ಎಷ್ಟಂದರೆ 1.98 ಮೀಟರ್. ತೋರಿಸ್ದಲ್ಲ ಅದೇ ಇದು. ಇದು ಕಂಬದಿಂದ ಶಾರ್ಟ್ ಸರ್ವಿಸ್ ಗೆರೆಯವರೆಗೂ ಇರುವಂತಹ ಅಂತರ. ಇನ್ನೊಂದ್ಸರಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಕಂಬ ಇದ್ದಾವೆ ಅಂದರೆ ಈ ಕಂಬದಿಂದ ಇಲ್ಲಿಗೆ ಎಷ್ಟಿರ್ತೈತೆ ಅಂತಂದರೆ 1.98 ಮೀಟರ್ ಇರ್ತೈತೆ.
ಕಂಬದಿಂದ ಶಾರ್ಟ್ ಸರ್ವಿಸ್ ರೇಖೆವರೆಗೆ ಇರುವಂಥರ 1.98 ಮೀಟರ್ ಅಂದರೆ 6 ಫೀಟ್ 6 ಇಂಚಸ್ ಅಂತೇಳಿ ನಾವು ಕರಿತೀವಿ. ಇದು ಅಂಕಣದ ಹಿಂದಿನ ಬಾಕ್ಸ್ ಎಷ್ಟಿರ್ತೈತೆ 0.76 ಮೀಟರ್ ಅಂದರೆ 2 ಫೀಟ್ 6 ಇಂಚ್. ಅಂಕಣದ ಪಕ್ಕದ ಬಾಕ್ಸ್ ಅಂದರೆ ಉದ್ದ ಹೇಳೋದ್ರಲ್ಲಿ ತೋರಿಸ್ತೀನಿ ಅಂತ ತರ್ತೀನಿ ನೋಡಿ. ಎರಡು ಹೇಳಿದ್ದಾರೆ. ಇದು ಹಿಂದಿನ ಭಾಗ, ಇದು ಮುಂದಿನ ಭಾಗ ಅಂತ ಹೇಳ್ತಾ ಇದ್ದಾರೆ ಅವರು. ಇಲ್ಲಿ ಎಷ್ಟಿದೆ ಅಂದರೆ ಇದು ನಾವು 0.746 ಮೀಟರನ್ನು ನೋಡ್ಕೋಬೋದು. ನೋಡ್ರಿ, ಅಂಕಣದ ಹಿಂದಿನ ಬಾಕ್ಸ್ ಎಷ್ಟಿದೆ ಅಂದರೆ 0.76 ಮೀಟರ್ನಿಂದ ಅಂದರೆ 2 ಫೀಟ್ 6 ಇಂಚ್. ಅಂಕಣದ ಪಕ್ಕದ ಬಾಕ್ಸ್ ಎಷ್ಟಿದೆ 0.46 ಮೀಟರಿಂದ ಇದು 0.46 ಮೀಟರ್ ಆಯಿತು. ಇದೇನಾರ ಅಡಿಯಲ್ಲಿ ಹೇಳಬೇಕಂದ್ರೆ ಫೀಟಲ್ಲಿ ಹೇಳಬೇಕಂದ್ರೆ 1 ಫೀಟ್ 6 ಇಂಚಸ್. ಎರಡು ನೆನಪಿಟ್ಕೊಳ್ರಿ. ಈಗ ಉಪಕರಣಗಳ ಪರಿಚಯ ನೋಡಿರಿ. ಉಪಕರಣ ರ್ಯಾಕೆಟ್ ಮೇಲೆ ತೋರಿಸಿದ್ದಾರೆ ನೋಡಿರಿ. ಇಲ್ಲಿ ರ್ಯಾಕೆಟು ಬ್ಯಾಡ್ಮಿಂಟನ್ನಲ್ಲಿ ಬಳಸುವ ರ್ಯಾಕೆಟ್ನ ತಲೆಭಾಗ ಅಂಡಾಕೃತಿಯಲ್ಲಿದ್ದು, ಅಂಡಾಕೃತಿ ಇರೋದು ಕಾಣ್ತಾ ಇದೆ ನಿಮಗೆ. ತಂತಿಯಿಂದ ಗಟ್ಟಿಯಾಗಿ ಹೆಣೆಯಲ್ಪಟ್ಟಿರ್ತದೆ. ತಂತಿನೇ ಇರ್ತದೆ, ಇದೆಲ್ಲ ತಂತಿನೇ ಇರೋದು. ರ್ಯಾಕೆಟ್ನ ಒಟ್ಟು ತೂಕ ಎಷ್ಟು? ರ್ಯಾಕೆಟ್ ತಲೆ ಎಲ್ಲ ಹಿಡಿದು ಎಷ್ಟು ತೂಕ ಇರ್ತದೆ ಅಂದರೆ 68 ಸೆಂಟಿಮೀಟರ್ ಆಗಿರ್ತದೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಎಷ್ಟಿರ್ತೈತೆ 68 ಸೆಂಟಿಮೀಟರ್ ಇರ್ತೈತೆ. ಹಾಗೆ ರಾಕೆಟ್ನ ತಲೆಯ ಭಾಗದ ಉದ್ದ ಎಷ್ಟಿರ್ತೈತೆ ಅದು 29 ಸೆಂಟಿಮೀಟರ್ ಇರ್ತೈತಿ. ಉದ್ದ ಬಂದುಬಿಟ್ರೆ ರಾಕೆಟ್ನ ಒಟ್ಟು ಉದ್ದ ಬಂದುಬಿಟ್ರೆ 68 ಸೆಂಟಿಮೀಟರ್. ರಾಕೆಟ್ನ ತಲೆಯ ಭಾಗದ ಉದ್ದ ಕೇಳಿದರೆ ಅದು 29 ಸೆಂಟಿಮೀಟರ್. ಇದು ತಲೆಯ ಭಾಗದ ಉದ್ದ ಇದು. ಮತ್ತು ತಲೆಯ ಮೇಲ್ಭಾಗದ ಅಗಲವು ಎಷ್ಟಿರ್ತದೆ ಅಂದರೆ 23 ಸೆಂಟಿಮೀಟರ್ ಇರ್ತೈತೆ. ಶಟಲ್ ರಾಕೆಟ್ನ ತೂಕವು 83 ಗ್ರಾಮ್ನಿಂದ 100 ಗ್ರಾಮ್ ಮೀರಬಾರ್ದು. ಶಟಲ್ ರಾಕೆಟ್ನ ತೂಕವು ಎಷ್ಟಿರಬೇಕಂದ್ರೆ 83 ಗ್ರಾಮಿಂದ 100 ಗ್ರಾಮ್ವರೆಗೆ ಇರಬೇಕು. ಅದಕ್ಕಿಂತ ಹೆಚ್ಚಿಗೆ ಇರಬಾರ್ದು. ರಾಕೆಟನ್ನು ಇದನ್ನು ಮಾಡಿರ್ತಾರೆ ಅಂದರೆ ಸ್ಟೀಲಿಂದ, ಅಲ್ಯೂಮಿನಿಯಮಿಂದ, ಸೆರಾಮಿಕ್ ಅಥವಾ ಬೋರಾನ್ಗಳಿಂದ ಇವೆಲ್ಲ ಸಂಯೋಜನೆ ಮಾಡ್ತಾರೆ, ಕೂಡಿಸಿ ಮಾಡ್ತಾರೆ. ಯಾವ್ಯಾವ ಮಾಡ್ತಾರೆ ಅಂತ ಹೇಳ್ಬೋದು. ಸ್ಟೀಲ್, ಅಲ್ಯೂಮಿನಿಯಂ, ಸೆರಾಮಿಕ್, ಬೋರಾನ್ ನಮ್ಗೆ ಹೊಸದು ಅನಿಸುತ್ತೆ, ಅದಕ್ಕೆ ನೆನಪಿಟ್ಕೊಂಡ್ರಿ. ನೋಡಿರಿ ಯಾವುದಕ್ಕೆ ಏನು ಭಾಗ ಅಂತ ಕರಿತೀವಿ ಅಂತ ಕೊಟ್ಟಿದ್ದಾರೆ ನೋಡಿರಿ. ಇದಕ್ಕೇನಂತೀವಿ ನಾವು? ಇದಕ್ಕೆ ಹೆಡ್ ಅಂತೀವಿ. ಇದಕ್ಕೆ ಹೆಡ್ಡು. ಇದಕ್ಕೇನಂತೀವಿ? ಇಲ್ಲಿಂದ ಇಲ್ಲಿಗೆ ಇಲ್ಲಿ ಈ ಥರ ಬರ್ತಿರ್ತದೆ. ಅದಕ್ಕೇನಂತೀವಿ ಅಂತಂದರೆ ಥ್ರಾಟ್ ಅಂತ ಕರಿತೀವಿ. ಇದಕ್ಕೆ ಸ್ಟ್ರೇನ್ಡ್ ಏರಿಯಾ ಅಂತ ಕರಿತೀವಿ. ಸ್ಟ್ರೇನ್ಡ್ ಏರಿಯಾ. ಇಲ್ಲಿಂದ ಈ ಭಾಗಕ್ಕೆ ಏನು ಕರಿತೀವಿ ಅಂದರೆ ಸೇಫ್ಟ್ ಅಂತ ಕರಿತೀವಿ. ಇಲ್ಲಿಂದ ಹಿಡಿತೀವಲ್ಲ, ಕೈ ಹಿಡಿತೀವಲ್ಲ, ಹ್ಯಾಂಡಲ್ ಅಂತ ಕರಿತೀವಿ. ಹ್ಯಾಂಡಲ್. ನೆನಪು ಬಗ್ಗೆ ಪಾಟ್ಗಳ ಬಗ್ಗೆ ಕೊಟ್ಟಿದ್ದಾರೆ, ನೆನಪಿಟ್ಕೊಳ್ರಿ. ಈಗ ಶಟಲ್. ಈಗ ರಾಕೆಟ್ ಬಗ್ಗೆ ತಿಳ್ಕೊಂಡಿವಿ. ಇವಾಗ ಶಟಲ್ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಸಿಂಥೆಟಿಕ್ ವಸ್ತುವಿನಿಂದ ಇದನ್ನು ಮಾಡ್ತಾರೆ. ಇದರಿಂದ ಮಾಡ್ತಾರೆ. ಇದು ಸಿಂಥೆಟಿಕ್ ವಸ್ತುವಿನಿಂದ ಮಾಡ್ತಾರೆ. ಶಟಲ್ ಒಟ್ಟು ಎಷ್ಟು ಗರಿಗಳನ್ನು ಹೊಂದಿದೆ ಅಂದರೆ 16 ಗರಿಗಳನ್ನು ಹೊಂದಿರ್ತೈತೆ. ಗರಿಗಳ ತಳಭಾಗವು ಕಾಕ್ ಬೇಸ್ನವರೆಗೂ ಎಷ್ಟಿರ್ತೈತೆ ಅಂದರೆ ಅದು 62 ಮೀಟರ್ನಿಂದ 70 ಮೀಟರ್ ಇರ್ತೈತೆ. ತಳಭಾಗದ ಎಷ್ಟಿರ್ತದೆ ಅಂತ ಕೇಳಿದ್ರೆ ಇದು 62 ಮಿಲಿಮೀಟರ್ನಿಂದ 70 ಮಿಲಿಮೀಟರ್ವರೆಗೂ ಇರ್ತೈತೆ. ಗರಿಗಳು ಕೇಳಿದ್ರೆ ಎಷ್ಟಿದ್ದಾವೆ? ಈ ಗರಿಗಳು ಎಷ್ಟಿದ್ದಾವೆ? 16 ಗರಿಗಳು ಇದ್ದಾವೆ. ಹಾಗೂ ಗರಿಗಳ ತುದಿಯಲ್ಲಿ ಏರ್ಪಡುವ ವೃತ್ತದ ವ್ಯಾಸ ಎಷ್ಟಿರ್ತೈತೆ? ಗರಿಗಳ ತುದಿಯಲ್ಲಿ ಇದ್ರ ವ್ಯಾಸ ಎಷ್ಟಿರ್ತೈತೆ ಅಂದರೆ 58 mm-ನಿಂದ 68 mm ವರೆಗೂ ಇರ್ತೈತೆ. ಅಲ್ಲದೆ ಬೇಸ್ನ ತಳಭಾಗವು ಸುತ್ತಳತೆ. ಇದ್ರ ಸುತ್ತಳತೆ ಎಷ್ಟಿರ್ತೈತೆ? ಇದ್ರದ್ದು ಸುತ್ತಳತೆ ಎಷ್ಟಿರ್ತೈತೆ ಅಂತಂದರೆ ಅದು 25 mm-ನಿಂದ 28 mm ವರೆಗೂ ಇರ್ತೈತೆ. 25 mm-ನಿಂದ 28 mm ವರೆಗೂ ಇರ್ತೈತೆ. ಶಟಲ್ನ ತೂಕ ಎಷ್ಟಿರ್ತೈತೆ? ಇದ್ರ ತೂಕ
ಇದು ತೂಕ ಎಷ್ಟಿರ್ತದೆ 4.74 ಗ್ರಾಮ್ನಿಂದ 5.50 ಗ್ರಾಮ್ ಇರ್ತೈತೆ. ಎಷ್ಟಿರ್ತೈತೆ ಇದು 4.74 ಇಂದ 4.74 ಗ್ರಾಮ್ನಿಂದ 5.50 ಗ್ರಾಮ್ವರೆಗೂ ಇರ್ತೈತೆ. ಎರಡನೇ ಒಂದು ಸಲಕರಣೆ ನೋಡಿರಿ, ನೆಟ್. ಇದಕ್ಕೆ ನಾವು ನೆಟ್ ಅಂಥೇಳಿ ಕರಿತೀವಿ. ನೋಡಿದು ಕಂಬ, ಇದು ಕಂಬ. ಈ ಕಂಬದ ಹೈಟ್ ಎಷ್ಟಿರ್ತೈತೆ ಅಂತಂದರೆ 1.55 ಮೀಟರ್ ಇರ್ತೈತೆ. ಫೀಟಲ್ಲಿ ಹೇಳ್ಬೇಕಾದ್ರೆ 5 ಫೀಟ್ 1 ಇಂಚ್ ಇರ್ತೈತೆ. ಇದು ಕಂಬದ ಎತ್ತರ. ಈಗ ನೆಟ್ಟಿನ ಎತ್ತರ ನೋಡಿರಿ, ನೆಟ್ಟಿನ ಎತ್ತರ ಎಷ್ಟಿರ್ತೈತೆ ಇಲ್ಲಿದೆ ನೋಡಿರಿ. ಇದೇನಂತೀವಿ ನಾವು ನೆಟ್ಟಿನ ಎತ್ತರ ಅಂತ ಕರಿತೀವಿ. ಇದು ಎಷ್ಟಿದೆ 1.524 ಮೀಟರ್ ಇದೆ. ಕಂಬಗಳ ಎತ್ತರ ಕೇಳಿದ್ರೆ ಎರಡು ಕನ್ಫ್ಯೂಸ್ ಆಗ್ತವೆ, ನೆನಪಿಟ್ಕೊಳ್ಬೇಕು. ಕಂಬಗಳ ಎತ್ತರ ಕೇಳಿದ್ರೆ 1.55 ಮೀಟರು. ಅದೇ ಏನಾದರೂ ನೆಟ್ನ ಹೈಟ್ ಕೇಳಿದರೆ ಅದು 1.524 ಮೀಟರ್ ಇರ್ತೈತೆ. ಫೀಟರ್ ಕೇಳಿದ್ರೆ 5 ಫೀಟು. ಇದು ಏನಾದರೂ ಫೀಟರ್ ಕೇಳಿದ್ರೆ ಕಂಬದ ಹೈಟು 5 ಫೀಟ್ 1 ಇಂಚ್. ಅಲ್ಲಿ 1 ಇಂಚ್ ಆ್ಯಡ್ ಮಾಡಬೇಕಷ್ಟೇ. ಇದು ಇಲ್ಲಿಂದ ಕಂಬ ಎಷ್ಟಿದೆ ಅಂತ ಕೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತೈತೆ ಅದು ಕಂಬದ್ದು. ಇದು 0.76 ಮೀಟರ್ನಿಂದ 0.76 ಮೀಟರ್ ಇರ್ತೈತಿ. ಫೀಟರ್ ಕೇಳಿದ್ರೆ 2 ಫೀಟ್ 6 ಇಂಚ್ ಇರ್ತೈತಿ. ಇದು ಜಾಳಿಗೆ ಬಗ್ಗೆ ಆಯಿತು. ಜಾಳಿಗೆಯು 6.1 ಮೀಟರ್ ಉದ್ದ ಇರ್ತೈತಿ. ಜಾಳಿಗೆ ಉದ್ದ ಎಷ್ಟಿರ್ತೈತೆ 6.1 ಮೀಟರ್ ಉದ್ದ ಇರ್ತೈತೆ. 76 ಸೆಂಟಿಮೀಟರ್ ಅಗಲವನ್ನು ಹೊಂದಿರ್ತೈತೆ. ಉದ್ದ ಎಷ್ಟು 6.1 ಮೀಟರ್ ಉದ್ದ ಇರ್ತೈತೆ. 76 ಸೆಂಟಿಮೀಟರ್ ಅಗಲವನ್ನು ಇದು ಹೊಂದಿರ್ತೈತೆ. ಜಾಳಿಗೆಯಲ್ಲಿನ ಚೌಕದ ಅಳತೆ ಎಷ್ಟಿರ್ತೈತೆ ಅಂದರೆ 15 ಮಿಲಿಮೀಟ್ರ್ ಇರ್ತೈತೆ. ಎಷ್ಟಿರ್ತೈತೆ ಜಾಳಿಗೆಯಲ್ಲಿನ ಚೌಕ 15 ಮಿಲಿಮೀಟ್ರ್ ಇರ್ತೈತೆ. ಇದು ಕನಿಷ್ಠ. ಗರಿಷ್ಠ ಎಷ್ಟಿರ್ತದೆ ಅಂದರೆ 20 ಮಿಲಿಮೀಟ್ರ್ ಗರಿಷ್ಠ ಇರ್ತೈತೆ. ಜಾಳಿಗೆಯ ಉದ್ದ 6.1 ಮೀಟರ್ ಉದ್ದ ಇರ್ತೈತೆ. 76 ಸೆಂಟಿಮೀಟರ್ ಅಗಲವನ್ನು ಇದು ಹೊಂದಿರ್ತೈತೆ. ಜಾಳಿಗೆಯಲ್ಲಿನ ಚೌಕ ಎಷ್ಟಿರ್ತೈತೆ ಅಳತೆ ಅಂತಂದರೆ ಅದು ಕನಿಷ್ಠ 15 ಮಿಲಿಮೀಟ್ರ್ ಇರ್ತೈತೆ. ಗರಿಷ್ಠ ಎಷ್ಟಿರ್ತಂದರೆ 20 ಮಿಲಿಮೀಟ್ರ್ ಇರ್ತೈತೆ. ಜಾಳಿಗೆಯ ಮೇಲಂಚು ಟೇಪ್ ಬಿಳಿಯ ಬಣ್ಣದಿಂದ ಕೂಡಿದ್ದು, ಅದು ಎದರಿಂದ ಕೂಡಿರ್ತದೆ ಬಿಳಿ ಬಣ್ಣದಿಂದ ಕೂಡಿದ್ದು 7.5 ಸೆಂಟಿಮೀಟರ್ ಅಗಲವನ್ನು ಹೊಂದಿರ್ತದೆ. ಎಷ್ಟೊಂದಿರ್ತದೆ ಅಗಲ 5.7 ಸೆಂಟಿಮೀಟರ್ ಅಗಲವನ್ನು ಹೊಂದಿರ್ತದೆ. ಜಾಳಿಗೆಯ ಮೇಲಂಚಿನಿಂದ ಹಾಯ್ದು ಉತ್ತಮ ದರ್ಜೆಯ ದಾರವನ್ನು ಅದು 2 ಕಂಬಗಳಿಗೆ ಬಿಗಿಯಾಗಿ ಕಟ್ಟಲಾಗಿರ್ತದೆ. ಜಾಳಿಗೆಯು ಉದ್ದ ಕೇಳಿದ್ರೆ 6.1 ಮೀಟರ್, ಅಗಲ ಕೇಳಿದ್ರೆ 76 ಸೆಂಟಿಮೀಟರ್, ಹಾಗೂ ಜಾಳಿಗೆಯಲ್ಲಿನ ಚೌಕ ಅಳತೆ ಕೇಳಿದರೆ ಅದು 15 ಮಿಲಿಮೀಟರ್, ಕನಿಷ್ಠ 15 ಮಿಲಿಮೀಟರ್, ಗರಿಷ್ಠ 20 ಮಿಲಿಮೀಟರ್. ಅಂದರೆ 15 ಮಿಲಿಮೀಟರ್ನಿಂದ 20 ಮಿಲಿಮೀಟರ್ ಅಂತಿದ್ರೆ ನೆನ್ಪಿಟ್ಕೊಳ್ರಿ. ಜಾಳಿಗೆಯ ಮೇಲಂಚು ಅದು ಕೇಳಿದರೆ ಅದು ಎಷ್ಟಿರ್ತದೆ ಅಂದರೆ ಅದು 7.5 ಸೆಂಟಿಮೀಟರ್ ಇರ್ತೈತೆ. ಯಾವ ಬಣ್ಣದಿಂದ ಮಾಡಿರ್ತಾರೆ ಅಂದರೆ ಬಿಳಿ ಬಣ್ಣದಿಂದ ಮಾಡಿರ್ತಾರೆ. ಜಾಳಿಗೆಯ ಮೇಲಂಚಿನಿಂದ ಹಾಯ್ದು ಉತ್ತಮ ದರ್ಜೆಯ ದಾರವನ್ನು ಅದು 2 ಕಂಬಗಳಿಗೆ ಏನು ಮಾಡ್ತಾರೆ ಬಿಗಿಯಾಗಿ ಕಟ್ತಾರೆ. ಈ ರೀತಿ ಕಟ್ಟಲಾದ ಜಾಳಿಗೆಯು ಅಂಕಣದ ಮಧ್ಯಭಾಗದಲ್ಲಿಯ ನೆಲದಿಂದ 1.52 ಮೀಟರ್ ಹೈಟಲ್ಲಿ ಇರ್ತೈತೆ. ತೋರಿಸಲ್ಲ ಅದು ಹೈಟು, ಅದು ಅಷ್ಟು ಹೈಟಲ್ಲಿ ಇರ್ತೈತೆ. ಕಂಬಗಳ ಹತ್ತಿರ ಜಾಳಿಗೆಯ ಕಂಬಗಳ ಹತ್ತಿರ ಜಾಳಿಗೆಯು ನೆಲದಿಂದ ಎಷ್ಟಿರ್ತದೆ ಅಂದರೆ 1.55 ಮೀಟರ್ ಹೈಟ್ ಇರ್ತೈತೆ. ಈಗ ಕಂಬಗಳು, ಅದಕ್ಕೆ ಪೋಲ್ಸ್ ಅಂತ ಕೂಡ ಕರಿತೀವಿ. 2 ಬದಿ ರೇಖೆಗಳಿಗೆ ತಾಗುವಂತೆ ಹೊರಭಾಗದಲ್ಲಿ ಕಂಬಗಳನ್ನು ಇರಿಸುವುದು. ಈ ಕಂಬಗಳ ಹೈಟ್ ಎಷ್ಟಿರ್ತದೆ ಅಂದರೆ 1.55 ಮೀಟರ್ ಇರ್ತೈತೆ. ಈಗ ಸಾಮಾನ್ಯ ನಿಯಮಗಳು ನೋಡ್ರಿ. ಬ್ಯಾಡ್ಮಿಂಟನ್ ಪಂದ್ಯ ಪ್ರಾರಂಭಿಸುವ ಮುನ್ನ ಅಧಿಕಾರಿಗಳು ಟಾಸ್ ಮಾಡಿ ಅಂಕಣ ಅಥವಾ ಸರ್ವಿಸ್ ಆಯ್ಕೆಗಾಗಿ ಅವಕಾಶ ನೀಡಬೇಕು. ಈ ಆಟವು ಸಿಂಗಲ್ಸ್, ಡಬಲ್ಸ್ ಮತ್ತು ಮಿಶ್ರ ಡಬಲ್ಸಲ್ಲಿ ನಡೀತೈತೆ. ಈಗ ಆಟದ ಕೆಲವು ನಿಯಮಗಳನ್ನು ಬಗ್ಗೆ ತಿಳ್ಕೊಳ್ಳೋಣ. ಪಂದ್ಯವು 3 ಸೆಟ್ಗಳಿಂದ ಕೂಡಿರ್ತೈತೆ. 2 ಸೆಟ್ ಗೆದ್ದವರು ವಿಜಯ ಆಗ್ತಾರೆ. ಪ್ರತಿ ಆಟವನ್ನು 21 ಅಂಕಗಳಿಗಾಗಿ ಆಡ್ತೀವಿ. 2 ತಂಡಗಳು 20 ಅಂಕ ಸಮ ಮಾಡಿಕೊಂಡಾಗ ಸತತವಾಗಿ 2 ಅಂಕ ದೊರೀತೈತೆ. ಗರಿಷ್ಠ ಎಷ್ಟಿರ್ತೈತೆ ಅಂಕಗಳಂದರೆ 30 ಅಂಕಗಳು ಇರ್ತೈತೆ. ಗೆಲುವು ಸಾಧಿಸಿದ ತಂಡಕ್ಕೆ ಮುಂದಿನ ಆಟದಲ್ಲಿ ಸರ್ವಿಸ್ ಮಾಡಲು ಅವಕಾಶ ಸಿಗ್ತೈತೆ. ಒಂದು ಆಟ ಮುಗಿದ ನಂತರ ಮುಂದಿನ ಆಟಕ್ಕೆ ತಮ್ಮ ಅಂಕಣವನ್ನು ಏನು ಮಾಡಬೇಕಾದ್ರು ಬದಲಾಯಿಸಬೇಕು.
ನಿರ್ಧರಿತ ಮೂರನೇ ಆಟ ಅಂದರೆ ಡಿಸೈಡಿಂಗ್ ಗೇಮ್ ಅಂತ ಕರಿತೀವಿ. ಇದು ನಡೆದಾಗ 11 ಅಂಕಗಳಿಗೆ ಅಂಕಗಳನ್ನು ಬದಲಿಸಬೇಕು. 29 ಅಂಕಗಳು ಸಮವಾದಾಗ 30 ಅಂಕಗಳನ್ನು ಯಾರು ಮೊದಲು ತಲುಪುತ್ತಾರೋ ಆ ತಂಡ ಏನಾಗ್ತೈತಿ ವಿಜಯಶಾಲಿ ಅಂತ ನಾವು ಘೋಷಿಸ್ತೀವಿ. ಗರಿಷ್ಠ ಎಷ್ಟಿರ್ತದೆ? ಕನಿಷ್ಠ 21 ಅಂಕಗಳು ಇರ್ತದೆ ನಿಜ, ಆದರೆ ಗರಿಷ್ಠ ಅಂಕಗಳು ಎಷ್ಟಿರ್ತವೆ? 30 ಅಂಕಗಳು ಗರಿಷ್ಠ ಇರ್ತವೆ. ಗರಿಷ್ಠ ಅಂಕಗಳು 30 ಇರ್ತವೆ. ಆದರೆ ನಾವು 21 ಅಂಕಗಳಿಗೆ ಏನು ಮಾಡ್ತೀವಿ? ನಾವು ಎಂಡ್ ಮಾಡ್ತೀವಿ. ಗೆಲುವು ಸಾಧಿಸಿದ ತಂಡಕ್ಕೆ ಮುಂದಿನ ಆಟದ ಸರ್ವಿಸ್ ಕೊಡಬೇಕು. ಒಂದು ಆಟ ಮುಗಿದ ನಂತರ ಮುಂದಿನ ಆಟಕ್ಕಾಗಿ ಆಟಗಾರರು ತಮ್ಮ ಅಂಕಗಳನ್ನು ಬದಲಿಸ್ಕೋಬೇಕು. ನಿರ್ಧರಿತ ಮೂರನೇ ಸೆಟ್ ಇರ್ತದಲ್ಲ, ಅದಕ್ಕೆ ಡಿಸೈಡಿಂಗ್ ಗೇಮ್ ಅಂತ ಕರಿತೀವಿ. ಅದು ನಡೆದಾಗ 11 ಅಂಕಗಳಿಗೆ ಅಂಕಗಳನ್ನು ಬದಲಿಸ್ಕೋಬೇಕು. 29 ಅಂಕಗಳು ಸಮವಾದಾಗ 30 ಅಂಕವನ್ನು ಯಾರು ಮೊದಲು ತಲುಪುತ್ತಾರೋ ಆ ತಂಡ ಏನಾಗ್ತೈತಿ ವಿಜಯಶಾಲಿ ಅಂತೇಳಿ ನಾವು ಘೋಷಣೆ ಮಾಡ್ತೀವಿ. ಪ್ರತಿ ಆಟದಲ್ಲಿ 1 ನಿಮಿಷ ವಿಶ್ರಾಂತಿ ಇರ್ತೈತೆ. ಮೊದಲು 11 ಅಂಕ ಆದಾಗ ಅವರಿಗೆ ವಿಶ್ರಾಂತಿ ಸಮಯ ಕೊಡಲಾಗ್ತೈತೆ. ಮತ್ತು ಒಂದು ಆಟ ಇನ್ನೊಂದು ಆಟದ ಮಧ್ಯೆ ಎಷ್ಟು ನಿಮಿಷ ಇರ್ತೈತಿ ಅಂತಂದರೆ ಅದು 2 ನಿಮಿಷ ಇರ್ತೈತೆ. ಮೊದಲು 1 ನಿಮಿಷ, ಇನ್ನೊಂದು ಸರಿಗೆ 2 ನಿಮಿಷ ಇರ್ತೈತೆ. ಪಂದ್ಯಾಟ ನಡೆಯುವ ಸಂದರ್ಭದಲ್ಲಿ ನಿರ್ಣಾಯಕರ ಅನುಮತಿ ಇಲ್ಲದೆ ಅಂಕಣದಿಂದ ಹೊರಗೆ ಹೋಗುವಂತಿಲ್ಲ. ವಿಶ್ರಾಂತಿ ಸಮಯವನ್ನು ಹೊರತುಪಡಿಸಿ ವಿಶ್ರಾಂತಿ ಕೊಟ್ಟಾಗೆ ಹೋಗ್ಬೋದು, ಆದರೆ ಮಿಕ್ಕ ಟೈಮಲ್ಲಿ ಹೋಗೋದಿಲ್ಲ. ಸರ್ವಿಸ್ ಮಾಡುವ ಆಟಗಾರ ಮತ್ತು ರಿಸೀವ್ ಮಾಡುವ ಎದುರಾಳಿ ಆಟಗಾರರಿಬ್ಬರು ಅಭಿಮುಖ ಅಂಕಣದಲ್ಲಿ ನಿಲ್ಲದೆ ಡಯಾಗ್ನಲ್ ಆಗಿ ನಿಲ್ಲಬೇಕು. ಅಭಿಮುಖವಾಗಿ ನಿಲ್ಲದೆ ಡಯಾಗ್ನಲ್ ಸ್ಥಿತಿಯಲ್ಲಿ ನಿಲ್ಲಬೇಕಂದ್ರೆ ಇಂಟು ಆಕಾರದಲ್ಲಿ ನಿಲ್ಲಬೇಕು. ಸರ್ವಿಸ್ ಮಾಡುವ ಸಂದರ್ಭದಲ್ಲಿ ಸರ್ವಿಸ್ ಮಾಡುವ ಆಟಗಾರ ರಿಸೀವ್ ಮಾಡುವ ಆಟಗಾರರಿಬ್ಬರ 2 ಪಾದಗಳು ನೆಲದ ಮೇಲೆ ಇರಬೇಕು. ನೆಲದ ಸಂಪರ್ಕವನ್ನು ಪಡೆದಿರಬೇಕು. ಅವ್ರು ಏನು ಕಾಲೆತ್ತಂಗಿಲ್ಲ. ಸರ್ವಿಸ್ ಮಾಡುವವನ ಅಂಕಗಳು ಸಮವಾಗಿದ್ದಾಗ ಅಂಕಣದ ಬಲಬದಿಯಿಂದ ಮಾಡಬೇಕು. ಬೆಸ ಸಂಖ್ಯೆಗಳಿದ್ದರೆ ಅಂಕಣದ ಎಡಬದಿಯಿಂದ ಮಾಡಬೇಕು. ಸರ್ವಿಸ್ ಮಾಡುವಾಗ ಶಟಲನ್ನು ಕೈಯಿಂದ ಬಿಟ್ಟು ನಂತರ ರಾಕೆಟ್ನಿಂದ ಹೊಡಿಬೇಕು. ಇಲ್ಲೇನು ಮಾಡ್ತೀವಿ ತಪ್ಪುಗಳು ಅಂತೇಳಿ ಯಾವಾಗ ಪರಿಗಣನೆಗೆ ತೆಗೆದುಕೊಳ್ತೀವಿ ಅಂದರೆ ರ್ಯಾಲಿ ಅಥವಾ ಸರ್ವಿಸ್ ಮಾಡುವ ಸಂದರ್ಭದಲ್ಲಿ ಶಟಲ್ ಒಂದೇ ಹೊಡೆತದಲ್ಲಿ ಹೊಡೆಯದಿದ್ದಾಗ ಆವಾಗ ಫಾಲ್ ಅಂತ ಹೇಳ್ತೀವಿ. ಶಟಲ್ ಅಂಕಣ ಬಿಟ್ಟು ಹೊರ ಬಿದ್ದ ಸಂದರ್ಭದಲ್ಲಿ ಫಾಲ್ ಆಗ್ತೈತೆ. ಸರ್ವಿಸ್ ಮಾಡಿದ ಶಟಲ್ ಡಯಾಗ್ನಲ್ ಅಂಕಣದಲ್ಲಿ ಬೆಳೆದಿದ್ದರೆ ಅವು ಕೂಡ ಫಾಲ್ ಆಗ್ತೈತೆ. ಸರ್ವಿಸ್ ಗೆರೆಯನ್ನು ಸ್ಪರ್ಶಿಸಿದರೆ ಅವು ಕೂಡ ಫಾಲ್ ಆಗ್ತೈತೆ. ಶಾರ್ಟ್ ಸರ್ವಿಸ್ ಸ್ಥಳದಲ್ಲಿ ಸರ್ವಿಸ್ ಮಾಡಿದ ಶಟಲ್ ಬಿದ್ದರೆ ಅವು ಕೂಡ ಫಾಲ್ ಆಗ್ತೈತೆ. ಇವೆಲ್ಲ ಸಂದರ್ಭದಲ್ಲಿ ಫಾಲ್ ಆಗ್ತೈತೆ. ಇದಕ್ಕೆ ಸಂಬಂಧಪಟ್ಟಂಥ MCQ ಪ್ರಶ್ನೋತ್ತರಗಳಿದ್ದಾವೆ ನೋಡೋಣ. ಅಭ್ಯಾಸ ಪ್ರಶ್ನೆಗಳು. ರಾಕೆಟ್ನ ಗರಿಷ್ಠ ತೂಕ ಎಷ್ಟು? ರಾಕೆಟ್ನ ಗರಿಷ್ಠ ತೂಕ ಎಷ್ಟು ಅಂತ ನೋಡಿದ್ದೀವಿ ನಾವು 68 ಸೆಂಟಿಮೀಟರ್ ಅಂತೇಳಿ ನೋಡಿದ್ದೀವಿ. ಅದು ಉದ್ದ ಆಯ್ತದೆ, ಅದು ಉದ್ದ ಆಗುತ್ತೆ. ಯಾವುದು 68 ಸೆಂಟಿಮೀಟರ್ ಉದ್ದ ಆಗ್ತೈತೆ. ತೂಕ ಕೇಳಿದಾಗೆ ಅದು 83ರಿಂದ 100 ಗ್ರಾಮ್ ತೂಕ ಆಗಿರ್ತೈತೆ. ತೂಕ ಕೇಳಿದವರು. ಬ್ಯಾಡ್ಮಿಂಟನ್ ಆಟದಲ್ಲಿ ಬಳಸುವ ಕಂಬಗಳ ಎತ್ತರ ಎಷ್ಟಿರ್ತದೆ ಅಂದರೆ ಅದು 1.55 ಮೀಟರ್ ಇರ್ತೈತೆ. ಬ್ಯಾಡ್ಮಿಂಟನ್ ಒಂದು ಆಟದಲ್ಲಿ ಎಷ್ಟು ಅಂಕಗಳಿರ್ತವೆ? ಬ್ಯಾಡ್ಮಿಂಟನ್ನಲ್ಲಿ ಒಂದು ಆಟದಲ್ಲಿ ಎಷ್ಟು ಅಂಕಗಳಿರ್ತವೆ ಅಂದರೆ 21 ಅಂಕಗಳಿರ್ತವೆ. ಗರಿಷ್ಠ 30 ಅಂಕಗಳು ಇರ್ತವೆ. ಈ ಕೆಳಕಂಡ ಪ್ರಶ್ನೆಗಳಿಗೆ 1-2 ವಾಕ್ಯದಲ್ಲಿ ಉತ್ತರಿಸಿ. ಬ್ಯಾಡ್ಮಿಂಟನ್ ಹೆಸರು ಹೇಗೆ ಬಂದಿತು? ಬ್ಯಾಡ್ಮಿಂಟನ್ ಮನೆಯಲ್ಲಿ ಆಡುವುದರಿಂದ ಅಂದರೆ ಏನು ಮಾಡಿರ್ತಾರೆ ಅವರು, ಅದು 1873ರಲ್ಲಿ ಇಂಗ್ಲೆಂಡಿನ ಒಂದು ಗೌಸೆಸ್ಟರ್ ಪಿರಿಯಲ್ಲಿ ಬೊಫೆಟ್ ಅನ್ನುವಂಥ ಅವನ ಮನೆಯಲ್ಲಿ ಏನು ಮಾಡ್ತಾರೆ, ಬೊಫೆಟ್ನ ಒಂದು ಡ್ಯೂಕ್ನ ರಾಜನಾದಂತಹ ಅವನ ಮನೆಯಲ್ಲಿ ಏನು ಮಾಡ್ತಾರೆ, ಈ ಬ್ಯಾಡ್ಮಿಂಟನ್ ಮನೋರಂಜನೆಗೋಸ್ಕರ ಈ ಬ್ಯಾಡ್ಮಿಂಟನ್ ಹೌಸ್ ಅಂತೇಳಿ ಓಪನ್ ಮಾಡ್ತಾನೆ. ಅಲ್ಲಿ ಈ ಆಟ ಮೊದಲಿಗೆ ಆಡುವುದರಿಂದ ಅವನಿಗೆ ಆ ಒಂದು ಗೇಮ್ಸ್ಗೆ ಬ್ಯಾಡ್ಮಿಂಟನ್ ಅಂತೇಳಿ ಬರ್ತೈತೆ. ಶಟಲ್ನಲ್ಲಿ ಎಷ್ಟು ಗರಿಗಳಿರ್ತವೆ ಅಂದರೆ 16 ಗರಿಗಳು ಇರ್ತವೆ. ಬ್ಯಾಡ್ಮಿಂಟನ್ ಆಟದಲ್ಲಿ ಆಟಗಾರನ ಅಂಕಗಳು ಸಮ ಆದಾಗ ಯಾವ ಅಂಕಣದಿಂದ ಸರ್ವಿಸ್ ಮಾಡಬೇಕಂದ್ರೆ ಬಲ ಅಂಕಣದಿಂದ. ಬ್ಯಾಡ್ಮಿಂಟನ್ನಲ್ಲಿ ಉಪಯೋಗಿಸುವ 2 ಉಪಕರಣಗಳು ಶಟಲು, ಕಾಕು, ನೆಟ್ಟು, ಕಂಬಗಳು ಇವೆಲ್ಲ ನಾವು ಬಳಸ್ತೀವಿ. ಈ ಕೆಳಕಂಡ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಬ್ಯಾಡ್ಮಿಂಟನ್ ಆಟದ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಬ್ಯಾಡ್ಮಿಂಟನ್ ಆಟ ಚಿತ್ರ ಬಿಡಿದ ಅಳತೆಗಳು ಬರೆಯಿರಿ. ಬ್ಯಾಡ್ಮಿಂಟನ್ ಆಟದ ಯಾವುದೋ 2 ನಿಯಮ ಬರೆಯಿರಿ. ಬ್ಯಾಡ್ಮಿಂಟನ್ ಆಟದಲ್ಲಿ ಜಳಗೆ ಎತ್ತರವನ್ನು ಬರೆಯಿರಿ. ಇವೆಲ್ಲ ಬರೀಬೇಕು, ಎಲ್ಲ ಹೇಳಿದಿರಿ, ಬರೀಬೇಕು. ಈಗ ಚಟುವಟಿಕೆ ಇದೆ, ಇಲ್ಲೊಂದು ತಿಳಿಯಿರಿ ಅಂತಿದೆ, ತಿಳಿಯಿರಿ ನೋಡಿರಿ. ಸ್ನಾಯುಗಳು ಹಾಗೂ ಅಸ್ಥಿವ್ಯಸ್ಥೆಗಳ ಮೇಲೆ ವ್ಯಾಯಾಮದಿಂದಾಗುವ ಪರಿಣಾಮಗಳು ಶಿಕ್ಷಕರಿಂದ ತಿಳಿಯಿರಿ. ಈಗ ಪ್ರಾಕ್ಟಿಕಲ್ ಇದೆ, ಪ್ರಾಕ್ಟಿಕಲ್ ಕೂಡ ಇಲ್ಲೇ ನೋಡ್ಕೊಳ್ಳೋಣ. ಯಾಕೆಂದರೆ ಪದಗಳು ಕೇಳ್ತಾರೆ, ಇಲ್ಲೆಲ್ಲ ಸ್ಕಿಲ್ ಕೇಳ್ತಾರೆ, ಹಾಗಾಗಿ ಅದನ್ನು ಕೂಡ ಇಲ್ಲೇ ಸೇರಿಸ್ಕೊಳ್ತೀವಿ. ಬ್ಯಾಡ್ಮಿಂಟನ್ ಎಂಬ ನಮ್ಮ ದೇಶದ ಜನಪ್ರಿಯ ಆಟವಾಗಿದೆ. ಇದನ್ನು ಒಳಾಂಗಣ ಮತ್ತು ಹೊರಾಂಗಣ ಎರಡರ ಕಡೆ ಆಡ್ತೀವಿ. ಮನೋಲ್ಲಾಸ ಮತ್ತು ದೈಹಿಕ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಈ ಆಟವನ್ನು ಆಡ್ತಾರೆ. ಈ ಆಟದಲ್ಲಿ ಕೌಶಲ್ಯಗಳಿಂದ ವೇಗ, ಹೊಂದಾಣಿಕೆ ಗುಣಗಳು ಉಂಟಾಗ್ತವೆ. ಸ್ವಲ್ಪ ಸ್ಪೀಡಾಗಿ ಹೇಳ್ತೀನಿ, ಯಾಕೆಂದರೆ ವಿಷಯ ತುಂಬ ಇದೆ, ಕವರ್ ಮಾಡ್ಕೋಬೇಕು ಎಲ್ಲ ಸಿಲೆಬಸ್ಗಳು. ಆಟಗಾರನ ಪಾದದ ಚಲನೆಗಳು. ಬಲಗೈ ಆಟಗಾರನು ಅಂಕಣದಲ್ಲಿ ಚಲಿಸಬೇಕಾದ ಹೆಚ್ಚಿನ ಎಲ್ಲ ಸಂದರ್ಭಗಳಲ್ಲಿ ಅಂದರೆ ಬ್ಯಾಕ್ ಹ್ಯಾಂಡ್ ಹೊರತುಪಡಿಸಿ ಬಲಗೈನಿಂದ ಪ್ರಾರಂಭಿಸಿ ಚಲನೆಯನ್ನು ಮುಂದುವರಿಸುತ್ತಾನೆ. ಬಲಗಡೆ ಇರುವಂತಹ ಶಟಲನ್ನು ತೆಗೆಯಲು ಬಲಗಲಿನಿಂದ ಒಂದು ಹೆಜ್ಜೆಯನ್ನು ಆ ದಿಕ್ಕಿನಲ್ಲಿ ಏನು ಮಾಡ್ತಾರೆ, ತೆಗೆದುಕೊಂಡು ಬರುವುದು ಮತ್ತು ಎಡ ಕಡೆಗೆ ಬರುವ ಶಟಲನ್ನು ತೆಗೆಯಲು
ನಿಂತ ಸ್ಥಳದಿಂದ ಬಲಗಾಲನ್ನು ಎಡಬದಿಗೆ ಒಂದು ಹೆಜ್ಜೆಯನ್ನು ಚಲನೆ ಮಾಡುವುದು. ಇದಕ್ಕಿಂತ ಆಟಗಾರನ ಪಾದಗಳ ಚಲನೆ ಅಂತ ಕರಿತೀವಿ. ರಾಕೆಟ್ ಹಿಡಿಯುವ ಪದ್ಧತಿ. ಸಾಮಾನ್ಯವಾಗಿ ಆಟಗಾರನು ಕೆಳಕಂಡ 2 ರೀತಿಯಲ್ಲಿ ರಾಕೆಟನ್ನು ಹಿಡಿತಾನೆ. ಒಂದು 4 ಹ್ಯಾಂಡ್ ಗ್ರಿಪ್ಪು, ಇನ್ನೊಂದು ಬ್ಯಾಕ್ ಹ್ಯಾಂಡ್ ಗ್ರಿಪ್. ಇದು 4 ಹ್ಯಾಂಡ್ ಗ್ರಿಪ್. ಯಾವ್ದು ಹಿಡಿದಿದೆ? ಇದು 4 ಹ್ಯಾಂಡ್ ಗ್ರಿಪ್, ಇದು ಬ್ಯಾಕ್ ಹ್ಯಾಂಡ್ ಗ್ರಿಪ್. ಈ ರೀತಿ 2 ಸ್ಕಿಲ್ಲಲ್ಲಿ ನಾವು ಹಿಡಿತೀವಿ. ಈಗ 4 ಹ್ಯಾಂಡ್ ಗ್ರಿಪ್ ನೋಡ್ರಿ. ಆಟಗಾರನು ತನ್ನ ಬಲ ಭಾಗದಲ್ಲಿ ಬರುವಂಥ ಎಲ್ಲ ಅಂಕಣದ ಮಧ್ಯಭಾಗ, ಮುಂಭಾಗ, ಹಿಂಭಾಗ ಎಲ್ಲ ಒಂದು ಶಟಲನ್ನು ತೆಗೆದುಕೊಳ್ಳಲು ಮತ್ತು ಬಲಭಾಗದಿಂದ ಸರ್ವಿಸ್ ಮಾಡಲು 4 ಹ್ಯಾಂಡ್ ಸರ್ವಿಸ್ ಗ್ರಿಪ್ಪನ್ನು ಮಾಡ್ತಾನೆ. 4 ಹ್ಯಾಂಡ್ ಗ್ರಿಪ್ ಕೌಶಲ್ಯವನ್ನು ಉಪಯೋಗಿಸ್ಕೊತಾನೆ. ಈ ರೀತಿಯಾದ ಹಿಡಿತದಲ್ಲಿ ಆಟಗಾರನ ಹೆಬ್ಬೆರಳು ಮತ್ತು ತೋರು ಬೆರಳು ಹಾಗೂ ಮಧ್ಯ ಆಂಗ್ಲ ಭಾಷೆಯ ವಿ ಆಕಾರವನ್ನು ಇದು ಏನು ಮಾಡ್ತೈತೆ? ನಿರ್ಮಿಸಬೇಕಾಗ್ತೈತೆ. ಯಾವ್ಯಾವು? ಈ ರೀತಿಯಾದ ಹಿಡಿತದಲ್ಲಿ ಆಟಗಾರನ ಹೆಬ್ಬೆರಳು ಮತ್ತು ತೋರು ಬೆರಳು ಮತ್ತು ಆಂಗ್ಲ ಭಾಷೆಯ ವಿ ಆಕಾರವನ್ನು ನಿರ್ಮಿಸಬೇಕಾಗ್ತದೆ. ಇದಕ್ಕೆ ಬ್ಯಾಕ್ ಹ್ಯಾಂಡ್ ಗ್ರಿಪ್ ಅಂತೇಳಿ ಕರಿತೀವಿ. ಈ ವಿಧಾನವು ಆಟಗಾರನ ಎಡಭಾಗಕ್ಕೆ ಬರುವ ಎಲ್ಲ ಶಟಲನ್ನು ಅಂಕಣದ ಮಧ್ಯಭಾಗ, ಮುಂಭಾಗ, ಹಿಂಭಾಗ ನೋಡಲಿ. ಈ ವಿಧಾನವು ಆಟಗಾರರ ಎಡಭಾಗಕ್ಕೆ ಬರುವಂತಹ ಎಲ್ಲ ಶಟಲನ್ನು ತೆಗೆದುಕೊಳ್ಳಲು ಬಳಸುವ ಕೌಶಲ್ಯದಾಗಿರ್ತದೆ. ಇಲ್ಲಿ ಆಟಗಾರನು ತನ್ನ ಬಲ ಭಾಗದಲ್ಲಿರುವಂತಹ ರಾಕೆಟನ್ನು ತಕ್ಷಣ ಎಡಭಾಗಕ್ಕೆ ತಂದು ಶಟಲ್ ರಿಸೀವ್ ಮಾಡಬೇಕಾಗುತ್ತೆ. ಈ ವಿಧಾನದಲ್ಲಿ ಆಟಗಾರನು ತನ್ನ ಹೆಬ್ಬೆರಳಿನ ಮೇಲೆ ಹೆಚ್ಚಿನ ಒತ್ತಡವನ್ನು ನೀಡುತ್ತಾನೆ. ಮಣಿಕಟ್ಟಿನ ಸಹಾಯದಿಂದ ಈ ಕೌಶಲ್ಯವನ್ನು ಹೆಚ್ಚಾಗಿ ಬಳಸಲಾಗ್ತದೆ. ಈಗ 4 ಹ್ಯಾಂಡ್ ಸರ್ವಿಸ್ ನೋಡಿರಿ. ಇದು ಸಹಜ ಡಯಾಗ್ನಲ್ ಸ್ಥಿತಿಯಲ್ಲಿ ಮುಂಭಾಗದಿಂದ ಸರ್ವಿಸ್ ಮಾಡುವಂಥ ಕೌಶಲ್ಯ ಆಗಿದೆ. ಇದು ಇಲ್ಲಿ ಆಟಗಾರನು ತನ್ನ ಸೊಂಟದ ಕೆಳಭಾಗದಿಂದಲೇ ಸರ್ವಿಸನ್ನು ಮಾಡಬೇಕು. ಕೆಳಭಾಗದಿಂದ ಸರ್ವಿಸ್ ಮಾಡ್ತಾ ಇದ್ದೇನೆ ನೋಡಿ, ಇಲ್ಲಿ ವೀಕ್ಷಣೆ ಮಾಡಿ. ಈ ಸಂದರ್ಭದಲ್ಲಿ ಅಂಕಣದ ಯಾವುದೇ ರೇಖೆ ಏನು ಮಾಡಬಾರ್ದು? ತಾಗಬಾರ್ದು. ಸರ್ವಿಸ್ ಮಾಡೋ ಟೈಮ್ನಾಗೆ ಯಾವುದೇ ಒಂದು ರೇಖೆಗಳು ನಮಗೆ ಟಚ್ ಆಗಲ್ದಂಗೆ ನೋಡ್ಕೊಳ್ಬೇಕು. 4 ಹ್ಯಾಂಡ್ ರಿಸೀವ್ ಅಥವಾ ರಿಟರ್ನ್. ಆಟಗಾರನು ತನ್ನ ಬಲಭಾಗದ ಕಡೆ ಬರುವ ಎಲ್ಲ ಶಟಲ್ಗಳನ್ನು ಪಡೆದುಕೊಳ್ಳುವ ಕೌಶಲ್ಯಕ್ಕೆ ಏನಂತೀವಿ? 4 ಹ್ಯಾಂಡ್ ಸರ್ವಿಸ್ ಅಥವಾ ರಿಟರ್ನ್ ಅಂತೇಳಿ ನಾವು ಕರಿತೀವಿ. ಅವಶ್ಯಕತೆಗೆ ತಕ್ಕಂತೆ ಸಣ್ಣ ಅಥವಾ ದೊಡ್ಡ ಸಣ್ಣ ಮತ್ತು ದೊಡ್ಡ ಹೆಜ್ಜೆಗಳನ್ನು ಇಡುತ್ತಾ ಶಟಲ್ ಹತ್ತಿರ ಹೋಗಿ 4 ಹ್ಯಾಂಡ್ ಗ್ರಿಪ್ ಮುಖಾಂತರ ಕೌಶಲ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಇಲ್ಲಿ ಕಾಲುಗಳನ್ನು ಮತ್ತು ಕೈಗಳನ್ನು ಅವಶ್ಯಕತೆಗೆ ತಕ್ಕಂತೆ ಚಾಚುವುದು ಮತ್ತು ದೃಷ್ಟಿಯನ್ನು ನೋಡುವ ಶಟಲ್ ಮೇಲೆ ಇಡೋದು ಇಲ್ಲಿ ನಾವು ನೋಡ್ಕೊಳ್ಬೇಕು. ಈ ರೀತಿ ಪ್ರಾಕ್ಟಿಕಲ್ ಇದೆ. ಇಲ್ಲಿ ನಮಗೆ ಯಾವ ಕೇಳುವಂಗಂತ ಯಾವ ಪದಗಳು ಬಂದಿಲ್ಲ, ಇಲ್ಲಿ ಬಿಟ್ಬಿಡ್ರಿ. ಥಿಯರಿ ನೋಡ್ಕೊಳ್ರಿ. ಇದು ತಾತ್ವಿಕ ವಿಭಾಗದ ಹಿಸ್ಟ್ರಿ ನೋಡ್ಕೊಳ್ರಿ, ಅಲ್ಲಿ ಜಾಸ್ತಿ ಕ್ವಶನ್ಸ್ ಬರ್ತವೆ. ಇಷ್ಟೇನಾಯಿತು 8ನೇ ತರಗತಿಯಲ್ಲಿದಾಯಿತು. ಇವಾಗ 9ನೇ ತರಗತಿಯಲ್ಲಿ ಮತ್ತು 10ನೇ ತರಗತಿಯಲ್ಲಿ ಕೂಡ ಇದೆ, ಅದು ಕೂಡ ನೋಡ್ಕೊಳ್ಳೋಣ. ಇದರಲ್ಲಿ 9ನೇ ಕ್ಲಾಸ್ ನೋಡ್ರಿ. ಇದು ಕೂಡ ತಾತ್ವಿಕ ವಿಭಾಗದ 9ನೇ ಕ್ಲಾಸಿಂದು. ಇಲ್ಲಿ ಬ್ಯಾಡ್ಮಿಂಟನ್ ಆಟದ ತಂತ್ರಗಳು, ಬ್ಯಾಡ್ಮಿಂಟನ್ ಆಟದ ಲಕ್ಷಣಗಳು, ಪಂದ್ಯಾಟಗಳು ಮತ್ತು ಪ್ರಶಸ್ತಿಗಳು ಇದ್ರ ಬಗ್ಗೆ ತಿಳ್ಕೊತೀವಿ. ನಾವು ಈಗಾಗಲೇ ಬ್ಯಾಡ್ಮಿಂಟನ್ ಆಟದ ಬಗ್ಗೆ ಕೆಲವು ಅಂಶಗಳನ್ನು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಲ್ಲ, ಅಂದರೆ 8ನೇ ತರಗತಿಯಲ್ಲಿ ಹಿಂದೆ ತಿಳಿದಿರೋ ಅಂಶಗಳು ಪೂರಕವಾಗಿ ಮತ್ತಷ್ಟು ಅಂಶಗಳನ್ನು ಇಲ್ಲಿ ನಾವು ಕಲ್ತ್ಕೊಳ್ತಾ ಇದ್ದೀವಿ. ಇಲ್ಲಿ ತಂತ್ರಗಳು ಏನಿದ್ದಾವೆ ಅಂದರೆ ಶಾರ್ಟ್ ಸರ್ವಿಸ್ ಇದೆ, ಲಾಂಗ್ ಸರ್ವಿಸ್ ಇದೆ, ಹೈ ಸರ್ವಿಸ್ ಇದೆ, ಫ್ಲೋಟಿಂಗ್ ಸರ್ವಿಸ್ ಇದೆ, ಡ್ರಾಪಿಂಗ್ ಇದೆ, ರಿಸೀವಿಂಗ್ ಇದೆ, ಸ್ಮ್ಯಾಶಿಂಗ್ ಇದೆ, ಬ್ಯಾಕ್ ಹ್ಯಾಂಡ್ಸ್ ರಿಸೀವಿಂಗ್ ಇದೆ. ಇಲ್ಲಿ ಏನು ಕೇಳ್ತಾರೆ ಕ್ವಶನ್ಸ್ ಎಕ್ಸಾಮಲ್ಲಿ ಅಂದರೆ ಡ್ರಾಪಿಂಗ್, ರಿಸೀವಿಂಗ್, ಸ್ಮ್ಯಾಶಿಂಗ್, ಬ್ಯಾಕ್ ಹ್ಯಾಂಡ್ಸ್ ರಿಸೀವಿಂಗ್, ಹೈ ಸರ್ವಿಸ್, ಫ್ಲೋಟಿಂಗ್ ಸರ್ವಿಸ್, ಶಾರ್ಟ್ ಸರ್ವಿಸ್, ಲಾಂಗ್ ಸರ್ವಿಸ್ ಇವುಗಳಲ್ಲಿ ಯಾವುದಾದ್ರು ಒಂದು ಕೊಟ್ಟು ಈ ಒಂದು ತಂತ್ರ ಯಾವ ಒಂದು ಗೇಮ್ಸಲ್ಲಿ ಬರ್ತೈತೆ ಅಂತೇಳಿ ಕೇಳ್ತಾರೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಬೇಕು ಯಾವ್ಯಾವ ಬರ್ತವೆ. ಶಾರ್ಟ್ ಸರ್ವಿಸ್, ಲಾಂಗ್ ಸರ್ವಿಸ್, ಹೈ ಸರ್ವಿಸ್, ಫ್ಲೋಟಿಂಗ್ ಸರ್ವಿಸ್. ಶಾರ್ಟ್ ನೆನಪಿರುತ್ತೆ, ಹೈ ನೆನಪಿರುತ್ತೆ, ಲಾಂಗ್ ನೆನಪಿರ್ತೈತೆ, ಫ್ಲೋಟಿಂಗ್ ಒಂದು ಹೊಸದು ಅನ್ಸುತ್ತೆ ನಮಗೆ. ಇದನ್ನು ಕೂಡ ನೆನಪಿಟ್ಕೊಳ್ರಿ. ಡ್ರಾಪಿಂಗ್ ಇದೆ, ರಿಸೀವಿಂಗ್ ಇದೆ, ಸ್ಮ್ಯಾಶಿಂಗ್ ಇದೆ ಮತ್ತು ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ಇದೆ. ಎಲ್ಲದ್ರ ಬಗ್ಗೆ ಏನಂತ ತಿಳ್ಕೊಳ್ಳೋಣ. ಈಗ ಶಾರ್ಟ್ ಸರ್ವಿಸ್ ಮತ್ತು ಲಾಂಗ್ ಸರ್ವಿಸ್. ಇದು ಕಾಕನ್ನು ತನ್ನ ಕೈಯಲ್ಲಿ ಹಿಡಿದು ಎದುರಾಳಿಯ ಕಡೆಗೆ ಕಳುಹಿಸುವ ಒಂದು ವಿಧಾನ ಆಗಿದೆ. ಶಾರ್ಟ್ ಸರ್ವಿಸ್ ಎಂದರೆ ನೆಟ್ನ ನೇರದಲ್ಲಿ ಅಂಕಣದ ಮುಂದಿನ ಅಥವಾ ಮಧ್ಯದ ಭಾಗದಲ್ಲಿ ಸರ್ವಿಸ್ ಮಾಡೋದಕ್ಕಂತೀವಿ. ಇದಕ್ಕೆ ಶಾರ್ಟ್ ಸರ್ವಿಸ್ ಅಂತೀವಿ. ಇಂತಹ ಸರ್ವಿಸ್ ನಿಯಮಬದ್ಧವಾಗಿರಬೇಕು. ಲಾಂಗ್ ಸರ್ವಿಸ್ ಎಂದರೆ ಕಾಕನ್ನು ಶಟಲನ್ನು ಎದುರಾಳಿಯ ಅಂಕಣದ ಹಿಂದಕ್ಕೆ ಬಿಡಬೇಕು, ಹಿಂದಿನ ಭಾಗದಲ್ಲಿ ಬಿಡಬೇಕು. ಅಂದರೆ ಕೊನೆಯ ಗೆರೆಯ ಸಮೀಪದೊಳಗೆ ಹೋಗುವಂತೆ ಕಳಿಸಬೇಕು. ಈ ರೀತಿ ಎರಡೂ ಸರ್ವಿಸ್ಗಳನ್ನು ಆಟದ ಸಮಯದಲ್ಲಿ ಎದುರಾಳಿ ಆಟಗಾರರು ಅಂಕಣದಲ್ಲಿ ನಿಂತಿರುವಂತಹ ಸ್ಥಿತಿಯ ಮೇಲೆ ಅನುಸರಿಸಿ ಮಾಡಬೇಕು. ಈ ರೀತಿ ಸರ್ವಿಸ್ ಮಾಡುವಾಗ ಎದುರಾಳಿಗಳ ಎಡಭಾಗಕ್ಕೆ ಹೋಗುವಂತೆ ಸರ್ವಿಸ್ ಮಾಡುವುದರಿಂದ ಸುರಕ್ಷಿತವಾಗಿ ಆಟವನ್ನು ನಾವು
ಆಡ್ಬೋದು. ಈಗ ಹೈ ಸರ್ವಿಸ್ ಮತ್ತು ಫ್ಲೂಟಿಂಗ್ ಸರ್ವಿಸ್. ಹೈ ಸರ್ವಿಸ್ ಅಂದ್ರೇನು, ಫ್ಲೂಟಿಂಗ್ ಸರ್ವಿಸ್ ಅಂದ್ರೇನು ನೋಡೋಣ ತಿಳ್ಕೊಳ್ಳೋಣ. ಎದುರಾಳಿಯ ಅಂಕಣಕ್ಕೆ ಶಟಲನ್ನು ಸರ್ವಿಸ್ ಮಾಡುವಾಗ ಕಾಕನ್ನು ಎತ್ತರಕ್ಕೆ ಹೋಗುವಂತೆ ಸರ್ವಿಸ್ ಮಾಡೋದಕ್ಕೆ ನಾವು ಹೈ ಸರ್ವಿಸ್ ಅಂತ ಕರಿತೀವಿ. ಎದುರಾಳಿ ಅಂಕಣಕ್ಕೆ ಕಾಕನ್ನು ಕಳಿಸುವಾಗ ಗಾಳಿಯಲ್ಲಿ ಏನು ಮಾಡ್ತಿರ್ತದೆ, ಕಾಕು ತೇಲ್ತಾ ದಿಕ್ಕನ್ನು ಬದಲಾಯಿಸುತ್ತಾ ಹೋಗುತ್ತದೆ. ಅದಕ್ಕೆ ಏನಂತೀವಿ ನಾವು ಫ್ಲೂಟಿಂಗ್ ಸರ್ವಿಸ್ ಅಂತೇಳಿ ಕರಿತೀವಿ. ಇದು ನಮ್ಗೆ ಗೊತ್ತಿರಲಿಲ್ಲ, ತಿಳ್ಕೊಳ್ಳೋದು ಇಂಪಾರ್ಟೆಂಟು. ಈ ರೀತಿ ಸರ್ವಿಸ್ ಮಾಡುವಾಗ ಗಾಳಿಯ ಒತ್ತಡ ಗಮನಿಸಿ ಆಟಗಾರನ ಎಡಭುಜದ ಕಡೆಗೆ ಕಾಕು ಬರುವಂತೆ ಕಳಿಸುವುದೇನಂತೀವಿ. ಇಲ್ಲೊಂದು ಉತ್ತಮ ತಂತ್ರವಾಗಿ ನಾವು ಬಳಸ್ಕೋಬೇಕಾಗುತ್ತೆ. ಈಗ ಡ್ರಾಪಿಂಗ್ ಅಂದ್ರೇನು, ಎದುರಾಳಿ ಆಟಗಾರರು ಹಿಂದೆ ಇರುವಾಗ, ಹಿಂದೆ ಇರುವಾಗ ಎದುರಾಳಿ ಅಂಕಣದಲ್ಲಿ ನೆಟ್ಲ ಸಮೀಪದಲ್ಲಿ ಯಾವ ಖಾಲಿ ಜಾಗ ಇರ್ತದೆ, ಖಾಲಿ ಜಾಗ ನೋಡಿಕೊಂಡು ಖಾಲಿ ಇರುವ ಜಾಗಕ್ಕೆ ಕಾಕು ತಕ್ಷಣ ಬೀಳುವ ರೀತಿಯಲ್ಲಿ ಕಾಕಿನ ಮೇಲೆ ಹೆಚ್ಚು ಒತ್ತಡವನ್ನು ಹಾಕಿ ಡ್ರಾಪ್ ಮಾಡುವುದು. ಇದಕ್ಕೆ ನಾವು ಡ್ರಾಪಿಂಗ್ ಅಂತೇಳಿ ಕರಿತೀವಿ. ರಿಸೀವಿಂಗ್ ಅಂದರೆ ಏನು ನೋಡಿರಿ, ಎದುರಾಳಿ ಕಡೆಯಿಂದ ಬಂದಂತಹ ಕಾಕು ಸರಿಯಾದ ರೀತಿಯಲ್ಲಿ ನಾವು ಹಿಂದಿರುಗಿಸುವುದಾಗಿದೆ. ಸರಿಯಾದ ರೀತಿಯಲ್ಲಿ ಹಿಂದಿರುಗಿಸಬೇಕು. ಒಂದು ವೇಳೆ ಎದುರಾಳಿಯ ಕಡೆಯಿಂದ ಬರುವ ಕಾಕು ಎಷ್ಟು ವೇಗವಾಗಿ ಬರುತ್ತದೋ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ ಕಾಕನ್ನು ಏನು ಮಾಡಬೇಕು, ಕಳುಹಿಸುವ ಒಂದು ವಿಧಾನ ಇದಾಗಿರ್ತದೆ. ನಾವು ರಿಸೀವ್ ಮಾಡಿ ಕಳುಹಿಸುವ ಒಂದು ಕಾಕು ಎದುರಾಳಿಯ ಎಡಗಡೆಗೆ ಮತ್ತು ಅಂಕಣದ ಪಕ್ಕದ ಗೆರೆಗಳ ಸಮೀಪ ಬೀಳುವಂತೆ ಕಾಕನ್ನು ಕಳಿಸಬೇಕು. ಆಟವಾಡುವುದು ಉತ್ತಮವಾದಂಥ ಒಂದು ತಂತ್ರ ಆಗಿರ್ತದೆ. ಆಟ ಆಡೋದು ಒಂದು ಉತ್ತಮ ತಂತ್ರ ಅಥವಾ ಸ್ಕಿಲ್ ಅಂತ ನಾವು ತಿಳ್ಕೋಬೇಕು. ರಿಸೀವಿಂಗ್ ಅಂದ್ರೇನು, ಎದುರಾಳಿ ಕಡೆಯಿಂದ ಬಂದಂತಹ ಕಾಕನ್ನು ಸರಿಯಾದ ರೀತಿಯಲ್ಲಿ ಹಿಂದಿರುಗಿಸುವುದು ರಿಸೀವಿಂಗ್ ಅಂತ ಕರಿತೀವಿ. ಅಂದರೆ ಚೆನ್ನಾಗಿ ರಿಸೀವ್ ಮಾಡಿಕೊಂಡು ಚೆನ್ನಾಗಿ ಕಳಿಸೋದು. ಎದುರಾಳಿಯ ಒಂದು ಕಡೆಯಿಂದ ಬರುವ ಕಾಕನ್ನು ಎಷ್ಟು ವೇಗವಾಗಿ ಬರುತ್ತದೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ ಕಾಕನ್ನು ಕಳಿಸುವ ವಿಧಾನಕ್ಕೆ ಅದು ರಿಸೀವಿಂಗ್ ಅಂತ ಕರಿತೀವಿ. ನಾವು ರಿಸೀವ್ ಮಾಡಿ ಕಳಿಸುವ ಕಾಕು ಎದುರಾಳಿಯ ಎಡತಡೆಗೆ ಮತ್ತು ಅಂಕಣದ ಪಕ್ಕದ ಗೆರೆಗಳ ಸಮೀಪ ಬೀಳುವಂತೆ ಕಾಕನ್ನು ಕಳಿಸಿ ಆಟ ಆಡೋದನ್ನು ಉತ್ತಮ ತಂತ್ರವಾಗಿದೆ ಅಂತಲೇ ಹೇಳ್ಬೋದು. ಈಗ ಸ್ಮ್ಯಾಶಿಂಗ್ ಅಂತ ಏನಿದೆ, ತಲೆಯ ಮೇಲೆ ಎತ್ತರದಿಂದ ತನ್ನ ಬಲಭಾಗಕ್ಕೆ ಬಂದ ಕಾಕನ್ನು ತಲೆಯ ಮೇಲೆ ಎತ್ತರದಿಂದ ತನ್ನ ಬಲಭಾಗಕ್ಕೆ ಬಂದ ಕಾಕನ್ನು ಬಿರುಸಿನಿಂದ ಎದುರಾಳಿ ಅಂಕಣಕ್ಕೆ ನೆಟ್ನ ಮೇಲೆ ಹೋಗುವಂತೆ ಹೊಡೆಯೋದಕ್ಕೆ ಏನಂತೀವಿ ನಾವು ಸ್ಮ್ಯಾಶಿಂಗ್ ಅಂತ ಕರಿತೀವಿ. ನೆಟ್ಟಿನ ಮೇಲೆ ಹೋಗುವಂತೆ ಹೊಡೆಯುವುದು. ಎಡಗೈ ಆಟಗಾರರಿದ್ದರೆ ಎಡಗಡೆ ಬರುವ ಕಾಕನ್ನು ತನ್ನ ಗರಿಷ್ಠ ಶಕ್ತಿಯನ್ನು ಉಪಯೋಗಿಸಿ ಹೊಡಿಬೇಕು. ಬಲಗಡೆ ಬರೋಂಗಿದ್ರೆ ಬಲಗಡೆಯವರು ಹೊಡಿಬೇಕು. ಈಗ ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ಅಂದ್ರೇನು, ಎದುರಾಳಿ ಕಡೆಯಿಂದ ತನ್ನ ಎಡಗಡೆಗೆ ಬಂದ ಕಾಕನ್ನು ನೆಟ್ಟಿನಿಂದಾಚೆಗೆ ಕಳಿಸಬೇಕಾದ್ರೆ ಈ ಸ್ಕಿಲ್ಲನ್ನು ನಾವು ಬಳಸಬೇಕಾಗುತ್ತೆ. ಎದುರಾಳಿ ಕಡೆಯಿಂದ ಬಂದಂತಹ ಕಾಕು ಆಟಗಾರನ ಎಡಬದಿಗೆ ಬಂದಾಗ ಬಲ ಬದಿಯಿಂದ ಆಟವಾಡುವ ಆಟಗಾರನು ತನ್ನ ಬಲ ಎಡಗಡೆಗೆ ಚಾಚಿ, ಅಂದರೆ ಹಸ್ತದಿಂದ ಹಿಂದಿನ ಭಾಗ ನೆಟ್ಟಿನ ಕಡೆ ಇರುವಂತೆ ಕೈಯನ್ನು ತಿರುಗಿಸಿ ಕಾಕನ್ನು ಕಳಿಸುವ ವಿಧಾನ ಏನಂತೀವಿ ನಾವು ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ಅಂತೇಳಿ ಕರಿತೀವಿ. ಅಂದರೆ ಸಿಂಗಲ್ಸ್ ಆ ಟೈಮ್ನಾಗ ಈ ರೀತಿ ಮಾಡಬೇಕು. ಈಗ ಬ್ಯಾಡ್ಮಿಂಟನ್ ಆಟಗಾರರು ಇರಬೇಕಂತ ಅವಶ್ಯಕ ಗುಣಗಳು, ಯಾವ ಅವಶ್ಯಕ ಗುಣಗಳು ಇರಬೇಕು ಅವರ ಹತ್ರ ಅಂಥೇಳಿ ತಿಳ್ಕೊಳ್ಳೋಣ. ಬ್ಯಾಡ್ಮಿಂಟನ್ ಆಟಗಾರರಲ್ಲಿ ಇರಬೇಕಾದಂಥ ಅವಶ್ಯಕ ಗುಣಗಳು: ಬ್ಯಾಡ್ಮಿಂಟನ್ನಲ್ಲಿ ರ್ಯಾಕೆಟ್ ಅಥವಾ ಶಟಲ್ ಸಂಪರ್ಕ ಸರಿಯಾಗಿ ಹೊಂದಲು ಕಣ್ಣುಗಳ ಸಂಯೋಜನೆ ಅವಶ್ಯಕ. ಏನಿರಬೇಕಿಲ್ಲಿ ಸಂಯೋಜನೆ ಅವಶ್ಯಕವಾಗಿ ಬೇಕು. ಬ್ಯಾಡ್ಮಿಂಟನ್ನಲ್ಲಿ ರ್ಯಾಕೆಟ್ ಅಥವಾ ಶಟಲು ಸಂಪರ್ಕ ಸರಿಯಾಗಿ ನಾವು ಹೊಂದಬೇಕಾದ್ರೆ ಕಣ್ಣುಗಳ ಸಂಯೋಜನೆ ಭಾರಿ ಇಂಪಾರ್ಟೆಂಟ್ ಆಗಿರ್ತೈತೆ. ಕಾಲುಗಳಿಂದ ಪರಿಣಾಮಕಾರಿ ಚಲನೆಗಳನ್ನು ನಿರ್ವಹಿಸಬೇಕಾಗಿರುವುದರಿಂದ ಕಾಲುಗಳ ಸ್ನಾಯುಗಳಲ್ಲಿ ಹೆಚ್ಚಿನ ಬಲ ಮತ್ತು ಕಷ್ಟ ಸಹಿಷ್ಣುತೆ ಹೊಂದಿರಬೇಕು. ಕಾಲುಗಳಿಂದ ಪರಿಣಾಮಕಾರಿ ಚಲನೆಗಳನ್ನು ನಿರ್ವಹಿಸಬೇಕಾಗಿರುವುದರಿಂದ ಕಾಲುಗಳ ಸ್ನಾಯುಗಳಲ್ಲಿ ಹೆಚ್ಚಿನ ಬಲ ಮತ್ತು ಕಷ್ಟ ಸಹಿಷ್ಣುತೆ ಅವಶ್ಯಕ. ಹಾಗಾಗಿ ನಾವೇನು ಕಷ್ಟ ಸಹಿಷ್ಣುತೆ ಹೊಂದಿರಬೇಕು ಅಂತ ಅರ್ಥ. ಭುಜಗಳಲ್ಲಿ ಹೆಚ್ಚಿನ ಬಲ ಹೊಂದಿದ್ದಲ್ಲಿ ಶಟಲನ್ನು ಎದುರಾಳಿಗೆ ಏನು ಮಾಡಬೇಕು, ಉದ್ದಕ್ಕೂ ಪರಿಣಾಮಕಾರಿಯಾಗಿ ಕಳಿಸಲು ನಮಗೆ ಸ್ಮ್ಯಾಶಲ್ಲಿ ಅವಶ್ಯಕವಾಗಿ ಬೇಕಾಗ್ತದೆ. ಸಹಕಾರಿ ಅವಶ್ಯಕವಾಗಿ ಬೇಕು. ಕನಿಷ್ಠ ಚಲನೆಯಿಂದ ಮೂರನೇ ಚಲನೆಯವರೆಗೂ ಅಂದರೆ ಇರಬೇಕು ಮೈಮಣತೆ ಬೇಕು ಅಂತ ಅರ್ಥ. ಕನಿಷ್ಠ ಚಲನೆಯಿಂದ ಶಟಲನ್ನು ಪಡೆಯಲು ಮತ್ತು ಹಿಂದಿರುಗಿಸಲು ನಮಗೆ ಮೈಮಣತೆ ಅವಶ್ಯಕವಾಗಿ ಬೇಕು. ಶಟಲನ್ನು ಎದುರಾಳಿಯ ಅಂಕಣದೊಳಗೆ ಖಾಲಿ ಜಾಗಕ್ಕೆ ಕಳಿಸಲು ನಮಗೇನು ಬೇಕಲ್ಲಿ ನಿಖರತೆ ಬೇಕು. ನಿಖರವಾದಂಥ ಒಂದು ಗುಣ ಅಲ್ಲಿ ಬೇಕಾಗ್ತದೆ. ಪ್ರತಿಕ್ರಿಯೆ ವೇಗ ಗರಿಷ್ಠ ಮಟ್ಟದಲ್ಲಿ
ಎದುರಾಳಿಯಿಂದ ಬರುವಂತಹ ಕಾಯಿಲೆ ಪರಿಣಾಮ ಯಾವುದು ಅಂತಂದರೆ ಯಾವಿರ್ತದೆ ನೋಡ್ರಿ, ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಬರುವಂತೆ ಇರಬೇಕು. ಪ್ರತಿಕ್ರಿಯೆ ವೇಗ ಗರಿಷ್ಠ ಮಟ್ಟದಲ್ಲಿ ಇರಬೇಕು ಅಂತ ಅರ್ಥ. ಈಗ ಕ್ರೀಡಾ ಪ್ರಶಸ್ತಿಗಳು ಯಾವ ಪ್ರಶಸ್ತಿಗಳು ಕೊಡ್ತಾರೆ ನೋಡ್ರಿ. ಅರ್ಜುನ್ ಪ್ರಶಸ್ತಿ ಕೊಡ್ತಾರೆ, ಮತ್ತು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಕೊಡ್ತಾರೆ. ಬ್ಯಾಡ್ಮಿಂಟನ್ ಪ್ರಶಸ್ತಿಗಳು ಕೂಡ ಕೊಡ್ತಾರೆ. ಸೈಯದ್ ಮೋದಿ ಕಪ್ಪು, ಥಾಮಸ್ ಕಪ್ಪು, ಕುಬೇರ್ ಕಪ್ಪು, ಪುಣೆ ಕಪ್ಪು, ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ಪು, ರಾಷ್ಟ್ರೀಯ ಅಥವಾ ಏಷ್ಯನ್ ಚಾಂಪಿಯನ್ಶಿಪ್ಪು, ವರ್ಲ್ಡ್ ಚಾಂಪಿಯನ್ಶಿಪ್ಪು ಅಂದರೆ ವಿಶ್ವ ಚಾಂಪಿಯನ್ಶಿಪ್ಗಳು, ಒಲಿಂಪಿಕ್ ಪ್ರಶಸ್ತಿಗಳು ಒಳ್ಳೆಯ ರೀತಿ ಬ್ಯಾಡ್ಮಿಂಟನ್ ಅಭಿವೃದ್ಧಿಗೊಳಿಸಲು ಸಹಕಾರಿಯಾಗಿರುವಂತಹ ಅದಕ್ಕೆ ಆಲ್ ಇಂಗ್ಲೆಂಡ್ ಫೆಡರೇಷನ್ ಆಫ್ ಬ್ಯಾಡ್ಮಿಂಟನ್ ಸಂಸ್ಥೆ ತುಂಬ ಸಹಕಾರಿಯಾಗ್ತದೆ. ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಭಾರತ ತಂಡ ಪ್ರಶಸ್ತಿ ಗಳಿಸಿರುತ್ತದೆ. ಒಲಿಂಪಿಕ್ ಪಂದ್ಯದಲ್ಲಿ ಕೂಡ ಏನಾಗುತ್ತೆ, ಭಾರತ ತಂಡ ಭಾಗವಹಿಸ್ತೈತೆ. ಇಷ್ಟು ಪ್ರಶಸ್ತಿಗಳು ಇದರಲ್ಲಿ ಕೊಡ್ತಾರೆ. ಭಾರತ ಉನ್ನತ ಕ್ರೀಡಾ ಪ್ರಶಸ್ತಿ ಯಾವುದು? ಅದು ಅರ್ಜುನ್ ಪ್ರಶಸ್ತಿ. ಭಾರತ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಅರ್ಜುನ್ ಪ್ರಶಸ್ತಿ. ನೋಡ್ರಿ, ಅರ್ಜುನ್ ಪ್ರಶಸ್ತಿಯನ್ನು ಪ್ರಕಾಶ್ ಪಡುಕೋಣೆ ಅವರು 1972ರಲ್ಲಿ ಪಡ್ಕೊಳ್ತಾರೆ. ಜಾರ್ಜ್ ಥಾಮಸ್ ಕ್ರಿಸ್ತಪೂರ್ವ 1980ರಲ್ಲಿ, ಅಪರ್ಣಾ ಬೋಪಟ್ ಇವ್ರು ಏನು ಮಾಡ್ತಾರೆ, ಕ್ರಿಸ್ತ ಶಕ 370ರಲ್ಲಿ ಏನು ಮಾಡ್ತಾರೆ, ಇದು ಬ್ಯಾಡ್ಮಿಂಟನ್ ಪ್ರಶಸ್ತಿಗಳು ಇವರು ಪಡ್ಕೊಳ್ತಾರೆ. ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಪಡೆದಂಥ ನಂತರ ಇನ್ನೋರ್ವ ಭಾರತೀಯ ಆಟಗಾರರೆಂದರೆ ಪುಲ್ಲೇಲ ಗೋಪಿಚಂದ್. ಈ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಪಡೆದಂತಹ ಇನ್ನೊಬ್ಬರು ಯಾರು? ಒಬ್ಬರು ಪ್ರಕಾಶ್ ಪಡುಕೋಣೆ ಅವರಾಗಿದ್ದರೆ, ಇನ್ನೊಬ್ಬರು ಯಾರು ಅಂತಂದರೆ ಪುಲ್ಲೇಲ ಗೋಪಿಚಂದ್. ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮಹಿಳೆಯರಲ್ಲಿ ಯಾರಾಗಿರ್ತಾರೆ? ಸೈನಾ ನೆಹ್ವಾಲ್ ಅವರು ಅತ್ಯುನ್ನತ ಸಾಧನೆಯನ್ನು ಮಾಡಿದ್ದಾರೆ. ಈಗ ಬ್ಯಾಡ್ಮಿಂಟನ್ ಆಟದಲ್ಲಿ ಡ್ಯಾಶನ್ನು ಬಳಸ್ತೀವಿ. ಏನು ಬಳಸ್ತೀವಿ ರೀ? ತಂತ್ರಗಳನ್ನು ಬಳಸ್ತೀವಿ. ಬ್ಯಾಡ್ಮಿಂಟನ್ ರ್ಯಾಕೆಟ್ ಮತ್ತು ಶಟಲ್ ಸಂಪರ್ಕ ಸರಿಯಾಗಿ ಹೊಂದಲು ಡ್ಯಾಶ್ ಸಂಯೋಜನೆ ಅವಶ್ಯಕ. ಏನು ಬೇಕು? ಅವಶ್ಯಕವಾಗಿ ಕಣ್ಣು ಕಿವಿಗಳ ಸಂಯೋಜನೆಯಲ್ಲಿ ಇರಬೇಕು. ಇವೆಲ್ಲ ಕಣ್ಣು ಮತ್ತು ಕೈಗಳ ಸಂಯೋಗ ಹೊಂದಿರಬೇಕಲ್ಲಿ. ಶಟಲ್ ಕಾಕನ್ನು ಶಕ್ತಿಯುತವಾಗಿ ಹೊಡೆದು ಅಂಕ ಪಡೆಯುವಂಥ ಕೌಶಲ್ಯಕ್ಕೆ ಏನಂತೀವಿ? ಶಟಲ್ ಕಾಕನ್ನು ಶಕ್ತಿಯುತವಾಗಿ ಹೊಡೆದು ಅಂಕ ಗಳಿಸೋಕ್ಕೆ ನಮಗೇನು ಬೇಕು? ನಿಖರತೆ ಬೇಕಲ್ಲಿ. ಕಾಕನ್ನು ಎದುರಾಳಿ ಅಂಕಣದ ಹಿಂದಕ್ಕೆ ಮತ್ತು ಕೊನೆಯ ಗೆರೆಯ ಸಮೀಪದೊಳಗೆ ಹೋಗುವಂತೆ ಕಳಿಸೋದಕ್ಕೆ ಏನಂತೀವಿ ನಾವು? ಕಾಕನ್ನು ಎದುರಾಳಿಯ ಅಂಕಣದ ಹಿಂದಕ್ಕೆ ಮತ್ತು ಕೊನೆಯ ಗೆರೆಯ ಸಮೀಪಕ್ಕೆ ತರಿಸೋದಕ್ಕೆ ಏನಂತೀವಿ ನಾವು? ಅದಕ್ಕೆ ಹೈ ಸರ್ವಿಸ್ ಅಂತೀವಿ. ಶಾರ್ಟ್ ಸರ್ವಿಸ್, ಹೈ ಸರ್ವಿಸ್ ಅಂತೀವಲ್ಲ, ಅದಕ್ಕೆ ಹೈ ಸರ್ವಿಸ್ ಅಂತೇಳಿ ನಾವು ಕರಿತೀವಿ. ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರವನ್ನು ಬರೀಬೇಕು. ಗಾಳಿಯಲ್ಲಿ ಕಾಕ್ ತೇಲುತ್ತಾ ದಿಕ್ಕನ್ನು ಬದಲಿಸಕ್ಕೆ ಅಂತೀವಿ ನಾವು ಫ್ಲೂಟಿಂಗ್ ಸರ್ವಿಸ್ ಅಂತ ಕರಿತೀವಿ. ತಲೆಯ ಮೇಲೆ ಎತ್ತರದಿಂದ ಕಾಕನ್ನು ಬಿರುಸಿನಿಂದ ಎದುರಾಳಿ ಅಂಕಣಕ್ಕೆ ಹೊಡೆಯುವುದಕ್ಕೆ ಏನಂತೀವಿ ನಾವು? ಅದಕ್ಕೆ ಸ್ಮ್ಯಾಶಿಂಗ್ ಅಂತೇಳಿ ಕರಿತೀವಿ. ಎದುರಾಳಿ ಆಟಗಾರರು ಹಿಂದೆ ಇರುವಾಗ ಎದುರಾಳಿ ಅಂಕಣಕ್ಕೆ ನೆಟ್ ಸಮೀಪದಲ್ಲಿನ ಖಾಲಿ ಜಾಗಕ್ಕೆ ಕಾಕ್ ಅಥವಾ ತಕ್ಷಣ ಉಳಿಸೋದಕ್ಕೆ ಅದಕ್ಕೆ ಡ್ರಾಪಿಂಗ್ ಅಂತೇಳಿ ಕರಿತೀವಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಬ್ಯಾಡ್ಮಿಂಟನ್ ಆಟದಲ್ಲಿ ಶಾರ್ಟ್ ಸರ್ವಿಸ್ ಅಂದರೆ ಏನು? ಅಂದರೆ ನಾವು ಮುಂದಿನ ನೆಟ್ಟಿಂದ ಮುಂದಿನ ಒಂದು ಲೈನಿಗೆ ಹಾಕಿರ್ತೀವಲ್ಲ, ಅಲ್ಲೇ ಡ್ರಾಪ್ ಮಾಡೋದಕ್ಕೆ ಅಂತ ಶಾರ್ಟ್ ಸರ್ವಿಸ್ ಅಂತ ಕರಿತೀವಿ. ಬ್ಯಾಡ್ಮಿಂಟನ್ ಆಟದಲ್ಲಿ ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ಅಂದರೆ ಒಬ್ಬ ಆಟಗಾರ ಏನು ಮಾಡ್ತಾನೆ, ಎರಡು ಕಡೆಯಿಂದ ರಿಸೀವ್ ಮಾಡ್ಕೊತಾನಲ್ಲ, ಬಲಗಡೆಯಿಂದ ಎಡಗಡೆಯಿಂದ, ಅದಕ್ಕೆ ಏನಂತೀವಿ ನಾವು ಬ್ಯಾಕ್ ಹ್ಯಾಂಡ್ ಸರ್ವಿಸ್ ಅಂತೇಳಿ ಕರಿತೀವಿ. ಬ್ಯಾಡ್ಮಿಂಟನ್ ಆಟದಲ್ಲಿ ಸ್ಮ್ಯಾಶಿಂಗ್ ಅಂದ್ರೇನು? ತಲೆಯ ಮೇಲ್ಗಡೆಯಿಂದ ಬಂದಂತಹ, ತಲೆಯ ಎತ್ತರಕ್ಕೆ ಬಂದಂತಹ ಕಾಕನ್ನು ನಾವು ಮಾಡ್ತೀವಿ ನಾವು ಜೋರಿನಿಂದ, ಅದು ಬಿರುಸಿನಿಂದ ಸ್ಮ್ಯಾಶಿಂಗ್ ಹೊಡಿತೀವಿ. ಬಿರುಸಿನಿಂದ ಹೊಡಿತೀವಿ, ಅದಕ್ಕೆ ಸ್ಮ್ಯಾಶಿಂಗ್ ಅಂತೇಳಿ ಕರಿತೀವಿ. ಬ್ಯಾಡ್ಮಿಂಟನ್ ಆಟದಲ್ಲಿ ಡ್ರಾಪಿಂಗ್ ಅಂದ್ರೇನು? ಬಂದಂತಹ ಒಂದು ಶಟಲನ್ನು ನಾವು ಅವು ಪಕ್ಕ ಒಂದು ಸರ್ವಿಸ್ ಶಾರ್ಟ್ಸಲ್ಲಿ ಏನು ಮಾಡ್ತೀವಿ, ಡ್ರಾಪ್ ಮಾಡ್ತೀವಿ, ಅದಕ್ಕೆ ಡ್ರಾಪಿಂಗ್ ಅಂತ ಕರಿತೀವಿ. ಬ್ಯಾಡ್ಮಿಂಟನ್ ಆಟದ ಲಕ್ಷಣಗಳು ಏನಿರಬೇಕು? ಸಂಯೋಜನೆ, ನಿಖರತೆ, ಇವೆಲ್ಲ ಇರಬೇಕಲ್ಲಿ. ನೋಡ್ಕೊಂಡು ಓದ್ಕೊಳ್ರಿ. ಇದು ಏನಾಯಿತು? ಥಿಯರಿ ಆಯಿತು. ಇವಾಗ ಪ್ರಾಕ್ಟಿಕಲ್ ನೋಡೋಣ. ಪ್ರಾಕ್ಟಿಕಲಲ್ಲಿ ಏನು ಕೊಟ್ಟಿದ್ದಾರೆ ಏನು ಅಂಥೇಳಿ 9ನೇ ಕ್ಲಾಸಲ್ಲಿ. ಈ ಆಟದಲ್ಲಿ ಕೌಶಲ ಕಲಿತೀವಿ ನಾವೇನೇನು? ಪ್ಲೇಸಿಂಗು, ಬ್ಯಾಕ್ ಹ್ಯಾಂಡ್ ಸರ್ವಿಸು, ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ಅಥವಾ ರಿಟರ್ನು, ಓವರ್ ಹೆಡ್ ಸರ್ವಿಸ್, ಫೋರ್ ಹ್ಯಾಂಡ್ ಸರ್ವಿಸ್ ಅಥವಾ ರಿಟರ್ನ್, ಇವೆಲ್ಲ ನಾವು ಈ ಒಂದು ಪ್ರಾಕ್ಟಿಕಲಲ್ಲಿ ತಿಳಿತೀವಿ. ಬ್ಯಾಡ್ಮಿಂಟನ್ ಆಟವು ಅಂತಾರಾಷ್ಟ್ರೀಯ ಒಂದು ಆಟ ಆಗಿದೆ. ಈ ಆಟವು ಒಳಾಂಗಣ ಆಟ ಆಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿರುವ ಆಟ. ಈ ಆಟ ಕೌಶಲ್ಯಗಳು ವಿದ್ಯಾರ್ಥಿಗಳಲ್ಲಿ ಹೊಂದಾಣಿಕೆ ಮತ್ತು ಗುಣವನ್ನು ಬೆಳೆಸಲು ಸಹಕಾರಿಯಾಗ್ತದೆ. ಪ್ಲೇಸಿಂಗ್ ಅಂದ್ರೇನು? ಬ್ಯಾಡ್ಮಿಂಟನ್ ಆಟ ಆಡುತ್ತಾ ತೀವ್ರ ಸ್ಪರ್ಧೆ ಏರ್ಪಟ್ಟಾಗ ಎದುರಾಳಿಯು ತಂತ್ರಗಳಿಗೆ ಪ್ರತಿಯಾಗಿ ತಂತ್ರ ಆಟ ಆಡಿ
ಅವನನ್ನು ವಂಚಿಸಿ ಸರಿಯಾದ ಸ್ಥಾನದಲ್ಲಿ ಕಾಕ್ ಹೊಡೆದು ಅಂಕ ಪಡೆಯುವಂಥ ಒಂದು ಕ್ರಿಯೆ ಆಗಿರ್ತೈತಿ. ಇಲ್ಲಿ ಎದುರಾಳಿಯಿಂದ ಬಂದ ಕಾಕನ್ನು ಸರಿಯಾಗಿ ಸೂಕ್ಷ್ಮವಾಗಿ ವೀಕ್ಷಿಸಿ ಅದರ ವೇಗ ಗಮನಿಸಿ ಪ್ರತಿಯಾಗಿ ರಿಟರ್ನ್ ಮಾಡಬೇಕಾಗ್ತೈತೆ. ಆಟಗಾರನ ಇದೇ ವೇಗವನ್ನು ಅಥವಾ ವೇಗದ ಗತಿ ಬದಲಾಯಿಸಿ ಯಾವ ಕೈಯಿಂದ ಆಡುವ ಆಟಗಾರನೆಂಬುದು ತಿಳಿದು ಅವನಿಗೆ ವಿರುದ್ಧ ದಿಕ್ಕಿನಲ್ಲಿ ಈ ಒಂದು ಸಮಯ ಅರಿತು ಕಾಕನ್ನು ಎದುರಾಳಿಯ ಅಂಕಣದಲ್ಲಿ ಕೆಳಗೆ ಬೀಳುವಂತೆ ಮಾಡುವುದಕ್ಕೆ ಅಂತ ನಾವು ಪ್ಲೇಸಿಂಗ್ ಅಂತೇಳಿ ಕರಿತೀವಿ. ಇದರಿಂದ ಆಟ ಇನ್ನೂ ಉತ್ಸಾಹದಿಂದ ಆಡಲು ಸಹಕಾರಿಯಾಗ್ತೈತೆ. ಪ್ಲೇಸಿಂಗ್ ಮುಖ್ಯವಾಗಿ ಎದುರಾಳಿ ವಿರುದ್ಧ ಅಂಕಗಳ ಗಳಿಕೆಗೆ ಏನಾಗೋದು ಹೊಡೆಯುವ ಒಂದು ಯತ್ನ ಆಗಿರ್ತೈತಿ. ಬ್ಯಾಕ್ ಹ್ಯಾಂಡ್ ಸರ್ವಿಸ್ ಇಲ್ಲಿ ಹಿಡಿತ ಮತ್ತು ನಿಲುವು ಇರಬೇಕು. ಬಲಗೈ ಆಟಗಾರನು ಎಡಗೈ ಮುಂದಿಟ್ಟು ಬಲಗೈ ಆಟಗಾರನು ಎಡಗಾಲು ಮುಂದಿಟ್ಟು ಬಲಗೈಯಲ್ಲಿ ರ್ಯಾಕೆಟನ್ನು ಹಿಮ್ಮುಖವಾಗಿ ಅಂದರೆ ದೇಹಕ್ಕೆ ಅಡ್ಡಲಾಗಿ ಏನು ಮಾಡಬೇಕು, ಹಿಡಿದಿಡಬೇಕು ಮತ್ತು ಶಟಲನ್ನು ಎಡಗೈಯಿಂದ ರ್ಯಾಕೆಟ್ನ ಮುಂದೆ ಹಿಡಿದಿರಬೇಕು. ಇದಕ್ಕೇನಂತೀವಿ ಹಿಡಿತ ಮತ್ತು ನಿಲುವು ಅಂತ ಕರಿತೀವಿ. ನಿರ್ವಹಣೆ ಹೆಂಗೆ ಮಾಡ್ಬೇಕಂದ್ರೆ ಎಡಗೈಯಿಂದ ಶಟಲನ್ನು ಬಿಟ್ಟು ರ್ಯಾಕೆಟ್ ಹಿಂಭಾಗದಿಂದ ಜಾಳಿಗೆ ಸ್ವಲ್ಪ ಎತ್ತರಕ್ಕೆ ದಾಟುವಂತೆ ಹೊಡಿಬೇಕು. ಅಂತೇನಾಗತ್ತಂದರೆ ಶಟಲ್ ಹೊಡೆದ ತಕ್ಷಣ ಬಲಗಾಲು ಮತ್ತು ಎಡಗಾಲು ಸಮಾನಾಂತರವಾಗಿ ತಂದು ಬಲಗೈಯಲ್ಲಿರುವ ರ್ಯಾಕೆಟ್ನ ಮೇಲೆ ಎತ್ತಿ ಹಿಡಿದು ಹಿಂಬರುವ ಶಟಲನ್ನು ಎದುರಾಳಿಗೆ ಸಿದ್ಧನಾಗಬೇಕು, ಎದುರಿಸಲೇನಬೇಕು, ಸಿದ್ಧನಾಗಿರ್ಬೇಕು. ಇದಕ್ಕೇನಂತೀವಿ ನಾವು ಅಂತೇನುಗತ ಅಂತೇಳಿ ಕರಿತೀವಿ. ಈಗ ಬ್ಯಾಕ್ ಹ್ಯಾಂಡ್ಸ್ ರಿಸೀವಿಂಗ್ ಅಥವಾ ರಿಟರ್ನಿಂಗ್ ಕೈ ಹಿಂಬದಿಯಿಂದ ಸ್ವೀಕರಿಸಿ ಹಿಂದಿರುಗಿಸುವುದು. ಬಲಗೈ ಆಟಗಾರನು ರ್ಯಾಕೆಟನ್ನು ಬಲಗೈಯಲ್ಲಿ ದೇಹದ ಎದುರು ಮತ್ತು ಮಧ್ಯದಲ್ಲಿ ಹಿಡಿದು ಎರಡೂ ಕಾಲುಗಳ ಮೇಲೆ ಸಮನಾದ ಭಾರ ಹಾಕಿ ನಿಂತಿರಬೇಕು. ನಿರ್ವಹಣೆ ಏನು? ಬಲಗಾಲು ಮುಂದೆ ಅಥವಾ ಎಡಗಾಲು ಹಿಂದೆ ಇಟ್ಟು ರ್ಯಾಕೆಟನ್ನು ನಿಲ್ಲಬೇಕು. ತರಹದ ದೇಹದ ಎಡಗಡೆಗೆ ತರಬೇಕು ಮತ್ತು ಎಡಗಡೆಗೆ ಬರುತ್ತಿರಬೇಕು. ಶಟಲನ್ನು ರ್ಯಾಕೆಟ್ನ ಹಿಂಬದಿಯಿಂದ ಹೊಡಿಬೇಕು. ಇದಕ್ಕೆ ನಿರ್ವಹಣೆ ಅಂತ ಕರಿತೀವಿ. ಅಂತ್ಯನುಗತೆ ಎಡಗಾಲನ್ನು ಮುಂದೆ ಅಥವಾ ಬಲಗಾಲನ್ನು ಹಿಂದೆ ತಂದು ಮೂಲ ಸ್ಥಿತಿಗೆ ಬರಬೇಕು ಮತ್ತು ಹಿಂಬರುವ ಶಟಲನ್ನು ಎದುರಿಸಲು ಸಿದ್ಧನಾಗಬೇಕು. ಇದಕ್ಕೆ ಅಂತೀವಿ ಬ್ಯಾಕ್ ಹ್ಯಾಂಡ್ ಸರ್ವಿಸ್ ಅಂತೇಳಿ, ಬ್ಯಾಕ್ ಹ್ಯಾಂಡ್ ರಿಟರ್ನ್ ಅಂತೇಳಿ ನಾವು ಕರಿತೀವಿ. ಯಾವ ರೀತಿ ರಿಟರ್ನ್ ಮಾಡಬೇಕಂತೇಳಿ. ಓವರ್ ಹೆಡ್ ಫೋರ್ ಹೆಡ್ ರಿಟರ್ನ್ ತಲೆಯ ಮೇಲೆ ಕೈ ಮುಂಭಾಗದಿಂದ ಹಿಂದಿರುಗಿಸುವುದು. ಬ್ಯಾಡ್ಮಿಂಟನ್ ಆಟದಲ್ಲಿ ಪಟುವನ್ನು ದಾಟಿ ಮೇಲೆ ಮತ್ತು ಹಿಂದೆ ಬರುತ್ತಿರುವ ಶಟಲನ್ನು ಹಿಂತಿರುಗಿಸುವ ಕೌಶಲ್ಯ ಆಗಿರ್ತೈತಿ ಇದು. ಇಲ್ಲಿ ಹೆಂಗೆ ಮಾಡ್ತೀವಿ ನೋಡ್ರಿ, ಬಲಗಾಲನ್ನು ಎಡಗಾಲಿಗೆ ಸಮಾನಾಂತರವಾಗಿ ಇಟ್ಕೊಂಡು ರ್ಯಾಕೆಟನ್ನು ಕೆಳಗೆ ದೇಹ ಎದುರಿಗೆ ತಂದು ಹಿಂದಿರುಗಿಸುವ ಶಟಲನ್ನು ಏನು ಮಾಡಬೇಕು, ಹಿಂದಿರುಗಿಸಲು ಸಿದ್ಧನಾಗಿರಬೇಕು. ಇಷ್ಟು ಏನಾಯಿತು 9ನೇ ಕ್ಲಾಸಲ್ಲಿ ಐತಿ. ಇವಾಗ 10ನೇ ಕ್ಲಾಸಲ್ಲಿ ಇದೆ. ಅಲ್ಲಿ ಸ್ವಲ್ಪ ನೋಡ್ಕೊಳ್ಳೋಣ. ನೋಡಿದ 10ನೇ ಕ್ಲಾಸ್ದು ಇಲ್ಲಿ ನಾವು ಬ್ಯಾಡ್ಮಿಂಟನ್ ಆಟಗಾರ ಪರಿಚಯ ಬಗ್ಗೆ ತಿಳ್ಕೊತೀವಿ. ವಿವಿಧ ಆಟಗಳಲ್ಲಿ ನಡೆಯುವಂಥ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳ ಬಗ್ಗೆ ಕುರಿತು ತಿಳ್ಕೊತೀವಿ. 8ನೇ ತರಗತಿಯಲ್ಲಿ ನಾವು ಆಟದ ಇತಿಹಾಸ ತಿಳ್ಕೊಂಡಿವಿ. ಅದರ ಅಳತೆಗಳನ್ನು, ವಿವಿಧ ಕ್ಷೇತ್ರಗಳ ಉದ್ದೇಶಗಳ ಬಗ್ಗೆ ತಿಳ್ಕೊಂಡಿವಿ. ಬ್ಯಾಡ್ಮಿಂಟನ್ ಆಟಕ್ಕೆ ಬೇಕಾಗುವಂಥ ಉಪಕರಣಗಳ ಬಗ್ಗೆ ಮತ್ತು ಆಟದ ಸಾಮಾನ್ಯ ನಿಯಮಗಳು ಕೂಡ ತಿಳ್ಕೊಂಡಿವಿ ಕಳೆದ ವರ್ಷದಲ್ಲಿ. ಈ ಕ್ರೀಡೆಗಳಲ್ಲಿ ಕೆಲವು ತಂತ್ರಗಳ ಕುರಿತು ಮತ್ತು ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಸಾಧನೆಗಳನ್ನು ಕುರಿತು ಮಾಡೋಣ ಹಾಗೂ ಕ್ರೀಡಾ ಪ್ರಶಸ್ತಿಗಳನ್ನು ಕೂಡ ಅಭ್ಯಾಸ ಮಾಡೋಣ. ಇಲ್ಲಿ ಈ ವರ್ಷ ಕ್ರೀಡೆಯಲ್ಲಿ ಸಾಧನೆಗೈದ ನಮ್ಮ ರಾಜ್ಯದ ಮತ್ತು ನಮ್ಮ ರಾಷ್ಟ್ರದ ಅಂತಾರಾಷ್ಟ್ರೀಯ ಪ್ರಸಿದ್ಧ ಆಟಗಾರರ ಕುರಿತು ತಿಳ್ಕೊಳ್ಳೋಣ. ಕರ್ನಾಟಕ ರಾಜ್ಯದ ಕೆಲವು ಬ್ಯಾಡ್ಮಿಂಟನ್ ಪಟುಗಳು ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಮಾಡಿದ್ದಾರೆ, ಸಾಧನೆಗೈದಿದ್ದಾರೆ. ಅವರ ಪರಿಚಯ ಕೂಡ ಮಾಡ್ಕೊಳ್ಳೋಣ. ಈಗ ರಾಜ್ಯದ ಪ್ರಸಿದ್ಧ ಆಟಗಾರ ನೋಡ್ರಿ, ಪ್ರಕಾಶ್ ಪಡುಕೋಣೆ. ಇವರು ಜೂನ್ 10, 1955ರಲ್ಲಿ ಏನು ಮಾಡ್ತಾರೆ, ಜನಿಸ್ತಾರೆ. ಇವರನ್ನು ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಏನಂತ ಕರಿತೀವಿ ಅಂದರೆ ಜೆಂಟಲ್ ಟೈಗರ್ ಅಂತೇಳಿ ನಾವು ಕರಿತೀವಿ. ಇಂಪಾರ್ಟೆಂಟ್ ಏನಂತ ಕರಿತೀವಿ, ಜೆಂಟಲ್ ಟೈಗರ್ ಅಂತೇಳಿ ನಾವು ಕರಿತೀವಿ. ಟೆನ್ನಿಸ್ ವಿಂಬಲ್ಡನ್ ಸಮನಾಗಿ ಗ್ರಹಿಸಲಾಗುವ ಅಖಿಲ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ವಿಜೇತರಾದಂಥ ಪ್ರಕಾಶ್ ಪಡುಕೋಣೆ ಇವರು ಪ್ರಥಮ ಭಾರತೀಯರು. ನೋಡಿ, ಇವರು ಜೆಂಟಲ್ ಟೈಗರ್ ಅಂತ ಕರಿತೀವಿ. ಟೆನ್ನಿಸ್ ವಿಂಬಲ್ಡನ್ ಸಮನಾಗಿ ಗ್ರಹಿಸಲಾಗುವ ಅಖಿಲ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ವಿಜೇತರಾದ ಪ್ರಕಾಶ್ ಪಡುಕೋಣೆ ಇವರು ಪ್ರಥಮ ಭಾರತೀಯರು. ಆಗಿನ ಮೈಸೂರು ಬ್ಯಾಡ್ಮಿಂಟನ್ ಸಂಘದ ಕಾರ್ಯದರ್ಶಿಗಳು ಕೂಡ ಆಗಿರ್ತಾರೆ. ಇವರ ತಂದೆ ಶ್ರೀ ರಮೇಶ್ ಪಡುಕೋಣೆ. ಇವರು ಪ್ರಕಾಶ್ ಅವರನ್ನು ಬ್ಯಾಡ್ಮಿಂಟನ್ ಕ್ರೀಡೆಗೆ ಎಳೆಯ ವಯಸ್ಸಿನಲ್ಲಿ ಏನು ಮಾಡ್ತಾರೆ, ಪರಿಚಯಿಸ್ತಾರೆ.
ರಾಷ್ಟ್ರೀಯ ಸೀನಿಯರ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯೊಂದಿಗೆ ಇವರನ್ನು ನಾವು ಏನು ಮಾಡ್ತೀವಿ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಕ್ರೀಡೆಗಾಗಿ ರಾಷ್ಟ್ರೀಯ ಕ್ರೀಡಾ ಒಂದು ತಂಡದಲ್ಲಿ ಸೇರ್ಪಡೆ ಕೂಡ ಮಾಡ್ತೀವಿ. ಇವರು ತೆಹರಾನ್ ಏಷ್ಯನ್ ಕ್ರೀಡೆಗಳಲ್ಲಿ ಕಂಚಿನ ಪದಕವನ್ನು ಪಡಿತಾರೆ. ನಂತರ ಟೆಸ್ಟ್ ಕ್ರಿಕೆಟ್, ನಂತರ ಕ್ರಿಸ್ಟ್ ಚರ್ಚ್ನಲ್ಲಿ ನಡೆದಂಥ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪೂರ್ವಾಂತ್ಯ ಪಂದ್ಯದಲ್ಲಿ ಪರಾಭವಗೊಂಡು ಏನು ಮಾಡ್ತಾರೆ, ನಿರ್ಗಮಿಸ್ತಾರೆ. ಆದರೆ ಎಡ್ಮಂಟ್ನಲ್ಲಿ ನಡೆದಂಥ ಕಾಮನ್ವೆಲ್ತ್ ಕ್ರೀಡಾಂಗಣಗಳಲ್ಲಿ ಏನಾಗಿರ್ತಾರೆ, ಇವರು ಡೆರೆಕ್ ಟೆಲ್ಬಾಟ್ ಇವರನ್ನು ಪರಾಭವಗೊಳಿಸಿ ಸ್ವರ್ಣ ಪದಕವನ್ನು ಪಡ್ಕೊಳ್ತಾರೆ. ನಂತರ ಲಂಡನ್ನಿನ ರಾಯಲ್ಸ್ ಎಲ್ಬರ್ಗ್ ಹಾಲ್ನಲ್ಲಿ ನಡೆದ ಇಂಗ್ಲಿಷ್ ಮಾಸ್ಟರ್ಸ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ನೋಡಿರಿ, ಇವರು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಡರಕ್ ಟೇಲ್ ಬಾಟ್ ಅವರನ್ನು ಪರಾಭವಗೊಳಿಸಿ ಅವರನ್ನು ಸೋಲಿಸಿ ಸ್ವರ್ಣ ಪದಕ ಪಡ್ಕೊಳ್ತಾರೆ. ನಂತರ ಲಂಡನ್ನಲ್ಲಿ ನಡೆದಂಥ ರಾಯಲ್ಸ್ ಎಲ್ಬರ್ಟ್ ಹಾಲ್ನಲ್ಲಿ ನಡೆದಂಥ ಇಂಗ್ಲಿಷ್ ಮಾಸ್ಟರ್ಸ್ ಒಂದು ಚಾಂಪಿಯನ್ಶಿಪ್ನಲ್ಲಿ ಕೂಡ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಮುಂದುವರೆದು ಇವರು ಡ್ಯಾನಿಷ್ ಮತ್ತು ಸ್ವೀಡಿಷ್ ಮುಕ್ತ ಒಂದು ಚಾಂಪಿಯನ್ಶಿಪ್ಗಳಲ್ಲಿ ಗೆದ್ದಿದ್ದಾರೆ. ಇವರು ಅಖಿಲ ಇಂಗ್ಲೆಂಡ್ ಚಾಂಪಿಯನ್ಶಿಪ್ಗೂ ಗೆಲುವು ಇವರಿಗೆ ತಂದುಕೊಡ್ತೈತೆ. ಅಖಿಲ ಇಂಗ್ಲೆಂಡ್ ಚಾಂಪಿಯನ್ಶಿಪ್ನಲ್ಲಿ ಇವರು ಗೆಲ್ತಾರೆ. ಇವರಿಗೆ ಜಗತ್ತಿನಲ್ಲಿ ಪ್ರಥಮ ಶ್ರೇಯಾಂಕವನ್ನು ತಂದುಕೊಡ್ತದೆ ಈ ಒಂದು ಪಂದ್ಯ. ಇವರು ಸ್ವೀಡಿಷ್ ಮುಕ್ತ ಟೂರ್ನಮೆಂಟ್ನಲ್ಲಿ ರೂಡಿ ಹಾರ್ಟೋನು ಇವರನ್ನು ಪ್ರಾರಂಭಿಕ ಸುತ್ತಿನಲ್ಲಿಗೆ ಏನು ಮಾಡ್ತಾರೆ, ಪರಾಭವಗೊಳಿಸ್ತಾರೆ. ಇದು ಇವರಿಗೆ ಅವಿಸ್ಮರಣೀಯ ಏನಾಗಿರ್ತೈತೆ, ಘಟನೆಯಾಗಿರ್ತೈತೆ. ಪ್ರಕಾಶ್ ಪಡುಕೋಣೆ ಇವರಿಗೆ ಅರ್ಜುನ ಪ್ರಶಸ್ತಿ ಸಿಕ್ಕಿದೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಕರ್ನಾಟಕದವರಾದಂಥ ಶ್ರೀ ಪ್ರಕಾಶ್ ಪಡುಕೋಣೆ ಇವರು ಯಾವ ಒಂದು ರಾಜ್ಯದವರು, ಕರ್ನಾಟಕದವರು. ಇವರು ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿ ಪಡೆದ ಭಾರತದ ಪ್ರಪ್ರಥಮ ಬ್ಯಾಡ್ಮಿಂಟನ್ ಆಟಗಾರ ಎಂಬ ಕೀರ್ತಿಯನ್ನು ಪಡ್ಕೊಳ್ತಾರೆ. ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಬೇಕಿದ್ದು. ಈಗ ಅನೂಪ್ ಶ್ರೀಧರ್ ಇವರು ಕೂಡ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟ ಪಟುಗಳು. ಇವರು ಬೆಂಗಳೂರಿನವರು. ಇವರನ್ನು ಇತ್ತೀಚಿನ ದಿನಗಳಲ್ಲಿ ಭಾರತ ಅತ್ಯುತ್ತಮ ಆಟಗಾರ ಅಂತೇಳಿ ಪರಿಗಣಿಸಲಾಗ್ತಾಯಿದೆ. ಇವರು ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಪನ್ನು ಇವರು ಸತತವಾಗಿ 3 ಸಲ ಏನು ಮಾಡ್ತಾರೆ, ಕೇಳ್ಕೊತಾರೆ. ಯಾರು? ಅನೂಪ್ ಶ್ರೀಧರ್. ಇವರು ಅತ್ಯಂತ ವೇಗವಾಗಿ ಶಟಲ್ ಏನು ಮಾಡ್ತಾರೆ, ಅಪ್ಪಳಿಸುವವರೆಂದು ಹೆಸರುವಾಸಿಯಾಗಿದ್ದಾರೆ. ಪವರ್ಫುಲ್ ಸ್ಮ್ಯಾಶರ್ ಅಂತ ಇವರನ್ನು ಕರಿತೀವಿ. ಇವರು 2002ರಲ್ಲಿಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರ್ಹತೆ ಪಡೆದು ಭಾಗವಹಿಸಲು ಪ್ರಾರಂಭಿಸಿದರು. 30ನೆಯ ಹಂಗೇರಿಯ ಅಂತಾರಾಷ್ಟ್ರೀಯ ಕೂಟದಲ್ಲಿ ಇವರು ಜಯಗಳಿಸ್ತಾರೆ. ಇವರು ಮೆಲ್ಬೋರ್ನ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕವನ್ನು ಗೆದ್ದುಕೊಳ್ತಾರೆ. ಇವರು ಅಂತಾರಾಷ್ಟ್ರೀಯ ಅಗ್ರ ಶ್ರೇಯಾಂಕಿತನಾದಂತಹ ಇಂಡೋನೇಷ್ಯಾದ ತೌಫೇಕ್ ಹಿದಾಯುತ್ ಇವರನ್ನು ಸೋಲಿಸ್ತಾರೆ. ಇವರಿಗೆ ಕರ್ನಾಟಕ ರಾಜ್ಯದ ಏಕಲವ್ಯ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಭಾರತ ಸರ್ಕಾರವು ಅರ್ಜುನ ಪ್ರಶಸ್ತಿ ಕೂಡ ಇವರಿಗೆ ನೀಡಿದೆ. ಯಾರಿಗೆ? ಅನೂಪ್ ಶ್ರೀಧರ್. ಇಂಪಾರ್ಟೆಂಟ್, ನೆನಪಿಟ್ಕೊಳ್ಬೇಕು. ಈಗ ಅರವಿಂದ್ ಭಟ್ ಇವರು ಕೂಡ ಬೆಂಗಳೂರಿನವರು. ಬೆಂಗಳೂರಿನ ಪ್ರಕಾಶ್ ಪಡುಕೋಣೆ ಅಕಾಡೆಮಿಯಲ್ಲಿ ಪಳಗಿದ ಅರವಿಂದರು ಅವರೊಂದು ಅಕಾಡೆಮಿಯಲ್ಲಿ ಇವರು ಅವರಲ್ಲಿ ಪಳಗ್ತಾರೆ. ಇವರು ಈಗ ಜಗತ್ತಿನ 46ನೇ ಶ್ರೇಯಾಂಕಿತರು ಮತ್ತು ರಾಷ್ಟ್ರೀಯ ವೀರಗ್ರಣಿ ಒಂದು ಆಗಿದ್ದಾರೆ. ಇವರು ಸ್ಕ್ಯಾಟಿಸ್ ಮುಕ್ತ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ತೃತೀಯ ಸೀಡ್ ಆದಂತಹ ಜರ್ಮನಿಯ ಮ್ಯಾಕ್ ಜ್ಯೂಬ್ಲರ್ ಅವರನ್ನು 15-8, 15-7 ಒಂದು ಅಂಕಗಳಿಂದ ಮಣಿಸಿ ಚಾಂಪಿಯನ್ ಆಗ್ತಾರೆ. ಇವರು ಕ್ಯಾಲಿಡೋನಿಯಾ ಮುಕ್ತ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಜಾಗತಿಕ 48ನೇ ಶ್ರೇಯಾಂಕಿತರಾದಂತಹ ಸ್ಪೇನಿನ ಎಬಿಎಸ್ ಎನ್ನುವರನ್ನು ಪರಾಭವಗೊಳಿಸಿ ವೀರಗ್ರಣಿ ಆಗ್ತಾರೆ. ಮುಂದುವರೆದು ಇವರು ಜೆಕ್ ಅಂತಾರಾಷ್ಟ್ರೀಯ ಒಂದು ಮುಕ್ತ ಟೂರ್ನಿಯಲ್ಲಿ ಏನು ಮಾಡ್ತಾರೆ, ಇವರು ಭಾಗವಹಿಸ್ತಿರೋದು ಟೂರ್ನಿಯನ್ನು ಕೂಡ ಗೆದ್ಕೊಳ್ತಾರೆ. ಅರವಿಂದ್ ಭಟ್ರವರು ಡಮಾಸ್ಕಸ್ನ ಸಿರಿಯಲ್ ಸೆಟ್ಲೈಟ್ ಸರಣಿ ಪಂದ್ಯ ಮತ್ತು ಅಮನ್ನಲ್ಲಿ ನಡೆದಂಥ ಜೋರ್ಡಾನ್ನ ಮುಕ್ತ ಪಂದ್ಯವನ್ನು ಗೆದ್ದುಕೊಳ್ತಾರೆ. ಟಾಟಾ ಮುಕ್ತ ಸೀನಿಯರ್ ರ್ಯಾಂಕಿಂಗ್ ಪಂದ್ಯದಲ್ಲಿ ವಿಜೇತರಾಗಿ ಹೊರಹೊಮ್ಮುತ್ತಾರೆ. ಇವರು ಸತತವಾಗಿ 2 ಬಾರಿ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಪಿ ಕಶ್ಯಪ್ ಅವರನ್ನು ಪರಾಭವಗೊಳಿಸಿ ಏನಾಗ್ತಾರೆ, ವೀರಗ್ರಣಿ ಆಗ್ತಾರೆ. ಈಗ ರಾಷ್ಟ್ರದ ಪ್ರಸಿದ್ಧ ಆಟಗಾರರು ಅವರ ರಾಜ್ಯದರಾದರು. ಇವಾಗ ರಾಷ್ಟ್ರದ ನೋಡ್ರಿ, ಪುಲ್ಲೇಲ ಗೋಪಿಚಂದ್ ಅವರು ಭಾರತ ಬ್ಯಾಡ್ಮಿಂಟನ್ ಆಟಗಾರರಾಗಿದ್ದು ಇವರು ದಿನಾಂಕ 16/11/1973 ಆಂಧ್ರ ಪ್ರದೇಶದ ನಾಗಂದಲ್ಲಿಯಲ್ಲಿ ಏನು ಮಾಡ್ತಾರೆ, ಇವರು ಜನಿಸ್ತಾರೆ. ಇವರು ಅಖಿಲ ಇಂಗ್ಲೆಂಡ್ ಚಾಂಪಿಯನ್ಶಿಪ್ನನ್ನು ಗೆದ್ದಂಥ ದ್ವಿತೀಯ ಭಾರತೀಯರಾಗಿರ್ತಾರೆ. ಇವರು 3 ಬಾರಿ ಅಂತಾರಾಷ್ಟ್ರೀಯ ಥಾಮಸ್ ಕಪ್ ಟೂರ್ನಮೆಂಟ್ನಲ್ಲಿ ಭಾರತವನ್ನು ಏನು ಮಾಡ್ತಾರೆ, ಪ್ರತಿನಿಧಿಸ್ತಾರೆ. ಇವರು 3 ಸರಿ ಏನು ಮಾಡ್ತಾರೆ, ಅಂತಾರಾಷ್ಟ್ರೀಯ ಥಾಮಸ್ ಕಪ್ ಟೂರ್ನಮೆಂಟ್ನಲ್ಲಿ ಭಾರತವನ್ನು ಏನು ಮಾಡ್ತಾರೆ, ಪ್ರತಿನಿಧಿಸ್ತಾರೆ.
1997ರಲ್ಲಿ ನಡೆದಂತಹ ಭಾರತೀಯ ಗ್ರ್ಯಾಂಡ್ ಪ್ರಿ ಪಂದ್ಯಾಟಗಳಲ್ಲಿ ಇವರು ಅನೇಕ ಶ್ರೇಯಾಂಕಿತ ಕ್ರೀಡಾಪಟುಗಳನ್ನು ಸೋಲಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಕಿಗೆ ಬರ್ತಾರೆ. ಇವರು ಫ್ರಾನ್ಸ್ನಲ್ಲಿ ನಡೆದಂತಹ ಟೌಲೌಸ್ ಮುಕ್ತ ಚಾಂಪಿಯನ್ಶಿಪ್ಪನ್ನು ಮತ್ತು ಸ್ಕಾಟ್ಲೆಂಡ್ನ ಸ್ಕಾಟಿಷ್ ಮುಕ್ತ ಚಾಂಪಿಯನ್ಶಿಪ್ಪನ್ನು ಗೆದ್ದುಕೊಡ್ತಾರೆ. 2011ರಲ್ಲಿ ಗೋಪಿಚಂದ್ ಅವರ ಜೀವಮಾನದ ಸ್ವರ್ಣ ವರ್ಷ ಆಗಿರ್ತದೆ ಇದು. ಈ ವರ್ಷದಲ್ಲಿ ಇವರು ಇಂಗ್ಲೆಂಡ್ನಲ್ಲಿ ನಡೆದಂಥ ಅಖಿಲ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಕೂಡ ಪಡ್ಕೊಳ್ತಾರೆ. ಇವರು ಒಲಿಂಪಿಕ್ನಲ್ಲಿ ಸ್ವರ್ಣ ಪದಕ ವಿಜೇತರಾದಂತಹ ಎಂಡರ್ಸ್ ಬೋಸ್ನ ಇವರನ್ನು ಪೂರ್ವ ಸುತ್ತಿನಲ್ಲಿ ಏನು ಮಾಡ್ತಾರೆ, ಸೋಲಿಸ್ತಾರೆ. ಪೂರ್ವ ಸುತ್ತಿನಲ್ಲಿ ಮತ್ತು ವಿಶ್ವ ನಂಬರ್ 1 ಆದಂತಹ ಪೀಟರ್ ಗೆಡ್ ಅವರನ್ನು ಪೂರ್ವಂತ ಪಂದ್ಯದಲ್ಲಿ ಸೋಲಿಸ್ತಾರೆ. ಇವರು ಕೊನೆಗೆ ಅಂತಿಮ ಸುತ್ತಿನಲ್ಲಿ ಚೈನಾದ ಚಿನ್ ಹಾಂಗ್ ಅನ್ನುವರನ್ನು 15-12, 15-6 ಅಂಕಗಳಿಂದ ಸೋಲಿಸಿ ಈ ಪ್ರಶಸ್ತಿಯನ್ನು ಗೆದ್ದುಕೊಳ್ತಾರೆ. ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಇವರು ಅನುಪಮ ಸಾಧನೆಗಾಗಿ ಇವರಿಗೆ ಅರ್ಜುನ್ ಪ್ರಶಸ್ತಿ ನೀಡಿ ಗೌರವಿಸಿದೆ ಹಾಗೂ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಇವೆಲ್ಲ ಪ್ರಶಸ್ತಿಗಳು ಇವರಿಗೆ ಬಂದಿದ್ದಾವೆ. ಈಗ ಪಿ ವಿ ಸಿಂಧು ಮೂಲತಃ ಇವರು ಆಂಧ್ರ ಪ್ರದೇಶದವರು. ಪುರ್ಸಲ ವೆಂಕಟ್ ಸಿಂಧು ಅವರು ಅಂತಲೇ ಕರಿತೀವಿ. 1995ರಂದು ಜನಿಸ್ತಾರೆ ಇವರು. 2016ರ ಬ್ರೆಜಿಲ್ನಲ್ಲಿ ನಡೆದಂಥ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕವನ್ನು ಇವರು ಜಯಿಸ್ತಾರೆ. ಇವರು ಅತ್ಯುನ್ನತ ಸಾಧನೆಗೈದಿರ್ತಾರೆ. ಇದರೊಂದಿಗೆ ಇವರು ಇನ್ನೂ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದುಕೊಳ್ತಾರೆ. 2013ರಲ್ಲಿ ಅರ್ಜುನ್ ಪ್ರಶಸ್ತಿ ಪಡ್ಕೊಳ್ತಾರೆ. 2015ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡ್ಕೊಳ್ತಾರೆ. 2016ರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಕೂಡ ಇವರಿಗೆ ಸಿಗ್ತೈತೆ. ಇಂಡೋನೇಷ್ಯಾದ ಇಂಟರ್ನ್ಯಾಷನಲ್, ಮಕಾವೋ ಓಪನ್, ಮಲೇಷಿಯಾ ಮಾಸ್ಟರ್, ಚೈನಾ ಓಪನ್ ಪಂದ್ಯಾಟಗಳು ಇವರು ಏನಾಗ್ತಾರೆ ಇಲ್ಲೆಲ್ಲ ಗೆದ್ದಿದ್ದಾರೆ. ಇವರು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಒಮ್ಮೆ ಕಂಚು, ಒಮ್ಮೆ ಬಂಗಾರದ ಪದಕವನ್ನು ಇವರು ಪಡ್ಕೊಳ್ತಾರೆ. ಸೈನಾ ನೆಹ್ವಾಲ್ 1990 ಮಾರ್ಚ್ 13ರಂದು ಹರಿಯಾಣದ ಹಿಸ್ಸರ್ನಲ್ಲಿ ಜನಿಸ್ತಾರೆ. ಇವರು ಭಾರತೀಯ ಬ್ಯಾಡ್ಮಿಂಟನ್ನ ಖೇಲ್ನ ರತ್ನ ಆಗಿರ್ತಾರೆ. ಇವರು ಭಾರತೀಯ ಬ್ಯಾಡ್ಮಿಂಟನ್ನ ಖೇಲ್ ರತ್ನ ಅಂತ ಇವರನ್ನು ಕರಿತೀವಿ. ಸೈನಾ ಅವರು 19ನೇ ವರ್ಷದ ಒಳಗಿನವರ ವಿಭಾಗದಲ್ಲಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಆಗ್ತಾರೆ. ಇವರು ಏಷ್ಯನ್ ಸೆಟ್ಲೈಟ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಸತತ 2 ಬಾರಿ ಏನು ಮಾಡ್ತಾರೆ ಗೆಲ್ಲುವುದರೊಂದಿಗೆ ಭಾರತೀಯ ಬ್ಯಾಡ್ಮಿಂಟನ್ನಲ್ಲಿ ಇತಿಹಾಸವನ್ನು ನಿರ್ಮಿಸ್ತಾರೆ. ಇವರು ಫಿಲಿಪೈನ್ಸ್ ಮುಕ್ತ ಪಂದ್ಯಾವಳಿಯಲ್ಲಿ 86ನೇ ಶ್ರೇಯಾಂಕಿತ ಆಟಗಾರ್ತಿಯಾಗಿ ಏನು ಮಾಡ್ತಾರೆ ಇವರು ಪ್ರಾರಂಭಿಸ್ತಾರೆ. ಅನೇಕ ಅಗ್ರ ಶ್ರೇಯಾಂಕಿತ ಆಟಗಾರ್ತಿಯರನ್ನು ಪರಾಭವಗೊಳಿಸುವ ಪ್ರಶಸ್ತಿಯನ್ನು ಪಡೆದರು. ಇವರು ನಂತರ ಜಾಗತಿಕ ಬ್ಯಾಡ್ಮಿಂಟನ್ ಫೆಡರೇಷನ್ನ ಚಾಂಪಿಯನ್ಶಿಪ್ನಲ್ಲಿ ಚೈನಾದ ವಾಂಗ್ ಯಿಯಾಂಗ್ ಇವರಿಂದ ಪರಾಭವಗೊಂಡು ದ್ವಿತೀಯ ಸ್ಥಾನ ಕೂಡ ಪಡ್ಕೊಳ್ತಾರೆ. ಮುಂದೆ ಇದೇ ಪಂದ್ಯಾವಳಿಯಲ್ಲಿ ಜಪಾನಿನ ಸಯಾಂಕಾ ಕಾಟೋ ಇವರನ್ನು 21-9, 21-18 ಅಂಕಗಳಿಂದ ಪರಾಭವಗೊಳಿಸಿ ಇವರೇನು ಮಾಡ್ತಾರೆ ಪ್ರಶಸ್ತಿಯನ್ನು ಗೆಲ್ತಾರೆ. ಇವರನ್ನು ಅತ್ಯಂತ ಆಶಾದಾಯಕ ಆಟಗಾರ್ತಿ ಅಂತೇನು ಗುರುತಿಸ್ತೀವಿ. ಸೈನಾ ಇವರನ್ನು ಪ್ರಕಾಶ್ ಪಡ್ಕೋಣೆ ಮತ್ತು ಪುಲೇಲ ಗೋಪಿಚಂದ್ ಅವರನ್ನು ಸರಿಸಮಾನವಾಗಿ ನಾವೇನು ಮಾಡ್ತೀವಿ ಗುರುತಿಸ್ಕೊಳ್ತೀವಿ. ಇವರು ಜೂನ್ ಜಾಗತಿಕ ಬ್ಯಾಡ್ಮಿಂಟನ್ ಫೆಡರೇಷನ್ ಸೂಪರ್ ಸೀರೀಸ್ ಪ್ರಶಸ್ತಿಯನ್ನು ಗೆದ್ದು ಪ್ರಥಮ ಭಾರತೀಯ ಮಹಿಳೆಯಾಗಿದ್ದಾರೆ. ಇವರಿಗೆ ಅರ್ಜುನ್ ಪ್ರಶಸ್ತಿಯನ್ನು 2009ರಲ್ಲಿ ನೀಡಲಾಗಿದೆ. 2010ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಲಾಗಿದೆ. ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿಯಾದಂತಹ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಕೂಡ ಇವರಿಗೆ ನೀಡಲಾಗಿದೆ. ದೆಹಲಿಯಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡೆಗಳ ಸ್ವರ್ಣ ಪದಕ ಗೆಲ್ಲುವುದರೊಂದಿಗೆ ಭಾರತದ ಬ್ಯಾಡ್ಮಿಂಟನ್ನಲ್ಲಿ ಏನು ಮಾಡ್ತಾರೆ ಇತಿಹಾಸ ಕೂಡ ನಿರ್ಮಿಸ್ತಾರೆ. ಜ್ವಾಲಾ ಗುಟ್ಟಾ 1983ರಲ್ಲಿ ಸೆಪ್ಟೆಂಬರ್ 7ರಂದು ಮಹಾರಾಷ್ಟ್ರದ ವಾರ್ಧಾ ಎಂಬಲ್ಲಿ ಏನು ಮಾಡ್ತಾರೆ ಇವರು ಜ್ವಾಲಾ ಗುಟ್ಟಾ ಅವರು ಜನಿಸ್ತಾರೆ. ಇವರು ಚಿಕ್ಕನಿಂದಲೇ ಏನು ಮಾಡಬೇಕಂತಾರೆ ಬ್ಯಾಡ್ಮಿಂಟನ್ ಆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವರು ಉಬೇರ್ ಕಪ್ ಕ್ರೀಡಾಕೂಟದಲ್ಲಿ ಭಾಗವಹಿಸೋದರೊಂದಿಗೆ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ನ ಗಮನಿಸಿ ಇರ್ತಾರೆ. ಇವರು ಭಾರತೀಯ ಏಷ್ಯನ್ ಸೆಟ್ಲೈಟ್ ಟೂರ್ನಮೆಂಟ್ನಲ್ಲಿ ಸೆಮಿಫೈನಲ್ಗೆ ತಲುಪ್ತಾರೆ. ಇವರು ಸ್ಕಾಟಿಷ್ ಅಂತಾರಾಷ್ಟ್ರೀಯ ಟೂರ್ನಮೆಂಟ್ನಲ್ಲಿ ಮತ್ತು 40ನೇಯ ಒಂದು ಪೋರ್ಚುಗೀಸ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಟೂರ್ನಿಯಲ್ಲಿ ಏನು ಮಾಡ್ತಾರೆ ಅಂತಿಮ ಘಟ್ಟವನ್ನು ತಲುಪ್ತಾರೆ. ಇವರು ಸೈಪ್ರಸ್ ಬ್ಯಾಡ್ಮಿಂಟನ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದುಕೊಳ್ತಾರೆ. ಅದೇ ವರ್ಷ ಏನಾಗುತ್ತೆ ಇವರಿಗೆ, ಅದೇ ವರ್ಷದಲ್ಲಿ ಇವರು ಪಾಕಿಸ್ತಾನ ಅಂತಾರಾಷ್ಟ್ರೀಯ ಆಹ್ವಾನ ಮತ್ತು ಭಾರತೀಯ ಅಂತಾರಾಷ್ಟ್ರೀಯ ಆಹ್ವಾನ ಪ್ರಶಸ್ತಿಗಳನ್ನು ಗೆದ್ದುಕೊಳ್ತಾರೆ. ನಂತರ ನೇಪಾಳ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಡಚ್ ಮುಕ್ತ ಗಾನ್ ಪ್ರಿ ಪ್ರಶಸ್ತಿಗಳನ್ನು ಮಹಿಳೆಯರ ಜೋಡಿ ವಿಭಾಗದಲ್ಲಿ ಗೆದ್ದುಕೊಳ್ತಾರೆ.
ಇವರಿಗೆ ಅರ್ಜುನ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇಂಪಾರ್ಟೆಂಟ್ ಇವರು ಕೂಡ. ಯಾರಿವರು? ಜ್ವಾಲಾ ಗುಟ್ಟ ಅಂತೇಳಿ ಹೆಸರೇ, ಜ್ವಾಲಾ ಗುಟ್ಟ ಅಂತೇಳಿ. ಈಗ ಅಪರ್ಣಾ ಪೋಬಟ್ ಜನವರಿ 18, 1978ರಲ್ಲಿ ಏನು ಮಾಡ್ತಾರೆ? ಮುಂಬೈನಲ್ಲಿ ಜನಿಸ್ತಾರೆ ಇವರು. ಇವರು ಜನಿಸಿದ ರಾಷ್ಟ್ರೀಯ 12 ವರ್ಷಗಳ ಒಳಗೆ ಮಕ್ಕಳಿಗೆ, ರಾಷ್ಟ್ರೀಯ 12 ವರ್ಷದೊಳಗಿನ ಮಕ್ಕಳಿಗಾಗಿ ಆಯೋಜಿಸಲಾದ ಬ್ಯಾಡ್ಮಿಂಟನ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ಪನ್ನು ಗೆದ್ದುಕೊಳ್ತಾರೆ. ಇವರು ಪ್ರಥಮ ರಾಷ್ಟ್ರೀಯ ಸೀನಿಯರ್ ಪ್ರಶಸ್ತಿಯನ್ನು ಲಭಿಸಿತು. ನಂತರ ಇವರು ಕೂಡ ಏನು ಮಾಡ್ತಾರೆ ಅಂದರೆ, ಇವರು ಕೂಡ ಸೀನಿಯರ್ ರಾಷ್ಟ್ರೀಯ ಒಂದು ಚಾಂಪಿಯನ್ಶಿಪ್ ಅಲ್ಲಿ ಸತತವಾಗಿ ಅಭ್ಯಾಸ ಮಾಡುವಂಥ ಒಂದು ಕ್ರಮವನ್ನು ತರ್ತಾರೆ ಇವರು. ಅಪರ್ಣಾ ಪೋಬಟ್ ಇವರು ಅಂತಾರಾಷ್ಟ್ರೀಯ ರಂಗದಲ್ಲಿ ತಮ್ಮ ಹಿಂದಿನವರಿಗಿಂತಲೂ ಉತ್ತಮ ಬ್ಯಾಡ್ಮಿಂಟನ್ ಆಟಗಾರ ಆಗಿರ್ತಾರೆ ಇವರು ಡೆನ್ಮಾರ್ಕ್ನಲ್ಲಿದ್ದಂತಹ ಅಥವಾ ಜರುಗಿದ ಜಾಗತಿಕ ಜೂನಿಯರ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಜತ ಪದಕವನ್ನು ಇವರು ಪಡ್ಕೊಳ್ತಾರೆ. ನಂತರ ಮತ್ತೆ ಕೌಲಾಲಂಪುರದಲ್ಲಿ ನಡೆದಂಥ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಜತ ಪದಕ ಅಂದರೆ ಬೆಳ್ಳಿ ಪದಕವನ್ನು ಪಡ್ಕೊಳ್ತಾರೆ ಇವರು. ಅದೇ ವರ್ಷ ಇವರು ಫ್ರೆಂಚ್ ಮುಕ್ತ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನು ಕೂಡ ಅಲ್ಲಿ ಕೂಡ ಪಡ್ಕೊಳ್ತಾರೆ. ಪ್ರಥಮ ಭಾರತೀಯ ಮಹಿಳೆ ಅಂತ ತಿಳಿಸ್ಕೊಳ್ತಾರೆ. ಅಂದರೆ ಫ್ರೆಂಚ್ ಪ್ರಶಸ್ತಿ ಗೆದ್ದಂತಹ ಫ್ರೆಂಚ್ ಮುಕ್ತ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡ ಪ್ರಥಮ ಭಾರತೀಯ ಮಹಿಳೆ ಅಂತ ಹೇಳಿ ಗುರುತಿಸ್ಕೊಳ್ತಾರೆ. ಮ್ಯಾಂಚೆಸ್ಟರ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಕೂಡ ಅವರು ಪಡ್ಕೊಳ್ತಾರೆ. ಕೇಂದ್ರ ಸರ್ಕಾರವು ಪ್ರತಿಷ್ಠಿತ ಅರ್ಜುನ್ ಪ್ರಶಸ್ತಿ ನೀಡಿ ಅವರನ್ನು ಗೌರವಿಸಿದೆ. ಇವರ ಕಾಮನ್ವೆಲ್ತ್ ಕ್ರೀಡೆಗಳನ್ನು ಅಪೂರ್ವ ಸಾಧನೆಯನ್ನು ಗಮನಿಸಿ ಕರ್ನಾಟಕ ಸರ್ಕಾರ ಇವರಿಗೆ ಏನು ಮಾಡಿದೆ? ಕರ್ನಾಟಕ ಸರ್ಕಾರ, ಮಹಾರಾಷ್ಟ್ರ ಸರ್ಕಾರವು ಕೂಡ ಇವರನ್ನು ಗೌರವಿಸಿದೆ. ಇದು ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದಾಯಿತು, ರಾಷ್ಟ್ರ ಮಟ್ಟದಾಯಿತು. ಇವಾಗ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನು ತಿಳ್ಕೊಳ್ಳೋಣ. ಹೀಗೆ ಚೀನಾದ ಹೆಬೆಯ ಪ್ರಾಂತ್ಯದಲ್ಲಿಯ ಹಂಡಾನ್ ಎಂಬಲ್ಲಿ ಏನು ಮಾಡ್ತಾರೆ ಇವರು ಜನಿಸ್ತಾರೆ. ಜಾಗತಿಕ ಶ್ರೇಯಾಂಕದ 6ನೇ ಒಂದು ಶ್ರೇಯಾಂಕಿತ ಬ್ಯಾಡ್ಮಿಂಟನ್ ಆಟಗಾರ ಅಂತ ಗುರುತಿಸ್ಕೊಳ್ತಾರೆ. ಏಷ್ಯನ್ ಜೂನಿಯರ್ ಚಾಂಪಿಯನ್ಶಿಪ್ನ ಗೆದ್ದಂತಹ ಜಾಗತಿಕ ಆಟಗಾರರಾಗಿ ಹೊರಹೊಮ್ಮುತ್ತಾರೆ ಇವರು ಇಲ್ಲಿವರೆಗೆ ಪೊಲೀಸ್ ಮುಕ್ತ, ಫ್ರೆಂಚ್ ಮುಕ್ತ, ಸ್ವಿಸ್ ಮುಕ್ತ ಮತ್ತು ಪ್ರತಿಷ್ಠಿತ ಅಖಿಲ ಇಂಗ್ಲೆಂಡ್ ಮುಕ್ತ ಪಂದ್ಯಗಳನ್ನು ಏನು ಮಾಡ್ತಾರೆ? ಆಡಿ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದ್ದಾರೆ ಇವರು. ಅಖಿಲ ಇಂಗ್ಲೆಂಡ್ ಮತ್ತು ಬ್ಯಾಡ್ಮಿಂಟನ್ ಪ್ರಶಸ್ತಿಗಾಗಿ ತಮ್ಮ ತಂಡ ಸದಸ್ಯ ಹಿಂದಿನ ಚಾಂಪಿಯನ್ ಜಾಗತಿಕ ಅಗ್ರರಾಗಿದ್ದಂಥ ಲೀನ್ ಡಾನ್ ಇವರನ್ನು ಪರಾಭವಗೊಳಿಸ್ತಾರೆ. ಆದರೆ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಅದೇ ಲೀನ್ ಡಾನ್ರಿಗೆ ಪೂರ್ವಂತ್ಯ ಪಂದ್ಯದಲ್ಲಿ ಪರಾಭವಗೊಳಿಸಿ ಕಂಚಿನ ಪದಕವನ್ನು ಪಡೆದೇನಾಗ್ತದೆ ತೃಪ್ತಿ ಪಡ್ತಾರೆ. ಇವರು 3 ಥಾಮಸ್ ಕಪ್ಗಳಿಗಾಗಿ ಚೀನಾ ಸದಸ್ಯರಾಗಿರ್ತಾರೆ. ನೋಡಿರಿ, 3 ಥಾಮಸ್ ಕಪ್ಗಾಗಿ ಚೀನಾ ತಂಡದ ಸದಸ್ಯರಾಗಿದ್ದರು. ಭಾರತದ ಹೈದರಾಬಾದ್ನಲ್ಲಿ ಸಂಘಟಿಸಲ್ಪಟ್ಟ ಜಾಗತಿಕ ಚಾಂಪಿಯನ್ಶಿಪ್ನಲ್ಲಿ ಲೀನ್ ಡಾನ್ ಅವರು ಪರಾಭವಗೊಂಡು ದ್ವಿತೀಯ ಸ್ಥಾನ ಪಡ್ಕೊಳ್ತಾರೆ. ವಿಲ್ಸನ್ ಸ್ವಿಸ್ ಮುಕ್ತ ಪಂದ್ಯಾವಳಿಯ ಅಗ್ರ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಇವರು. ನಂತರ ಕೌಲಾಲಂಪುರನಲ್ಲಿ ಜರುಗಿದಂತಹ ಥಾಮಸ್ ಕಪ್ನಲ್ಲಿಯೂ ಇಂಡೋನೇಷ್ಯಾದಿಂದ ಸೈಮನ್ ಸ್ಕ್ವಾಟಿಸ್ ಇವರನ್ನು ಪರಾಭವಗೊಳಿಸಿ ಅಗ್ರಸ್ಥಾನವನ್ನು ಅಲ್ಲಿ ಪಡ್ಕೊಳ್ತಾರೆ. ನಂತರ ಪ್ಯಾರಿಸ್ನಲ್ಲಿ ನಡೆದಂತಹ ಜಾಗತಿಕ ಚಾಂಪಿಯನ್ಶಿಪ್ ವೈಯಕ್ತಿಕ ಸ್ವರ್ಣ ಪದಕವನ್ನು ಪಡ್ಕೊಳ್ತಾರೆ ಇವರು. ಚೀನಾದ ಗ್ವಾಗೆಯಲ್ಲಿನ ಜರುಗಿದಂತಹ ಏಷ್ಯನ್ ಕ್ರೀಡೆಗಳಲ್ಲಿ ದಕ್ಷಿಣ ಕೊರಿಯಾದ ಶೋನ್ ವಾನ್ ಹೋ ಇವರನ್ನು ಪರಾಭವಗೊಳಿಸಿ ಸ್ವರ್ಣ ಪದಕವನ್ನು ಇವರು ಪಡ್ಕೊಳ್ತಾರೆ. ಈಗ ಮರಿಯಾ ಕ್ರಿಸ್ಟಿನಾ ಯುಲಿಯಂಟಿ ಇವರು 1985ರಲ್ಲಿ ಇಲ್ಲಿ ಜನಿಸ್ತಾರೆ. ಟುಬನ್ನಲ್ಲಿ ಜನಿಸ್ತಾರೆ ಇವರು. ಇಂಡೋನೇಷಿಯಾದ ಮಹಿಳಾ ಬ್ಯಾಡ್ಮಿಂಟನ್ ಆಟಗಾರ್ತಿಯಾಗಿರ್ತಾರೆ ಇವರು. ತಾವು ಆಡಿದ ಉಬೇರ್ ಕಪ್ ಕೂಟದಲ್ಲಿ ಮರಿಯಾ ಅವರು ತಮ್ಮ ತಂಡವನ್ನು ಉಪಾಂತ್ಯ ಪಂದ್ಯದವರೆಗೂ ತರಲು ಪ್ರಯತ್ನ ಪಡ್ತಾರೆ. ಅದೇ ವರ್ಷ ಇಂಡೋನೇಷ್ಯಾದ ಮುಕ್ತ ಸ್ಪರ್ಧೆಗಳ ಉಪಾಂತ್ಯ ಪಂದ್ಯದಲ್ಲಿ ಕ್ರಿಸ್ಟಿನಾ ಅವರು ಮತ್ತು ಚೈನಾದ ದ್ವಿತೀಯ ಶ್ರೇಯಾಂಕಿತ ಆಟಗಾರ್ತಿಯಾದಂಥ ಝಂಗ್ ನಿಂಗ್ ಇವರನ್ನು ಪರಾಭವಗೊಳಿಸಿ ಎಲ್ಲರನ್ನು ಏನು ಮಾಡ್ತಾರೆ ಇವರು? ಚಕಚಕಿತಗೊಳಿಸ್ತಾರೆ. ಅಂದರೆ ಆಶ್ಚರ್ಯಚಕಿತನಾಗಿ ಮಾಡ್ತಾರೆ. ಅವರನ್ನು ಸೋಲಿಸಿ ಅಲ್ಲಿ ಏನು ಮಾಡ್ತಾರೆ ಇವರು? ವಿನ್ನರ್ ಆಗ್ತಾರೆ. ವಿವಿಧ ಹಂತಗಳಲ್ಲಿ ನಡೆಯುವಂಥ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳು ನೋಡಿರಿ. ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳು ನೋಡಿರಿ. ಇಲ್ಲಿ ಥಾಮಸ್ ಕಪ್ ಇದನ್ನು ಸಾಮಾನ್ಯವಾಗಿ ಜಾಗತಿಕ ಪುರುಷರ ತಂಡ ಚಾಂಪಿಯನ್ಶಿಪ್ ಅಂತೇಳಿ ನಾವು ಕರಿತೀವಿ. ಜಾಗತಿಕ ಬ್ಯಾಡ್ಮಿಂಟನ್ ಫೆಡರೇಷನ್ನ ಸದಸ್ಯ ರಾಷ್ಟ್ರಗಳು ಪುರುಷರ ತಂಡಗಳು ಈ ಟೂರ್ನಿಯಲ್ಲಿ ಭಾಗವಹಿಸ್ತವೆ. ಇದನ್ನು ಸಾಮಾನ್ಯವಾಗಿ ಜಾಗತಿಕ ಪುರುಷರ ಒಂದು ತಂಡ ಚಾಂಪಿಯನ್ಶಿಪ್ ಅಂತೇಳಿ ಕರಿತೀವಿ. ಜಾಗತಿಕ
ಒಂದು ಬ್ಯಾಡ್ಮಿಂಟನ್ ಫೆಡರೇಷನ್ನಲ್ಲಿ ಸದಸ್ಯ ರಾಷ್ಟ್ರಗಳ ಪುರುಷರ ತಂಡಗಳು ಈ ಟೂರ್ನಿಯಲ್ಲಿ ಭಾಗವಹಿಸ್ತವೆ. ಅಂದರೆ ಪುರುಷರಿಗಾಗಿ ಕೊಡ್ತಾರೆ. 1948-49ರಲ್ಲಿ ಪ್ರಾರಂಭವಾದಂತಹ ಈ ಒಂದು ಕಪ್ಪು, ಈ ಸ್ಪರ್ಧೆಗಳು 3 ವರ್ಷಗಳಿಗೊಮ್ಮೆ ನಡೀತವೆ. ಎಷ್ಟು ವರ್ಷಕ್ಕೊಮ್ಮೆ ನಡೀತವೆ? ಥಾಮಸ್ ಕಪ್ಪು 3 ವರ್ಷಕ್ಕೊಮ್ಮೆ ನಡೀತವೆ. 1987ರಲ್ಲಿ ಇವು ಏನು ಮಾಡ್ತವೆ, ನಿಯಮಗಳನ್ನು ಬದಲಾಯಿಸಿದಾಗಿನಿಂದ ಪ್ರತಿ 2 ವರ್ಷಕ್ಕೊಮ್ಮೆ ನಡೀತಾ ಇದ್ದಾವೆ. 1982ಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ದೆವು, 3 ವರ್ಷಕ್ಕೊಮ್ಮೆ ನಡೀತಾ ಇದ್ದವು. ಆಮೇಲೆ 1988ರ ನಂತರ 2 ವರ್ಷಕ್ಕೊಮ್ಮೆ ನಡೀತಾ ಇದ್ದಾವೆ. ಈ ಟೂರ್ನಿಯ ಅಂತಿಮ ಹಂತದಲ್ಲಿ 12 ತಂಡಗಳು ಭಾಗವಹಿಸ್ತವೆ ಮತ್ತು ಅದೇ ಸಂದರ್ಭದಲ್ಲಿ ಇದನ್ನು ಸಂಘಟಿಸುವ ದೇಶದಲ್ಲಿಯೇ ಮಹಿಳೆಯರಿಗಾಗಿ ಉಬೇರ್ ಕಪ್ ಕೂಡ ಮಾಡ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಮಹಿಳೆಯರಿಗಾಗಿ ಉಬರ್ ಟೂರ್ನಿಯನ್ನು ಕೂಡ ಸಂಘಟನೆ ಮಾಡ್ತಾರೆ. ಈ ಸ್ಪರ್ಧೆಗಳು ಕೂಡ 2 ವರ್ಷಕ್ಕೊಮ್ಮೆ ನಡೀತವೆ. ವಿವಿಧ ಹಂತಗಳಲ್ಲಿ ಏಕಕಾಲಕ್ಕೆ 2 ಸ್ಪರ್ಧೆಗಳು ನಡೀತವೆ. ಈ ಒಂದು ಪ್ರತಿಷ್ಠಿತ ಟೂರ್ನಿಯಲ್ಲಿ ಇಂಡೋನೇಷ್ಯಾ ಅತ್ಯಂತ ಯಶಸ್ವಿ ತಂಡ ಅಂತೇಳಿ ನಾವು ಗುರುತಿಸ್ತೀವಿ. ಚೀನಾ, ಮಲೇಷ್ಯಾ ತಂಡಗಳು ಸಹ ಟೂರ್ನಿಯಲ್ಲಿ ಮಹತ್ವದ ಸಾಧನೆಯನ್ನು ಮಾಡಿದ್ದಾವೆ. ಥಾಮಸ್ ಕಪ್, ಉಬೇರ್ ಕಪ್ ಟೂರ್ನಿಗಳು ಯಾರು ನಡೆಸ್ತಾರೆ ಅಂದರೆ ಅಖಿಲ ಇಂಗ್ಲೆಂಡ್ ಮುಕ್ತ ಚಾಂಪಿಯನ್ಶಿಪ್ ಮತ್ತು BWF ಜಾಗತಿಕ ಚಾಂಪಿಯನ್ಶಿಪ್ಗಳಿಗಿಂತಲೂ ಹೆಚ್ಚು ಜನಪ್ರಿಯತೆಯನ್ನು ಇದು ಗಳಿಸಿತು. ಥಾಮಸ್ ಕಪ್ ಮತ್ತು ಉಬೇರ್ ಕಪ್ಪು ಅಖಿಲ ಇಂಗ್ಲೆಂಡ್ ಮುಕ್ತ ಯಾರು ನಡೆಸ್ತಾರಂತಲ್ಲ ಸರ್, ಇದು ಥಾಮಸ್ ಕಪ್ ಮತ್ತು ಉಬೇರ್ ಕಪ್ ಟೂರ್ನಿಗಳು ಅಖಿಲ ಇಂಗ್ಲೆಂಡ್ ಮುಕ್ತ ಚಾಂಪಿಯನ್ಶಿಪ್ ಮತ್ತು BWF ಜಾಗತಿಕ ಚಾಂಪಿಯನ್ಶಿಪ್ಗಿಂತಲೂ ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಂಡಿದ್ದವು, ಹೆಚ್ಚು ಪ್ರತಿಷ್ಠಿತವಾಗಿದ್ದವು ಅಂತ ಅರ್ಥ. ಈ ಉಬೇರ್ ಕಪ್ ಅಂತ ನೋಡ್ರಿ, ಇದನ್ನು ಸಾಮಾನ್ಯವಾಗಿ ಜಾಗತಿಕ ಮಹಿಳೆಯರ ಒಂದು ತಂಡ ಚಾಂಪಿಯನ್ಶಿಪ್ ಅಂತೇಳಿ ನಾವು ಕರಿತೀವಿ. ಜಾಗತಿಕ ಬ್ಯಾಡ್ಮಿಂಟನ್ ಫೆಡರೇಷನ್ನ ಸದಸ್ಯ ರಾಷ್ಟ್ರಗಳು ಮಹಿಳೆಯರ ತಂಡಗಳು ಟೂರ್ನಿಯಲ್ಲಿ ಭಾಗವಹಿಸ್ತಾ ಇದ್ದವು. 1956-57ರಲ್ಲಿ ಈ ಒಂದು ಕಪ್ ಏನಾಗ್ತೈತೆ, ಪ್ರಾರಂಭ ಆಗ್ತೈತೆ. ಪ್ರತಿ 3 ವರ್ಷಗಳಿಗೊಮ್ಮೆ ಸಂಘಟಿಸಲಾಗ್ತಾಯಿತ್ತು. 1984ರಿಂದ ಈಚೆಗೆ ಈ ಟೂರ್ನಿಯು ಕೂಡ ಏನು ಮಾಡ್ತಾಯಿದ್ದಾರೆ, ಪ್ರತಿ 2 ವರ್ಷಕ್ಕೊಮ್ಮೆ ಮಾಡ್ತಾಯಿದ್ದಾರೆ. ಪುರುಷರ ಚಾಂಪಿಯನ್ಶಿಪ್ ಸಂದರ್ಭದಲ್ಲಿ ಇದನ್ನು ನಡೀತೈತೆ. ಬ್ರಿಟಿಷ್ ಮಹಿಳಾ ಬ್ಯಾಡ್ಮಿಂಟನ್ ಆಟಗಾರ್ತಿಯಾದಂತಹ ಬೆಟ್ಟಿ ಉಬೇರ್ ಏನು ಮಾಡ್ತಾರೆ, 1950ರಲ್ಲಿ ಪುರುಷರಿಗಾಗಿ ಚಾಂಪಿಯನ್ಶಿಪ್ಪು ಇರುವಂತೆ ಮಹಿಳೆಯರಿಗೂ ಇರಬೇಕು ಅಂಥೇಳಿ ಏನು ಮಾಡ್ತಾರೆ, ಇವರು ವಿಚಾರವನ್ನು ಮುಂದಿಟ್ಟಿದಾಗ ಅವರ ಹೆಸರಲ್ಲಿ ಈ ಒಂದು ಕಪ್ಪನ್ನು ನೀಡ್ತಾರೆ. ಈ ಟೂರ್ನಿಯು ಥಾಮಸ್ ಕಪ್ನಂತೆ ನಡೀತದೆ. ಇಲ್ಲಿವರೆಗೂ ನಡೆದ 22 ಟೂರ್ನಮೆಂಟ್ಗಳಲ್ಲಿ 11 ಪ್ರಶಸ್ತಿಗಳು ಗೆದ್ದುಕೊಂಡು ಚೀನಾವು ಏನಾಗಿದೆ, ಅತ್ಯಂತ ಯಶಸ್ವಿ ದೇಶ ಆಗಿದೆ. ಇಲ್ಲಿವರೆಗೂ ಎಷ್ಟು ನಡೆದವೆ, 22 ಟೂರ್ನಮೆಂಟ್ಗಳು ನಡೆದವೆ. ಅದರಲ್ಲಿ 11 ಪ್ರಶಸ್ತಿಗಳು ಯಾರು ಗೆದ್ದುಕೊಂಡಿದ್ದಾರೆ ಅಂದರೆ ಚೀನಾ ಗೆದ್ದುಕೊಂಡಿದೆ. 5 ಸಲ ಗೆದ್ದುಕೊಂಡಂತಹ ದೇಶ ಯಾವುದಂದರೆ ಅದು ಜಪಾನು. ದ್ವಿತೀಯ ಸ್ಥಾನ ಮತ್ತು ಇಂಡೋನೇಷ್ಯಾ ಏನು ಮಾಡ್ತೇವೆ ನೋಡಿರಿ, 5 ಸಲ ಪಡ್ಕೊಂಡಿದ್ದು. 11 ಪ್ರಶಸ್ತಿ ಗೆದ್ದಿದ್ದು ಚೀನಾ, 5 ಸಲ ಗೆದ್ದುಕೊಂಡದ್ದು ಜಪಾನ್. ದ್ವಿತೀಯ ಸ್ಥಾನ ಮತ್ತು ಇಂಡೋನೇಷ್ಯಾ ಮತ್ತು ಅಮೇರಿಕ ದೇಶಗಳು ಏನು ಮಾಡಿದ್ದೇವೆ, ತಲಾ 3 ಸರಿ ಗೆದ್ಕೊಂಡು ಏನಿದ್ದಾವೆ ಅಂತ ತೃತೀಯ ಸ್ಥಾನದಲ್ಲಿ ಇದ್ದಾವೆ ಅಂತ ಅರ್ಥ. ಫಸ್ಟಲ್ಲಿ ಚೀನಾ, ಸೆಕೆಂಡಲ್ಲಿ ಜಪಾನ್, ಥರ್ಡಲ್ಲಿ ಏನಿದ್ದಾವೆ ಇಂಡೋನೇಷ್ಯಾ ಮತ್ತು ಅಮೇರಿಕ ದೇಶಗಳು 3 ಸರಿ ಗೆದ್ದುಕೊಂಡು ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾವೆ. ಇನ್ನೊಂದು ಪ್ರಶಸ್ತಿ ಅಂದರೆ ಆಲ್ ಇಂಗ್ಲೆಂಡ್ ಓಪನ್ ಚಾಂಪಿಯನ್ಶಿಪ್. ಇದು ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಟೂರ್ನಿಯಾಗಿರ್ತೈತೆ. ಇದು 1899ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಶಸ್ವಿಯಾಗಿ ಸಂಘಟನೆ ಮಾಡ್ತಾರೆ. 1893. ಈ ಟೂರ್ನಿಯು ಪ್ರತಿ ವರ್ಷ ನಡೀತೈತೆ. 2 ವರ್ಷಕ್ಕೊಮ್ಮೆ ನಡೆದರೆ ಇದು ಪ್ರತಿ ವರ್ಷ ನಡೀತೈತೆ. ಮೊದಲ ಪಂದ್ಯಾವಳಿಯು ಪುರುಷರ, ಮಹಿಳೆಯರ ಮತ್ತು ಮಿಶ್ರ ದ್ವಯರ ಜೋಡಿಗಳ ಸ್ಪರ್ಧೆ ಆಗಿರ್ತೈತೆ. ಮೊದಲೇನಾಗಿರ್ತೈತೆ, ಪುರುಷರ, ಮಹಿಳೆಯರದು ಮತ್ತು ಮಿಶ್ರ ಡಬಲ್ಸ್ಗೆ ನಡೀತದೆ ಈ ಒಂದು ಪ್ರಶಸ್ತಿ ಆಗಿರ್ತಿದ್ದು. ನಂತರ ಮರು ವರ್ಷದಿಂದ ಪುರುಷರ ಮತ್ತು ಮಹಿಳೆಯರ ವೈಯಕ್ತಿಕ ವಿಭಾಗಗಳಲ್ಲಿಯೂ ಸ್ಪರ್ಧೆಗಳನ್ನು ಆರಂಭವಾಯಿತು. ಮೊದಲಿನ 3 ಪಂದ್ಯಾವಳಿಗಳನ್ನು ದಿ ಓಪನ್ ಇಂಗ್ಲಿಷ್ ಚಾಂಪಿಯನ್ಶಿಪ್ ಅಂತೇಳಿ ಕರಿತೀವಿ. ವಿಶೇಷವಾಗಿ ಥಾಮಸ್ ಕಪ್ ಪ್ರಾರಂಭವಾದ ಮೇಲೆ ಈ ಟೂರ್ನಿಯು ಅನಧಿಕೃತ ಜಾಗತಿಕ ಚಾಂಪಿಯನ್ಶಿಪ್ ಅಂಥೇಳಿ ನಾವು ಇದನ್ನು ಪರಿಗಣಿಸ್ತೀವಿ. ಯುನೆಕ್ಸ್ ಕಂಪನಿಯವರು ಈ ಒಂದು ಟೂರ್ನಮೆಂಟನ್ನು ಪ್ರವೇಶಿಸಿದ್ದಾರೆ. ನೋಡಿರಿ, ಯುನೆಕ್ಸ್ ಕಂಪನಿ ಇದೊಂದು ಫೇಮಸ್ ಕಂಪನಿ. ಇದೇನು ಮಾಡ್ತದೆ ಅಂದರೆ ಆಲ್ ಇಂಗ್ಲೆಂಡ್ ಓಪನ್ ಚಾಂಪಿಯನ್ಶಿಪ್ಪನ್ನು ನಡೆಸ್ತೈತೆ. ಈಗ BWF ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್, ಮೊದಲು ಇದನ್ನು IBF ಅಂತೇಳಿ ಕರಿತಾಯಿದ್ರು. ಮೊದಲು ಇದನ್ನು IBF ಜಾಗತಿಕ ಚಾಂಪಿಯನ್ಶಿಪ್ ಎಂದು ಕರೆಯಲಾಗ್ತಿತ್ತು. ಜಗತ್ತಿನ ಉತ್ಕೃಷ್ಟ ಬ್ಯಾಡ್ಮಿಂಟನ್ ಆಟಗಾರರು ಗೌರವಿಸುವ ಒಂದು ಏನಾಗಿರ್ತದೆ, ಪ್ರಶಸ್ತಿ ಆಗಿರ್ತದೆ, ಚಾಂಪಿಯನ್ಶಿಪ್ ಆಗಿರ್ತದೆ. ಇದು ಈ ಸ್ಪರ್ಧೆಗಳನ್ನು ಏರ್ಪಡಿಸ್ತಿದ್ರು. ನೋಡಿರಿ, ವಿಶ್ವದ ಅತ್ಯಂತ ಉತ್ಕೃಷ್ಟ ಬ್ಯಾಡ್ಮಿಂಟನ್ ಪ್ಲೇಯರನ್ನು ಗುರುತಿಸೋಕ್ಕಾಗಿ ಈ ಒಂದು ಚಾಂಪಿಯನ್ಶಿಪ್ ಮಾಡ್ತಾಯಿದ್ರು. ಈ ಸ್ಪರ್ಧೆಗಳು 1977ರಲ್ಲಿ ಪ್ರಾರಂಭವಾದವು.
ಇವು ಯಾವಾಗ ಪ್ರಾರಂಭವಾದವು? ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ಪು 1899ರಲ್ಲಿ ಪ್ರಾರಂಭ ಆದರೆ ಇವು ಯಾವಾಗ ಪ್ರಾರಂಭ ಆಗ್ತವೆ ಅಂತಂದರೆ 1977ರಲ್ಲಿ ಪ್ರಾರಂಭ ಆಗ್ತವೆ. ಇವುಗಳು ಪ್ರತಿ 3 ವರ್ಷಗಳಿಗೊಮ್ಮೆ ಸಂಘಟಿಸಲಾಗ್ತಿತ್ತು. ನಂತರ ಇವು ಕೂಡ 2 ವರ್ಷಕ್ಕೊಮ್ಮೆ ಬಂದವು. 2006ರಿಂದ ಇತ್ತೀಚೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಟಗಾರರು ಗೌರವಿಸಲು ಇದನ್ನು ಪ್ರತಿ ವರ್ಷ ಏನು ಮಾಡ್ತಿದ್ದಾರೆ, ಸಂಘಟನೆ ಮಾಡ್ತಿದ್ದಾರೆ. ಇವಾಗ ಏನು ಮಾಡ್ತಿದ್ದಾರೆ, ಪ್ರತಿ ವರ್ಷ ಸಂಘಟಿಸಲಾಗ್ತದೆ. ಆದರೆ ಪ್ರತಿ ಒಲಿಂಪಿಕ್ ವರ್ಷದ ಇದನ್ನು ಏನು ಮಾಡೋಂಗೆ ನಡೆಸಲಾಗೋದಿಲ್ಲ. ಪ್ರತಿ ಒಲಿಂಪಿಕ್ಸ್ 4 ವರ್ಷಕ್ಕಂತ ನಡೆಸಲ್ಲ, ಆ ಟೈಮಲ್ಲಿ ಇದು ನಡೆಸೋಂಗಿಲ್ಲ. ಈಗ ರಾಷ್ಟ್ರೀಯ ಪಂದ್ಯಾವಳಿಗಳು, ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳು ಅದಾವೆ. ಈಗ ರಾಷ್ಟ್ರೀಯ ಪಂದ್ಯಾವಳಿಗಳು ನೋಡ್ರಿ, ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೆಸ್ತೀವಿ. ಅಖಿಲ ಭಾರತ ಸೀನಿಯರ್ ಮೇಜರ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೆಸ್ತೀವಿ. ಅಖಿಲ ಭಾರತ ಜೂನಿಯರ್ ಮೇಜರ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೆಸ್ತೀವಿ. ಅಖಿಲ ಭಾರತ ಜೂನಿಯರ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೆಸ್ತೀವಿ. ಉಬಿ ಅಖಿಲ ಭಾರತ ಸಬ್ ಜೂನಿಯರ್ ಮೇಜರ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಕೂಡ ನಡೆಸ್ತೀವಿ. ಇಷ್ಟೆಲ್ಲ ಟೂರ್ನಮೆಂಟ್ಗಳನ್ನು ನಾವು ನಡೆಸ್ತೀವಿ. ಇವಾಗ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ತೆಗೆದುಕೊಳ್ಳೋಣ. ಥಾಮಸ್ ಕಪ್ ಸ್ಪರ್ಧೆಗಳಲ್ಲಿ ಅಂತಿಮ ಹಂತದಲ್ಲಿ ಎಷ್ಟು ತಂಡಗಳು ಭಾಗವಹಿಸುತ್ತವೆ? ಥಾಮಸ್ ಕಪ್ ಸ್ಪರ್ಧೆಗಳಲ್ಲಿ ಅಂತಿಮ ಹಂತದಲ್ಲಿ ಡ್ಯಾಶ್ ತಂಡಗಳು ಭಾಗವಹಿಸುತ್ತವೆ. 12 ತಂಡಗಳು ಭಾಗವಹಿಸುತ್ತವೆ. ಈವರೆಗೂ ಥಾಮಸ್ ಕಪ್ ಟೂರ್ನಿಗಳು ಡ್ಯಾಶ್ನಲ್ಲಿ ನಡೆದಿವೆ. ಈವರೆಗೂ ಥಾಮಸ್ ಕಪ್ನ ಡ್ಯಾಶ್ ಟೂರ್ನಿಗಳು ನಡೆದಿವೆ. ಒಟ್ಟು 22 ಟೂರ್ನಿಗಳು ನಡೀತವೆ. ಅದರಲ್ಲಿ 11 ಟೂರ್ನಿಗಳು ಚೆನ್ನಾಗಿದ್ದರೆ ಜಪಾನ್ 5 ಟೂರ್ನಿಗಳು ಇರ್ತದೆ. 3 ಗೆದ್ದಿದ್ದು ಇಂಡೋನೇಷ್ಯಾ ಮತ್ತು USA 3 ಗೆದ್ದಿದ್ದಾವೆ. ಅಖಿಲ ಇಂಗ್ಲೆಂಡ್ ಮುಕ್ತ ಚಾಂಪಿಯನ್ಶಿಪ್ಪನ್ನು ಡ್ಯಾಶ್ನಿಂದ ಕರಿತೀವಿ. ಇದರಿಂದ ಕರಿತೀವಿ ನಾವು ದಿ ಓಪನ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಅಂತೇಳಿ ನಾವು ಕರಿತೀವಿ. BWF ಜಾಗತಿಕ ಚಾಂಪಿಯನ್ಶಿಪ್ಪನ್ನು ಡ್ಯಾಶ್ನಿಂದ ಕರಿತೀವಿ. BWF ಜಾಗತಿಕ ಚಾಂಪಿಯನ್ಶಿಪ್ಪನ್ನು ಏನಂತ ಕರಿತೀವಿ ಅಂತಂದರೆ ನಾವು IBF ಅಂತೇಳಿ ಮೊದಲು ಕರಿತಾ ಇದ್ವಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಕಾಶ್ ಪಡುಕೋಣೆಯವರನ್ನು ನಾವು ಏನೆಂದು ಗುರುತಿಸ್ತೀವಿ? ಜಂಗಲ್ ಟೈಗರ್ ಅಂತೇಳಿ ನಾವು ಕರಿತೀವಿ. ಅನೂಪ್ ಶ್ರೀಧರನು ಯಾವುದಕ್ಕೆ ಹೆಸರುವಾಸಿಯಾಗಿದ್ದಾರೆ? ಅನೂಪ್ ಶ್ರೀಧರನು ಯಾವುದಕ್ಕೆ ಹೆಸರುವಾಸಿಯಾಗಿದ್ದಾರೆ? ಪವರ್ಫುಲ್ ಸ್ಮ್ಯಾಶರ್ ಅಂತೇಳಿ ನಾವು ಅವರನ್ನು ಕರಿತೀವಿ. ಅರವಿಂದ್ ಭಟ್ ಅವರು ಯಾವ ಶ್ರೇಯಾಂಕಿತರು? 46ನೇ ಶ್ರೇಯಾಂಕರು ಆಗಿರ್ತಾರೆ. ಪುಲೇಲ ಗೋಪಿಚಂದ್ ಜನ್ಮಸ್ಥಳ ಮತ್ತು ದಿನಾಂಕವನ್ನು ತಿಳಿಸಿ. ನೋಡ್ಕೊಂಡು ಬರೀಬೋದು. ಸೈನಾ ನೆಹ್ವಾಲ್ಗೆ ಯಾವ ಪ್ರಶಸ್ತಿ ದೊರಕಿದೆ? ಭಾರತೀಯ ಖೇಲ್ ರತ್ನ ಪ್ರಶಸ್ತಿ ಇವರಿಗೆ ಸಿಗ್ತೈತೆ. ಅಪರ್ಣಾ ಪೋಪಟ್ ಯಾವ ಪ್ರಶಸ್ತಿಯನ್ನು ಗೆದ್ದು ಮಹಿಳೆಯರ ವಿಭಾಗದಲ್ಲಿ ದಾಖಲೆ ಮಾಡಿದ್ದಾರೆ? 12 ವರ್ಷದವರೆಗೆ ಏನು ಮಾಡ್ತಾರೆ, ಒಂದು ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅಂತೇಳಿ ಅಲ್ಲಿ ಗೆದ್ದಿದ್ದು ಏನು ಮಾಡ್ತಾರೆ, ಹೆಸರುವಾಸಿ ಆಗಿರ್ತಾರೆ. ಥಾಮಸ್ ಕಪ್ಪನ್ನು ಏನೆಂದು ಕರೆಯಲಾಗ್ತೈತೆ? ಇದನ್ನು ಸಾಮಾನ್ಯವಾಗಿ ಏನು ಕರಿತೀವಿ? ಜಾಗತಿಕ ಪುರುಷರ ತಂಡ ಚಾಂಪಿಯನ್ಶಿಪ್ ಅಂತೇಳಿ ನಾವು ಕರಿತೀವಿ. ಉಬೇರ್ ಕಪ್ಪನ್ನು ಏನಂತ ಕರಿತೀವಿ? ಇದನ್ನು ಸಾಮಾನ್ಯವಾಗಿ ಮಹಿಳೆಯರ ತಂಡ ಚಾಂಪಿಯನ್ಶಿಪ್ ಅಂತೇಳಿ ಕರಿತೀವಿ. ಇದು ಮಹಿಳೆಯರು ಕರಿತೀವಿ, ಇದು ಪುರುಷರು ಕರಿತೀವಿ. ಇಷ್ಟು ಏನಾಯಿತು ತಾತ್ವಿಕ ವಿಭಾಗದಲ್ಲಿ ತಿಳ್ಕೊಂಡಿವಿ. ಇದು ನೋಡಿರಿ, ಇದು ನಿಮಗೆ ತಿಳಿದಿರಲಿ. ಕ್ರಿಕೆಟ್ ಆಟವು ಭಾರತ ಅತ್ಯಂತ ಪ್ರಸಿದ್ಧವಾದಂತಹ ಆಟವಾಗಿರ್ತದೆ. ನಮ್ಮ ದೇಶದ ಹಲವಾರು ದಿಗ್ಗಜರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುತ್ತಾರೆ. ಕರ್ನಾಟಕ ರಾಜ್ಯವು ಹಲವಾರು ಕ್ರಿಕೆಟ್ ಆಟಗಾರರನ್ನು ಭಾರತ ತಂಡಕ್ಕೆ ಮತ್ತೆ ನೀಡುತ್ತದೆ. ಅದರಲ್ಲಿ ಮುಖ್ಯವಾಗಿ KIS ಪ್ರಸನ್ನ, BS ಚಂದ್ರಶೇಖರ್, GS ವಿಶ್ವನಾಥ್, ಜಾವ್ಗಲ್ ಶ್ರೀನಾಥ್, ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ವೆಂಕಟೇಶ್ ಪ್ರಸಾದ್ ಅವರ ದೇಣಿಗೆ ಅಪಾರ ಆಗಿರ್ತದೆ. ಭಾರತವು ಟೆಸ್ಟ್ ಕ್ರಿಕೆಟ್, ಏಕದಿನ ಕ್ರಿಕೆಟ್, T20 ಕ್ರಿಕೆಟ್ನಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿ ಹೊಂದಿದ್ದು ಕರ್ನಾಟಕದ ಆಟಗಾರರ ಪಾತ್ರ ಪ್ರಮುಖವಾಗಿದೆ. ಅನಿಲ್ ಕುಂಬ್ಳೆ ಮತ್ತು ರಾಹುಲ್ ದ್ರಾವಿಡರು ಹಲವಾರು ಪಂದ್ಯಗಳಲ್ಲಿ ಏನು ಮಾಡಿದ್ದಾರೆ, ಭಾರತ ತಂಡವನ್ನು ಮುನ್ನಡೆಸಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಸ್ವಲ್ಪ ನೋಡಿರಿ. ಅನಿಲ್ ಕುಂಬ್ಳೆ ಮತ್ತು ರಾಹುಲ್ ದ್ರಾವಿಡ್, ಶ್ರೇಷ್ಠ ಬೌಲರ್ ಅನಿಲ್ ಕುಂಬ್ಳೆ, ಶ್ರೇಷ್ಠ ಬ್ಯಾಟ್ಸ್ಮನ್ ರಾಹುಲ್ ದ್ರಾವಿಡ್. ಈಗ ಪ್ರಾಕ್ಟಿಕಲ್ ಇದೆ, ಪ್ರಾಕ್ಟಿಕಲ್ ಇಷ್ಟು ತಿಳ್ಕೊಂಡ್ಬಿಟ್ರೆ ಇದು ಮುಗಿದೋಗುತ್ತೆ ಲೆಸನ್. 9ನೇ ತರಗತಿಯಲ್ಲಿ ನಾವು ಪ್ಲೇಸಿಂಗು, ಬ್ಯಾಕ್ ಹ್ಯಾಂಡ್ ಸರ್ವಿಸ್, ಬ್ಯಾಕ್ ಹೋಲ್ಡ್ ರಿಸೀವ್ ಮತ್ತು ರಿಟರ್ನ್, ಓವರ್ ಹೆಡ್, ಫೋರ್ ಹ್ಯಾಂಡ್ ರಿಟರ್ನ್ ಇವೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿವಿ. ಈಗ ತಲೆಯ ಮೇಲಿನ ಮುಂಗೈ ಹಿಮ್ಮಳಿಸುವಿಕೆ, ತಲೆಯ ಮೇಲಿನ ಮುಂಗೈ ಹಿಮ್ಮಳಿಸುವಿಕೆ ಅನ್ನೋದನ್ನು ಓವರ್ ಹೆಡ್, ಫೋರ್ ಹೆಡ್ ರಿಟರ್ನ್ ಅಂತೇಳಿ ಕರಿತೀವಿ. ಈಗ ಔಷಧಗಳನ್ನು ರಕ್ಷಣಾತ್ಮಕವಾಗಿ ಶಟಲನ್ನು ಹಿಂತಿರುಗಿಸುವುದಕ್ಕಾಗಿ ಉಪಯೋಗಿಸಲಾಗ್ತದೆ. ಎದುರಾಳಿ ಆಕ್ರಮಣಕ್ಕಾಗಿ ಶಟಲನ್ನು ವೇಗವಾಗಿ ಹಿಂತಿರುಗಿಸಿ ಅಂಕಗಳನ್ನು ಪಡೆಯಲು ಇದನ್ನು ನಾವು ಉಪಯೋಗಿಸ್ತೀವಿ. ಈ ಪಾಠದಲ್ಲಿ ಆಕ್ರಮಣಕಾರಿ ಹೊಡೆತಗಳಾದಂತಹ ಮುಂಗೈ ಅಪ್ಪಳಿಸುವ ಅಂದರೆ ಫೋರ್ ಹ್ಯಾಂಡ್
ಸ್ಮ್ಯಾಶಿಂಗ್, ಹಿಂಗೈ ಅಪ್ಪಳಿಸುವ ಬ್ಯಾಕ್ ಹ್ಯಾಂಡ್ ಸ್ಮ್ಯಾಶಿಂಗ್ ಮತ್ತು ಅದರ ತಂತ್ರಗಳ ಬಗ್ಗೆ ಕಲಿತೀವಿ. ಈಗ ಫೋರ್ ಹ್ಯಾಂಡ್ ಸ್ಮ್ಯಾಶ್ ಅಥವಾ ಮುಂಗೈ ಹೊಡೆತ ಅಂತ ಕರಿತೀವಿ. ಇದು ನೆಟ್ಟಿಗಿಂತಲೂ ಎತ್ತರದಲ್ಲಿ ಬರುವ ಶಟಲನ್ನು ರಭಸದಿಂದ ಎದುರಾಳಿಗೆ ಹಿಂದಿರುಗಿಸಲಾಗದಂತೆ ಹೊಡೆಯೋದಕ್ಕೆ ಸ್ಮ್ಯಾಶಿಂಗ್ ಅಂತ ಕರಿತೀವಿ ಅಥವಾ ಅಪ್ಪಳಿಸುವಿಕೆ ಅಂತೇಳಿ ಕರಿತೀವಿ. ಎಲ್ಲ ಕೌಶಲ್ಯಗಳಿಗೆ ಇರುವಂತೆ ಅಪ್ಪಳಿಸುವಿಕೆ ಮುಂದಿನಂತೆ 3 ಹಂತಗಳಲ್ಲಿ ಇರ್ತೈತೆ. ಅವುಗಳ ಸಿದ್ಧತೆ, ನಿರ್ವಹಣೆ, ಅಂತ್ಯಾನುಗತ ಮಾಡ್ಕೋಬೇಕು. ಇಲ್ಲೂ ಕೂಡ ಸಿದ್ಧತೆ ಯಾವ ರೀತಿ ಸಿದ್ಧತೆ ಮಾಡಬೇಕು? 2 ತುದಿಗಾಲುಗಳ ಮೇಲೆ ಸಮಾನವಾಗಿ ಭಾರ ವಿತರಿಸಿ ಎಡಗಾಲು ಮುಂದೆ ನೆಟ್ಟಿನ ದಿಕ್ಕಿಗೆ ಇಟ್ಟಿರಬೇಕು. ರ್ಯಾಕೆಟ್ ತಲೆಯ ಮೇಲೆ ಮತ್ತು ಹಿಂದೆ ಬರುವಂತೆ ಹಿಡಿದಿರಬೇಕು. ಎಡಗೈಯನ್ನು ಶಟಲ್ ಬರುತ್ತಿರುವ ದಿಕ್ಕಿನಲ್ಲಿ ಮೇಲೆ ಎತ್ತಿ ಹಿಡಿದಿರಬೇಕು. ಎಡಭುಜವನ್ನು ನೆಟ್ನ ಕಡೆಗೆ ತಿರುಗಿಸಿರಬೇಕು. ಅಂದರೆ ಬಲಗೈ ಆಟಗಾರರಿದ್ದರೆ ಅವ್ರು ನೋಡಬೇಕು, ಎಡಭುಜವನ್ನು ನೆಟ್ಟಿನ ಕಡೆಗೆ ತಿರುಗಿಸ್ತಿರಬೇಕು. ನಿರ್ವಹಣೆ ಹೇಗೆ ನಿರ್ವಹಣೆ ಮಾಡ್ತೀರಿ? ಹಿಂದಿನ ಕಾಲ ಮೇಲೆ ದೇಹ ತೂಕವನ್ನು ಸಮಾನಾಂತರವಾಗಿ ಮಾಡಬೇಕು. ಶರೀರದ ಸಮತೋಲನಕ್ಕಾಗಿ ಎಡಗೈಯನ್ನು ಮುಂದೆ ಚಾಚಬೇಕು. ರ್ಯಾಕೆಟ್ ಹಿಂದೆ ತೂಗುವುದರೊಂದಿಗೆ ಮುಂದೆ ಹಿಂದೆ ಮಣಿಯುವುದು. ದೇಹದ ಭಾರವನ್ನು ಎಡಗಲ ಮೇಲೆ ಹಾಕಿ ಸಮಾನಾಂತರವಾಗಿ ಯಾವ ರೀತಿ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇದೇನು ಬೇಕಾಗಲ್ಲ ನೋಡಿರಿ. ಈಗ ಅಂತೇನಿರುತ್ತೆ ಯಾವ ರೀತಿ ಎಂಡ್ ಮಾಡಬೇಕು ನೋಡಿ. ರ್ಯಾಕೆಟನ್ನು ಮುಂದೆ ಮತ್ತು ಕೆಳಗೆ ದೇಹದವರೆಗೆ ಬೀಸಬೇಕು. ಬಲಗಾಲ ಮುಂದೆ ಬರಬೇಕು. ಬಲಭುಜ ಶಟಲ್ ಮತ್ತು ದಿಕ್ಕಿಗೆ ಇದೆಲ್ಲ ನಮಗೆ ಹೆಂಗೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದು ಸ್ಕಿಲ್ ಅಂದರೆ ಗೊತ್ತಿದ್ದರೆ ಸಾಕು. ಈಗ ಬ್ಯಾಕ್ ಹ್ಯಾಂಡ್ ಸ್ಮ್ಯಾಶ್ ಹಿಂಗೈ ಹಿಡಿತ ಅಂತ ಕರಿತೀವಿ. ಇಲ್ಲಿ ಕೂಡ ಎಲ್ಲ ಥರ ಸಿದ್ಧತೆ ಮಾಡ್ಕೋಬೇಕು. 2 ತುದಿಗಳ ಮೇಲೆ ಸಮಾನ ಭಾರವನ್ನು ಹಾಕಿ ಬಲಗಾಲ ಮುಂದೆ ನೆಟ್ಟಿನ ಕಡೆಗೆ ಇಟ್ಟಿರಬೇಕು. ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕಂತ ಕೊಟ್ಟಿದೆ. ಇದೆಲ್ಲ ಏನು ಬೇಡ ನಮಗೆ, ಮುಖ್ಯ ಪಾಣಿಸಿದ್ರು ನೋಡ್ಕೊಳ್ಳೋಣ. ಈಗ ರ್ಯಾಕೆಟ್ ಪ್ರಧಾನ ಭಾಗವಾಗಿ ಇರಬೇಕಂದ್ರೆ ಇಲ್ಲಿ ಹೆಡ್ ಆಫ್ ದಿ ರ್ಯಾಕೆಟು ಕೆಳಮುಖವಾಗಿರಬೇಕು. ನಿರ್ವಹಣೆ ಯಾವ ರೀತಿ ಕಳಿಸ್ಬೇಕು ಅನ್ನೋದು ಕೊಟ್ಟಿದ್ದಾರೆ. ಇದರಲ್ಲಿ ಕ್ವಶನ್ಸ್ ಬರೋಲ್ಲ ನಮಗೆ. ಈಗ ಅಂತ್ಯಾನುಗತ ಹೆಂಗೆ ಏನು ಮಾಡಬೇಕು ಅನ್ನೋದು ಕೊಟ್ಟಿದ್ದಾರೆ. ರ್ಯಾಕೆಟ್ ಶಟಲ್ ಚಲಿಸುವ ದಿಕ್ಕಿಗೆ ಬೀಸಬೇಕು. ಬಲಭುಜ ಶಟಲ್ ಹೋದ ದಿಕ್ಕಿನ ಕಡೆಗೆ ಇರಬೇಕು. ಯಾವ ರೀತಿ ಮಾಡಬೇಕು ಅಂತ ಗೊತ್ತಿದ್ರೆ ಸಾಕು. ಈಗ ರ್ಯಾಲಿ ಬ್ಯಾಡ್ಮಿಂಟನ್ ಆಟದ ಯಾವುದೇ ಕೌಶಲ್ಯವನ್ನು ಬಳಸಿ ಶಟಲನ್ನು ಒಂದು ಅಂಕಣದ ಇನ್ನೊಂದು ಅಂಕಣಕ್ಕೆ ಸತತವಾಗಿ ಹಿಂದೆ ಮುಂದೆ ದಾಟಿಸುವಂಥ ಪ್ರಕ್ರಿಯೆ ಅಂತ ರ್ಯಾಲಿ ಅಂತ ಕರಿತೀವಿ. ತಂತ್ರಗಾರಿಕೆ ಈ ಶಟಲನ್ನು ಸ್ಮ್ಯಾಶ್ ಮಾಡುವಾಗ ಎದುರಾಳಿಯ ಸ್ಥಾನ ಅಥವಾ ಅವನ ಚಲನೆಯ ಕಡೆಗೆ ಗಮನವಿಟ್ಟಿರಬೇಕು. ಶಟಲನ್ನು ಸ್ಮ್ಯಾಶ್ ಮಾಡುವಾಗ ಸೊಂಟ ಮತ್ತು ಭುಜಗಳನ್ನು ರಭಸದಿಂದ ತಿರುಗಿಸುವುದರ ಮೂಲಕ ದೇಹದ ಭಾರವನ್ನು ಸಮರ್ಪಕವಾಗಿ ಏನು ಮಾಡಬೇಕು? ಉಪಯೋಗಿಸ್ಕೊಳ್ಬೇಕು. ನೋಡಿ ಇಲ್ಲಿ ಮಾಡಿ ತೋರಿಸಿದ್ದಾರೆ. ಇದೇನು ಹೈ ಡಿಫೆನ್ಸಿವ್ ಕ್ಲಿಯರು, ಇದು ಸ್ಟ್ಯಾಂಡರ್ಡ್ ಕ್ಲಿಯರು, ಇದು ಅಟ್ಯಾಕ್ ಕ್ಲಿಯರು. ಇದಕ್ಕೆ ಇಲ್ಲೇ ಹಾಕೋದು. ಇಲ್ಲಿ ಶಾರ್ಟ್ ಸರ್ವಿಸ್ ಹತ್ರ ಹಾಕ್ತೀವಿ, ಏನಂತೀವಿ? ಡ್ರಾಪ್ ಅಂತೀವಿ. ಸ್ವಲ್ಪ ಇಲ್ಲಿ ಹಿಂದಿನ ಲೈನಿಗೆ ಹಾಕ್ತೀವಲ್ಲ ಎಂಡ್ ಲೈನ್ ಹತ್ರ, ಅದಕ್ಕೆ ಅಂತೀವಿ ಸ್ಮ್ಯಾಶ್ ಅಂತೇಳಿ ಕರಿತೀವಿ. ಇದೆಲ್ಲ ನೀಟಾಗಿ ತೋರಿಸಿದ್ರೆ ಇವಾಗ ತಿಳಿದಿರರಿ. ಈಗ ನೋಡಿರಿ, ಶ್ರೀ ಪ್ರಕಾಶ್ ಪಡ್ಕೋಣಿ ಅವರು ಇದುವರೆಗೆ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಗೆದ್ದ ಏಕೈಕ ಕರ್ನಾಟಕದ ಆಟಗಾರ. ಇಂಪಾರ್ಟೆಂಟ್ ಇದು. ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಗೆದ್ದಂತಹ ಕರ್ನಾಟಕದ ಏಕೈಕ ಆಟಗಾರ ಆಗಿರ್ತಾರೆ ಇವರು. ಇಲ್ಲೊಂದು ಯೋಜನೆ ಕೊಟ್ಟಿದ್ದಾರೆ, ಅದು ಮಕ್ಕಳಿಗಾಗಿರ್ತೈತೆ. ಇಷ್ಟೇನಾಯಿತು ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಂಥ ಎಲ್ಲ ತರಗತಿಯಲ್ಲಿದ್ದು ನಾನು ಮಾಡಿದ್ದೀನಿ. ವಿಷಯ ಕವರ್ ಮಾಡಿ ಸ್ಪೀಡಾಗಿ ಹೇಳ್ತಾ ಹೋಗಿದ್ದೀನಿ. ನಿಮಗೆ ಬೇಕಾದರೆ ಸ್ಲೋ ಆಗಬೇಕಾಗಿದ್ರೆ ನಿಮ್ಮ ಹತ್ರ ಬುಕ್ಸ್ ಇದ್ದರೆ ಓದ್ಕೊಳ್ಳಿ. ಇಲ್ಲಾಂದರೆ ಇದೇ ಒಂದು ಸ್ಲೋ ಇದರಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ಸ್ಪೀಡಲ್ಲಿ ಸ್ಪೀಡಲ್ಲಿ ಇಟ್ಕೊಂಡು ನೋಡ್ಕೊಳ್ರಿ. ಯಾಕೆಂದರೆ ವಿಡಿಯೋ ಲೆಂದಿ ಆಗುತ್ತೆ, ಎಲ್ಲ ಒಂದೇ ಕಡೆ ಮಾಡಬೇಕಂತ ಹೇಳಿ ಈ ರೀತಿ ಸ್ಪೀಡಾಗಿ ಹೇಳಿದ್ದೀನಿ. ಯಾರೆಲ್ಲ ಈ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರೋ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.